ಸರ್ ಬಾಗಿಲು ಹಾಕಿದ್ರು. ನಾನು ಯಾರು ಸರ್ ಅವರೆಲ್ಲ ಆಚೆ ಹಂಗೆ ನಿಂತವ್ರೆ ಅಂದೆ. ಅವರೆಲ್ಲ ಆರ್ಟಿಸ್ಟ್ಗಳು ರೀ, ಅವರೆಲ್ಲ ಆರ್ಟಿಸ್ಟ್ಗಳ, ಅವ್ರೇನು ಹಂಗೆ ಖರಾಬ್ ಆಗೋರು, ಅವರೆಲ್ಲ ಒರಿಜಿನಲ್ ರೌಡೀಸು ಅಂದರು ಉಪೇಂದ್ರ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒರಿಜಿನಲ್ ರೌಡೀಸ್ ಅವರು ಎಲ್ಲರೂ ಕರೆಸ್ಬಿಟ್ಟಿದ್ದೀನಿ, ಬಂದವ್ರೆ. ಹೌದಾ, ಎಲ್ಲ ನಾನು ಲುಕ್ಔಟಾಗಲೇ ಗೊತ್ತಾಯಿತು, ಎಲ್ಲ ಒಂಥರ ನೋಡಿದ್ರು ಸರ್ ನನ್ನಂದೆ. ಅವ್ರು ಹಂಗೆ ಅವರು ಮಾಮೂಲಾಗಿ ನೋಡಿದ್ರೆ ಹಂಗೆ ಇರ್ತದೆ, ನೀವ್ಯಾಕೆ ಟೆನ್ಷನ್ ತೊಗೊಂಬೇಡಿ ಬಿಡಿ ಅಂದರೆ ಓಕೆ ಸರ್ ಅಂದೆ. ಒಂದು ಈ ರೋಪ್ ಆ್ಯಕ್ಷನ್ ಒಂದಿತ್ತು ದೊರೆಯಲ್ಲಿ. ರೋಪ್ ಮೀನ್ಸ್ ಈ ಬಳ್ಳಿಯೆಲ್ಲ ಬಂದಿರುತ್ತೆ ಗೊತ್ತಾ, ಬಳ್ಳಿಗಳು ಉದ್ದಕ್ಕೆ, ಅದನ್ನ ಇಟ್ಕೊಂಡು ಒಂದು ಆ್ಯಕ್ಷನ್ ಇತ್ತು. ಅದೇ ಆ್ಯಕ್ಷನಲ್ಲಿ ಸೊ ಒಂದೊಂದು ಆ್ಯಕ್ಷನ್ ಈ ಥರ ಡಿಫ್ರೆಂಟ್ ಆಗಿತ್ತು ಸರ್ ದೊರೆಯಲ್ಲಿ. ಇಲ್ಲಿ ಮಾಡಿದ್ದು ಅಷ್ಟೇ, ಅಲ್ಲಿ ನಾವು ಮಂಚಿನ ಬೆಲೆಯಲ್ಲಿ ಒಂದು ಆ್ಯಕ್ಷನ್ ಮಾಡಿದ್ವಿ, ಪ್ಯಾಲೇಸಲ್ಲಿ ಮಾಡಿದ್ವಿ. ಎಲ್ಲ ಡೇಂಜರಸ್ ಆ್ಯಕ್ಷನ್ನೇ. ಸೊ ಶಿವಮಣಿ ಅವರು ಕೂಡ ತುಂಬ ಕೋಆಪ್ರೇಟಿವ್. ಶಿವಮಣಿ ಡೈರೆಕ್ಟ್ ಇದ್ದಾರಲ್ಲ, ಅವರು ಹೇಗೆ ಅಂದರೆ ಅವರು ಕೆಲಸ ಬಿಟ್ಟು ಅವರು ಕೂಡ ಏನು ಯೋಚನೆ ಮಾಡಲ್ಲ, ಬೇರೆ ಯೋಚನೆನೇ ಮಾಡಲ್ಲ. ಅವ್ರಿಗೆ ಹಿಂಗೆ ಕೈ ಕಟ್ಕೊಂಡೇ ಯೋಚನೆ ಮಾಡ್ತಾ ಇರ್ತಾರೆ, ಹಿಂಗೆ ಇರ್ತಾರೆ, ನೋಡ್ತಾ ಇರ್ತಾರೆ. ಆಮೇಲೆ ಸಿಚುವೇಶನ್ ಕೂಡ ತುಂಬ ಚೆನ್ನಾಗಿ ಅವರು ಸ್ಕ್ರಿಪ್ಟ್ ಸಖತ್ತಾಗಿ ಮಾಡ್ಕೊಂಡಿರ್ತಾರೆ ಶಿವಮಣಿ ಅವರು. ಎಕ್ಸ್ಟ್ರಾನರಿ ಸ್ಕ್ರಿಪ್ಟ್ ಮಾಡಿರ್ತಾರೆ ಯಾವುದೇ ಸಿನಿಮಾ. ನಾನು ಅವ್ರದ್ದು ಫಸ್ಟ್ ಗೋಲಿಬಾರ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಆಮೇಲೆ ಹೇಳ್ತೀನಿ ನಾನು. ಸೊ ಎಕ್ಸ್ಟ್ರಾನರಿ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ ಶಿವಮಣಿ ಅವರು. ಸೊ ಎಲ್ಲೂ ಕನ್ಫ್ಯೂಷನ್ ಇರಲ್ಲ, ನೋ ಕನ್ಫ್ಯೂಷನ್. ಸೊ ದೊರೆಗೂ ಅವರೇ ಡೈರೆಕ್ಟ್ರು, ಬಿಗಿನಿಂಗಿಂದ ಕೊನೆಯವರೆಗೂ ಅಲ್ಲಲ್ಲಿ ಒಂದು 6 ಆ್ಯಕ್ಷನ್ ಬರುತ್ತೆ. ಸೊ 6 ಡಿಫ್ರೆಂಟಾಗಿ ಮಾಡಿದ್ವಿ. ಶಿವಣ್ಣನ ಕೋಆಪ್ರೇಷನ್ ಎಕ್ಸ್ಟ್ರಾನರಿ. ಒಳ್ಳೆ ಅನುಭವ ಬಿಡಿ ಸರ್, ದೊರೆ ಸಿನಿಮಾ ಮಾತ್ರ ಸಖತ್ ಅನುಭವ. ಯಾವುದಕ್ಕೂ ನೋ ಅನ್ನಲ್ಲ ಅವ್ರು. ನೋ ಅನ್ನೋದೇ ಅವ್ರ ಡಿಕ್ಷನರಿಯಲ್ಲೇ ಇಲ್ಲ ಅನಿಸುತ್ತೆ. ನೋ ಅನ್ನೋದೇ ತೆಗೆದಾಕಿರ್ತಾರೆ. ಸಖತ್ ಧೈರ್ಯ ಸರ್ ಅವ್ರಿಗೆ, ಸಖತ್ ಧೈರ್ಯ. ಕೆಲವು ಈ ಫೈಟರ್ಸ್ ಶಾಟ್ಗಳಿರ್ತಾವಲ್ಲ, ಕೆಲವು ಫೈಟರ್ಸ್ ಶಾಟ್ಸು ಈಗ ಈ ರಸ್ತೆಯಲ್ಲಿ ದೈ ಹೊಡೆದು ಬಿದ್ದು ಎದೊಳ್ಬೇಕು ಅಂದ್ಕೊಳ್ಳಿ, ಪಕ್ಕದಲ್ಲಿ ನೋಡ್ತಾ ಇರ್ತಾರೆ ಶಿವಣ್ಣ. ಅವರೇನೋ ಸ್ವಲ್ಪ ಚಾಲಾಕಿ ಇಲ್ಲ ಅಂದರೆ ಫೈಟ್ರು, ಬಾಮ ಈ ಕಡೆ ಏನೋ ಹಂಗೆ ಮಾಡ್ತೀಯಾ, ಎಗ್ರಿ ಡೈ ಹೊಡೆದು ರಸ್ತೆಯಲ್ಲೇ ಸರ್ ಬಿದ್ದು ಎದ್ಬಿಡ್ತಾರೆ. ಈ ಥರ ಮಾಡಮ್ಮ ಅಂತಾರೆ ಶಿವಣ್ಣ. ನಾನು ಗೊತ್ತಿರಲ್ಲ ಶಿವಣ್ಣ ಹೋಗೋದು, ಒಳ್ಳೆ ಮಿಂಚು ಥರ ಹೋಗ್ಬಿಟ್ಟಿರ್ತಾರೆ, ಶಾರ್ಟ್ ತೋರಿಸ್ಬಿಡ್ತಾರೆ. ಶಿವಣ್ಣ ಹಂಗೆ ಹೋಗ್ಬಿಟ್ರಿ, ಏನಾಗಲ್ಲ ಬಾಮ ಅಂತ ನನ್ನ ಹಿಂಗಂತಾರೆ. ಅವ್ನಿಗೆ ಸ್ವಲ್ಪ ನಾನು ಮಾಡಿದ್ರೆ ಇನ್ನೂ ಜೋಶ್ ಬರುತ್ತೆ ಅವ್ರಿಗೆಲ್ಲ, ಹುಡುಗರಿಗೆ ಅಂತಾರೆ. ಸೊ ಈ ಥರ ಅವ್ರು ಕೋ ಆರ್ಟಿಸ್ಟ್ಗಳಿಗೂ ತೋರಿಸ್ತಾರೆ. ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿನೇ ಅಲ್ಲ ಅವರು, ಕೂರೋದಿಲ್ಲ. ಅವ್ರು ಸ್ಟಾರ್ ಅನ್ನೋದು ಮೈಂಡಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ಅವರು ಅಷ್ಟು ದೊಡ್ಡ ಹೀರೋ, ಎಷ್ಟು ಸಿನಿಮಾಗಳು ಇಟ್ಕೊಟ್ಟವ್ರು ಸರ್ ಶಿವಣ್ಣ, ಎಷ್ಟು ಸಿನಿಮಾ ಎಣ್ಸೋಕ್ಕಾಗಲ್ಲ. ನಂದು ಶಿವಣ್ಣದ ಲೆಕ್ಕ ತಗೊಳ್ಳಿ. ಗಡಿಬಿಡಿ ಎಳಿಯ ಸೂಪರ್ ಹಿಟ್ಟು, ಓಮು ಮೆಗಾ ಹಿಟ್ಟು, ಜನ್ಮ ಜೋಡಿ ಎಕ್ಸ್ಟ್ರಾನರಿ ಹಿಟ್ಟು, ಅಣ್ಣ ತಂಗಿ ಅದು ಹಿಟ್ಟೆ. ಇನ್ನು ಈ ಥರ ಎಷ್ಟೋ ಮಾಡಿದ್ವಿ ಶಿವಣ್ಣನ ಜೊತೆ. ಆಮೇಲೆ ಬಜರಂಗಿನೂ ಮಾಡಿದೆ, ಅದು ಸೂಪರ್ ಡೂಪರ್ ಹಿಟ್ ಅಲ್ವಾ ಬಜರಂಗಿ. ಸುಮಾರು ಇದ್ದಾವೆ ಈ ಥರ ಹೇಳ್ಕೊಂಡು ಹೋದರೆ. ಸೂಪರ್ ಟೈಮಿಂಗ್. ಲೇಟೇ ಟೈಮ್ ಅಂದರೆ ಶಿವಣ್ಣ ಅಂದರೆ ಟೈಮ್, ನೋ ಲೇಟ್. ನಾನು ಅದನ್ನು ಅಣ್ಣವರಲ್ಲಿ ನೋಡಿದ್ದೆ. ಅಣ್ಣವರಲ್ಲಿ ಗುರಿ ಪಿಕ್ಚರು ಮಾಡಬೇಕಾದ್ರೆ ಕರೆಕ್ಟಾಗಿ 8:45 ವಿತ್ ಮೇಕಪ್ ಬಂದು ಇಳಿದ್ರು ಕಾರಲ್ಲಿ, ಲೆಕ್ಕ ಹಾಕೊಳ್ಳಿ. ಪ್ಯಾಲೇಸಲ್ಲಿ 8:45 ವಿತ್ ಮೇಕಪ್, ಆ ಕಾಸ್ಟ್ಯೂಮಾಗಿ ಹಾಕೊಂಡು ನೀಟಾಗಿ ಬಂದರು. ಅಂದರೆ ಶಾರ್ಟ್ ಇಟ್ಟವ್ರೆ, ಆ ಶಾರ್ಟ್ ಅಣ್ಣವ್ರ ಶಾರ್ಟು ರೆಡಿ ಮಾಡ್ತಾವ್ರೆ, ಅಣ್ಣವ್ರ ಎಂಟ್ರಿ. ಇನ್ನು ಅವ್ರ ಮಗ ಹುಲಿ ಹೊಟ್ಟದಲ್ಲಿ ಹುಲಿ ತಾನೇ ಹುಟ್ಟುತ್ತೆ, ಇನ್ನು ಶಿವಣ್ಣ ಕೇಳಬೇಕಾ? ಅದನ್ನು ಅವರೆಲ್ಲ ಅಷ್ಟೇ. ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಪುನೀತ್ ಅವ್ರು ಕೂಡ ಅಷ್ಟೇ. ಸೊ ದೊರೆ ಎಕ್ಸ್ಟ್ರಾನರಿ ಆಯಿತು. ದೊರೆ ಆದಮೇಲೆ ಗಡಿಬಿಡಿ ಅಳಿಯ ಅಂತ ಒಂದು ಸಿನಿಮಾ ಶಿವಣ್ಣನ ಜೊತೆ. ಈ ಗಡಿಬಿಡಿ ಅಳಿಯಲ್ಲಿ ಒಂದು ಆ್ಯಕ್ಷನ್ ಇದುವರೆಗೂ ಶಿವಣ್ಣನ ಕೂಡ ಎಲ್ಲ ಕಡೆ ಸುಮಾರು ಕಡೆ ಹೇಳ್ತಾ ಇರ್ತಾರೆ, ಒಂದು ಆ್ಯಕ್ಷನ್ ಈಗಲೂ ಬೇಕಾದ್ರೆ ನೀವು ಶಿವಣ್ಣ ಅವ್ರು ಕೇಳಿ. ಆಗಿನ ಇದಕ್ಕೇ ಗಡಿಬಿಡಿ ಅಳಿಯ ಒಂದು ಡೈರೆಕ್ಟರ್ ಸಾಯಿ ಪ್ರಕಾಶ್. ಸೊ ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಆಯಿತಾ. ಕರೆಸಿದ್ರು, ಈ ಥರ ಒಂದು 3 ಫೈಟ್ ಇದೆ ಮಂಜು, ಎಕ್ಸ್ಟ್ರಾನರಿ ಮಾಡಿಕೊಡು, ನೀನೇನು ಮಾಡ್ತೀಯ ಮಾಡಿ, ನಾನು ಫುಲ್ ಫ್ರೀಡಮ್ ನಿಮ್ಗೆ, ಏನು ನನ್ನ ಕಡೆಯಿಂದ ಏನು ನಿನಗೆ ಹಿಂಗೆ ಮಾಡಿ ಹಂಗೆ ಮಾಡತ್ತಿಲ್ಲ, ನೀನು ಐಡಿಯಾದ ಪ್ರಕಾರ ಮಾಡೋದ್ರು. ಆಯ್ತು ಸರ್ ಅಂದ್ಬಿಟ್ಟು ಒಂದು ದಿನ ಟೈಮ್ ತೊಗೊಂಡು ಹೋದೆ. ನೆಕ್ಸ್ಟ್ ಡೇ ಹೋದೆ ಸೆಟ್ಗೆ. ಸರ್ ಒಂದು ಫೈಟ್, ಅದು 3ರಲ್ಲಿ ಒಂದು ಫೈಟ್ ಹಿಂಗೆ ಅಂದ್ಕೊಂಡಿದ್ದೀನಿ, ಅದು ಏನು ಯಾವ ಥರ ಅಂದ್ಕೊಂಡಿದ್ದೀರಾ ಅಂದರು. ಅಲ್ಲಿ ಆ್ಯಕ್ಚುಲಿ ಬನ್ನೇರುಘಟ್ಟಲ್ಲಿ ಮಾಡಿದ್ದೆ ಫೈಟು. ಹೀರೋಯಿನ್ನು ಸಿನಿಮಾಗೆ ಐ ಥಿಂಕ್ ಮೋಹಿನಿ ಅನಿಸುತ್ತೆ. ಆ ಎಪಿಸೋಡ್ಗೆ ಮಾಲಾಶ್ರೀ ಮೇಡಮ್ ಇದ್ದರು, ಬಟ್ ಆ ಎಪಿಸೋಡ್ಗೆ ಮೋಹಿನಿ ಇದ್ದರು. ಸೊ ಮೋಹಿನಿ ಅವ್ರನ್ನ ಕೆಲವರು ಕಿಡಿಗೇಡಿಗಳು ಟಾರ್ಚರ್ ಆ ಹುಡುಗಿನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಹೀರೋ ಬಂದು ಅಟ್ಯಾಕು ಫೈಟ್ ಇದು. ಸೊ ನಾನೇನು ಪ್ಲ್ಯಾನ್ ಮಾಡಿದೆ, ಸರ್
ನೆಲದ ಮೇಲೆ ಕಾಲಿಡ್ದಿರೇ ಫೈಟ್ ಮಾಡಿಸ್ತೀನಿ ಅಂದೆ. ಶಿವಣ್ಣ ನೆಲದ ಮೇಲೆ ಹೀರೋ ನೆಲದ ಮೇಲೆ ಕಾಲಿಡಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಅದ್ಯಾಕಮ್ಮ ಅಂದರು ಅವರು ಸಾಯಿ ಪ್ರಕಾಶ್ ಅವರು. ಇಲ್ಲ ಸರ್ ಒಂದು ಐಡಿಯಾ ಇದೆ ಅಂತೇಳಿ ನಾನು ಕಾನ್ಸೆಪ್ಟ್ ಸ್ವಲ್ಪ ಹೇಳಿದೆ. ಫೈಟ್ ಮಾಡ್ತಾ ಇರ್ತಾರೆ ಬಟ್ ನೆಲದ ಮೇಲೆ ಕಾಲಿಡಲ್ಲ. ಸೊ ಬೇಕಾದ್ರೆ ಆ ಥರ ಡೈಲಾಗಲ್ಲಿ ಹೇಳಿಸ್ಬಿಡಿ ಅಂದೆ. ಸೊ ಏನು ಮಾಡಿದ್ರು ಡೈಲಾಗಲ್ಲಿ ಆ್ಯಡ್ ಮಾಡಿಬಿಟ್ಟು, ನೀವು ನನ್ನ ಏನು ಮಾಡೋಕ್ಕಾಗಲ್ಲ, ನಿಮ್ಮನ್ನೆಲ್ಲ ನೆಲದ ಮೇಲೆ ಹಿಡ್ದಿರೇ ಹೊಡಿತೀನಿ ಅಂತ ಹೇಳ್ತಾರೆ ಶಿವಣ್ಣ. ಎಲ್ಲ ಫೈಟರ್ಸ್ ಹೌದಾ ಅಂತ ಶಾಕ್ ಆಗ್ತಾರೆ ವಿಲನ್ಸು. ಆಯ್ತು ಬಾ ಅಂದ್ಬಿಟ್ಟು ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಫೈಟ್ ಸ್ಟಾರ್ಟ್ ಆಗುತ್ತೆ. ನೆಲದ ಮೇಲೆ ಕಾಲಿಡಲ್ಲ, ಬೈಕ್ ಮೇಲೆ ಕಾಲಿಡ್ತಾರೆ, ಇಲ್ಲ ಫೈಟ್ರ್ ಕಾಲ ಮೇಲೆ ನಿಂತಿರ್ತಾರೆ, ಇಲ್ಲ ಏರಲ್ಲಿ ಹೋಗ್ತಾ ಇರ್ತಾರೆ, ಏರಲ್ಲಿ ಬರ್ತಾ ಇರ್ತಾರೆ, ಫೈಟ್ರ್ ಮೇಲೆ ನಿಂತ್ಕೊತಾರೆ, ನೆಲದ ಮೇಲೆ ಅಂತೂ ನಿಲ್ಲೋದೇ ಇಲ್ಲ. ಸೊ ಆ ಕಾನ್ಸೆಪ್ಟಲ್ಲಿ ನಾನು ಶಾರ್ಟ್ ಔಟ್ ಮಾಡ್ಕೊಂಬಿಟ್ಟಿದ್ದೆ. ಸಖತ್ತಾಗಿ ಮಾಡಿದ್ರು ಶಿವಣ್ಣ, ಅದಕ್ಕೂ ಡೂಪಿಲ್ಲ, ಎಲ್ಲ ಒರಿಜಿನಲ್ ಅವರೇ ಮಾಡೋದು. ಬೈಕ್ ಮೇಲೆ ಡೈ ಹೊಡೆಯೋದಾಗಲಿ, ಫೈಟರ್ಸ್ ಮೇಲೆ ಡೈ ಹೊಡೆಯೋದಾಗಲಿ, ಏನು ಹೇಳಿದ್ರು ಮಾಡ್ತಾರೆ, ಎಲ್ಲ ಒರಿಜಿನಲ್ ಅವರೇ ಮಾಡಿದ್ರು. ಆ ಫೈಟು ಸಿನಿಮಾದಲ್ಲಿ ಹೈಲೈಟು. ಶಿವಣ್ಣ ಈಗಲೂ ಹೇಳ್ತಾ ಇರ್ತಾರೆ, ಜನ ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಗಡಿಬಿಡಿ ಎಳಿಯ ನಿಮ್ಗೆ ಜ್ಞಾಪಕ ಇರುತ್ತೆ, ಎಕ್ಸ್ಟ್ರಾನರಿ ಹಿಟ್ಟು. ಮಾಲಶ್ರೀ ಮೇಡಮು, ಆಮೇಲೆ ಮೋಹಿನಿ ಅವರು, ಶಿವಣ್ಣ. ಸೊ ಈ ಥರ ಆ ಸಿನಿಮಾದಲ್ಲಿ 3 ಆ್ಯಕ್ಷನ್ನು ಸೂಪರ್ ಡೂಪರ್ ಹಿಟ್ ಆಯಿತು. ಇನ್ನೊಂದು ರಾಮನಗರದಲ್ಲಿ ಕ್ಲೈಮ್ಯಾಕ್ಸ್ ಮಾಡಿದ್ವಿ. ಅಲ್ಲೂ ಕೂಡ 108 ಎತ್ತಿನ ಗಾಡಿ ನಿಲ್ಲಿಸಿದ್ರು. 108 ಎತ್ತಿನ ಗಾಡಿ. ಆ 108 ಎತ್ತಿನ ಗಾಡಿಯಲ್ಲಿ ಒಂದು ಶಿವಣ್ಣ ಒಬ್ಬರು ನುಡ್ಕೊಂಬರ್ತಾರೆ. ಆ ವ್ಯಕ್ತಿ ಅದರಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ಇರ್ತಾನೆ ಅನ್ನೋದೇ ಡೈಲಾಗು. ನೀನು ಬೇಕಾದ್ರೆ ತಾಕತ್ತಿದ್ರೆ ನೀನು ಹುಡ್ಕೋ, 108 ಎತ್ತಿನ ಗಾಡಿಯಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ನಿನಗೆ ಬೇಕಾಗಿರೋನು ಇದ್ದಾನೆ ಅಂತ ಹೇಳ್ತಾರೆ ವಿಲನ್ನು. ಸೊ ಆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಹೆಲಿಕಾಪ್ಟರ್ ತರಿಸಿದ್ರು, ಹೆಲಿಕಾಪ್ಟರ್ ಬಂದಿತ್ತು. ರಾಮನಗರ ಬೆಟ್ಟ ಬಂಡೆ ಮೇಲಿಂದ ಫಸ್ಟ್ ಶಾಟ್ ಹಂಗೆ ಓಪನ್ ಆದರೆ ಫುಲ್ ಹಂಗೆ ರಾಮದೇವ್ರ ಬೆಟ್ಟದ ಮೇಲೆ ಹಂಗೆ ಬಂದರೆ 108 ಎತ್ತಿನ ಗಾಡಿ ನಿಂತಿರುತ್ತೆ. ಈಗಲೂ ನೋಡಿ ಆ ಸಿನಿಮಾದಲ್ಲಿ ನಿಂತಿರುತ್ತೆ. ಹಂಗೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ, ಅದರಲ್ಲಿ ಇಳಿಯೋದು, ಬಿಲ್ಡಪ್ಪು. ಸೊ ಈ ಥರ ಶಿವಣ್ಣ ಅದರಲ್ಲಿ ಇಳಿಯೋದು ಹೆಲಿಕಾಪ್ಟ್ರಲ್ಲಿ. ಅದೆಲ್ಲ ಆದಮೇಲೆ ಏನೋ ಫೈಟ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಗಾಡಿ ಹತ್ರನೂ ಹೋಗ್ತಾರೆ ಆ್ಯಕ್ಷನ್ ಮಾಡ್ಕೊಂಡು. ಆ ಗಾಡಿ ಹತ್ರ ಹೋದರೆ ಫೈಟರ್ಸ್ ಅಟ್ಯಾಕ್ ಮಾಡ್ತಾರೆ, ಶಿವಣ್ಣನ ಬಿಡಲ್ಲ. ಒಂದೊಂದು ಗಾಡಿ ಹತ್ರ ಹೋದಾಗ ಅಲ್ಲಿ ನೋಡಿದ್ರೆ ಅವ್ರು ಇರೋಲ್ಲ, ಯಾರು ಬೇಕಾಗಿರುತ್ತೆ ಶಿವಣ್ಣನಿಗೆ ಯಾರು ಬೇಕಾಗಿರ್ತಾರೋ ಅವ್ರು ಇರೋಲ್ಲ. ಅದರೊಳಗಡೆ ವಿಲನ್ಸ್ ಅಟ್ಯಾಕ್ ಮಾಡ್ತಾರೆ. ಸೊ ಈ ಥರ. ಸೊ ಆ ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿ ಬಂತು. ಅದು 4 ದಿನ ಮಾಡಿದ್ದು ರಾಮದೇವ್ರ ಬೆಟ್ಟ ಹತ್ರ. ಹಿಂಗೆ ಒಂದೊಂದು ಆ್ಯಕ್ಷನ್ ಒಂದು ಸ್ಟೈಲ್. ಅದಾದಮೇಲೆ ಒಂದು ಫೋನ್ ಬಂತು ನನಗೆ. ಅದಾದಮೇಲೆ ಒಂದು ಸ್ವಲ್ಪ ದಿನ, ಕೆಲವು ತಿಂಗಳು ಬೇರೆ ಪಿಕ್ಚರ್ಸ್ ಮಾಡ್ತಾಯಿದ್ದೆ. ಒಂದು ಕರೆ ಬರುತ್ತೆ ನನಗೆ ಮನೆಗೆ. ಅವಾಗೆಲ್ಲ ಲ್ಯಾಂಡ್ಲೈನು. ಚೆನ್ನ ಅಂತ ಮ್ಯಾನೇಜರು, ಅಣ್ಣವ್ರ ಕಂಪ್ನಿಯಲ್ಲಿ ಚೆನ್ನ ಅಂತ ಮ್ಯಾನೇಜರು, ನಿಮಗೆಲ್ಲ ಗೊತ್ತಿರುತ್ತೆ. ಮಂಜು, ನಾಳೆ ಅದೇ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಕಂಪ್ನಿಯಿಂದ, ನಮ್ಮ ಅಣ್ಣವ್ರ ಕಂಪ್ನಿಯಿಂದನೇ. ನಾಳೆ ನೀವು ಡೈರೆಕ್ಟ್ರ್ ನಿಮ್ಮನ್ನು ಮೀಟ್ ಮಾಡಬೇಕು. ಆಯ್ತು ಸರ್, ಯಾರು ಸರ್ ಡೈರೆಕ್ಟ್ ಅಂದರೆ? ಉಪೇಂದ್ರ ಅವರು ಡೈರೆಕ್ಟ್ರು ಅಂದರು. ಎಲ್ಲಿಗೆ ಬರಬೇಕು ಸರ್? ಐಲ್ಯಾಂಡ್ಸ್ ಹೋಟ್ಲ್ ಹತ್ರ ಬಂದುಬಿಡಮ್ಮ ನಾಳೆ ಒಂದು 10 ಗಂಟೆಗೆ ಅಂದರು. ಬರ್ತೀನಿ ಸರ್ ಅಂದೆ. ಉಪೇಂದ್ರ ಅವ್ರ ಜೊತೆ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೆ. ಉಶ್ ಮಾಡಿದ್ದೆ, ತರಲೆ ನನ್ನ ಮಗ ಮಾಡಿದ್ದೆ, ಆಪ್ರೇಷನ್ ಅಂತ 3 ಮಾಡಿದ್ದೆ. ಆಪ್ರೇಷನ್ ಅಂತಲೂ ಮಾಡಿದ್ದೆ. ಓಂ ಮುಂಚೆ ಆಪ್ರೇಷನ್ ಅಂತ ಆದಮೇಲೆ ಓಂ ಅಂಬರೀಷ್ ಅಣ್ಣಂದು. ಅದರಲ್ಲೂ ಎಕ್ಸ್ಟ್ರಾನರಿ ಹೇಳ್ತೀನಿ. ಅಂಬರೀಷ್ ಅಣ್ಣನ ವಿಷಯ ಹೇಳಿದಾಗ ಅದು ಹೇಳ್ತೀನಿ, ಆಯಿತಾ? ಸೊ ಹೋದೆ. ನೆಕ್ಸ್ಟ್ ಡೇ ಐಲ್ಯಾಂಡ್ಸ್ ಹೋಟ್ಲಿಗೆ ಹೋದೆ. ಗೇಟ್ ಹತ್ರ ನಾನು ಗಾಡಿ ಹಾಕ್ಬಿಟ್ಟು ಹೋದೆ. ನಡ್ಕೊಂಡು ಒಳಗಡೆ ಹೋದರೆ ಅಲ್ಲಲ್ಲಿ ಏನು ಖರಾಬಾಗಿ ನಿಂತಿರೋ ಒಂದು 5 ಜನ ನೋಡಿದೆ. ಖರಾಬಾಗಿ ನಿಂತವ್ರೆ ಈ ರೈಟ್ ಸೈಡ್. ಯಾರಪ್ಪ ಹಿಂಗೆ ನಿಂತವ್ರೆ ಹೇಳ್ಕೊಂಡು ನಾನು ನೋಡ್ಬಿಟ್ಟು ಹೋದೆ. ಇನ್ನು ಸ್ವಲ್ಪ ಹೋದ್ರೆ ಲೆಫ್ಟಲ್ಲಿ ಮರದ ಹತ್ರ ಇನ್ನೊಂದು 6 ಜನ ನಿಂತವ್ರೆ. ಅವರು ಸಖತ್ತ ಖರಾಬಾಗ ನಾನು ನೋಡಿ ಹಿಂಗಂದ್ರೆ ಒಬ್ಬ ಹಿಂಗೊಂದ. ನಾನು ಈಗ ನೋಡಿದೆ ಹೋಗ್ಬಿಟ್ಟೆ ಯಾಕೆ ಬೇಕು ಅಂತ. ಬಾಗಿಲು ಪಕ್ಕದಲ್ಲಿ ಲೆಫ್ಟಲ್ಲಿ 2 ಚೇರ್ ಇತ್ತು, 3-4 ಚೇರ್. ಅಲ್ಲಿ ಒಂದು 3 ಜನ ಕೂತವ್ರೆ. ಅವರು ಕೂಡ ಖರಾಬಾಗವ್ರೆ, ಎಲ್ಲ ಖರಾಬ್. ಏನು ಹಿಂಗೆ ಅದ್ರೆ ನಾನು ಯಾವ್ದಾದ್ರು ಯಾಮಾರಿ ಬೇರೆ ಎಲ್ಲಾದ್ರೂ ಬಂದುಬಿಟ್ನಾ, ಯಾವ್ದಾದ್ರು ಡಾನ್ ಅಡ್ಡಕ್ಕೆ ಅನ್ನೋ ಫೀಲ್. ಒರಿಜಿನಲ್ ಡಾನ್ ಅಡ್ಡ ಇರುತ್ತಲ್ಲ ಆ ಥರ ಫೀಲ್ ಬಂದ್ಬಿಡ್ತು ನನಗೆ. ಏನೆಲ್ಲ ಹಿಂಗೆ ಗುರೈಸ್ತಾ ಇದ್ದಾರೆ ಅಂತ. ಆದಮೇಲೆ ಒಳಗಡೆ ಮೆಟ್ಲತ್ತು ಮೇಲೆ ಹೋದರೆ ರೂಮ್ ನಂಬರ್ 106 ಏನೋ ಇತ್ತು. ಹೋದ ತಕ್ಷಣ ಆ ಕಾರಿಡಾರಲ್ಲಿ ಕೂಡ ಒಂದು 5-6 ಜನ ಅವರೇ ಆಚೆ ಕಡೆ ಓಡಾಡಿಕೊಂಡು. ರೌಡಿಗಳು, ಒರಿಜಿನಲ್ ರೌಡಿಗಳು ಸರ್ ಎಲ್ಲ. ನನಗೆ ಗೊತ್ತಿಲ್ಲ. ಆಮೇಲೆ ಒಳಗಡೆ ಹೋದೆ. ಉಪೇಂದ್ರ ಅವರು ಶಿಷ್ಯ ನಮ್ಮ ಇವರು ಲೋಕಿ ಬಾಗಿಲು ತೆಗೆದ್ರು. ಹಾಯ್ ಬನ್ನಿ ಗುರುವೆ ಅಂದರು. ಉಪೇಂದ್ರ ಕೂತ್ಕೊಂಡಿದ್ರು ಮಂಚದ ಮೇಲೆ, ಪಕ್ಕದಲ್ಲಿ ಚೇರಲ್ಲಿ ಕೂತ್ಕೊಂಡೆ. ಸರ್ ಬಾಗಿಲು ಹಾಕಿದ್ರು. ನಾನು ಯಾರು ಸರ್ ಅವರೆಲ್ಲ ಆಚೆ ಹಂಗೆ ನಿಂತವ್ರೆ ಅಂದೆ. ಅವರೆಲ್ಲ ಆರ್ಟಿಸ್ಟ್ಗಳು ರೀ.
ಅವರೆಲ್ಲ ಆರ್ಟಿಸ್ಟ್ಗಳ ಅವರೇ ನಂಗೆ ಖರಾಬ್ ಆಗೋರು, ಅವರೆಲ್ಲ ಒರಿಜಿನಲ್ ರೌಡೀಸು ಅಂದರು ಉಪೇಂದ್ರ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಒರಿಜಿನಲ್ ರೌಡೀಸ್ ಅವರು ಎಲ್ಲರನ್ನೂ ಕರೆಸ್ಬಿಟ್ಟಿದ್ದೀನಿ, ಬಂದವ್ರೆ. ಹೌದಾ, ಎಲ್ಲ ನನ್ನನ್ನು ಲುಕ್ಔಟಾಗಲೇ ಗೊತ್ತಾಯಿತು, ಎಲ್ಲ ಒಂಥರ ನೋಡಿದ್ರು ಸರ್ ನನ್ನದೇ. ಅವ್ರು ಹಂಗೆ ಅವರು ಮಾಮೂಲಾಗಿ ನೋಡಿದ್ರೆ ಹಂಗೆ ಇರ್ತದೆ, ನೀವ್ಯಾಕೆ ಟೆನ್ಷನ್ ತೊಗೊಂಬೇಡಿ ಬಿಡಿ ಅಂದರು. ಓಕೆ ಸರ್ ಅಂದೆ. ಸೊ ಈಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಗುರುವೇ ಅಂದ್ಬಿಟ್ಟು ಪ್ಯಾಡ್ ಎತ್ಕೊಂಡ್ರು. ಸರ್ ನಾನು ಯಾರೇ ಸಿನಿಮಾ ಡೈರೆಕ್ಟ್ರು ಸಿನಿಮಾ ಮಾಡ್ತಾಯಿದ್ದಾಗ ಫಸ್ಟ್ ಟೈಟ್ಲ್ ಕೇಳ್ತೀನಿ, ಸರ್ ಏನು ಟೈಟ್ಲು ಅಂತ. ಸರ್ ಏನು ಟೈಟ್ಲು ಅಂದೆ. ಬನ್ನಿ ಇಲ್ಲಿ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಈಗ ಅವ್ರು ಮಂಚದ ಮೇಲೇ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಪ್ಯಾಡ್ ಕೊಡ್ರಿ ಲೋಕಿ ಅಂದರು, ಪ್ಯಾಡ್ ಕೊಟ್ಟರು. ಮುರಳಿ ಮೋಹನ್ ಇದ್ದರು, ಬಾಲು ಇದ್ದರು, ಎಲ್ಲ ಇದ್ದರು. ಅವ್ರ ಕೋಡೆ ಅವರು ಶಿಷ್ಯರು, ಅಸಿಸ್ಟೆಂಟ್ ಡೈರೆಕ್ಟರ್ಸು. ಪೆನ್ ತೊಗೊಂಡ್ರು, ಓಮ್ ಅಂತ ಹಿಂಗೆ ಬರೆದ್ರು. ನಾನು ಓಮ್ ಅಂದರೆ ಏನೋ ಶುಭ ಸೂಚನೆ ಸ್ಟಾರ್ಟ್ ಮಾಡ್ತಾವ್ರೆ ಅಂದ್ಕೊಂಡು ನಾನು ಹಂಗಂದೆ ಓಮ್ ಅಂತ ಹಿಂಗೆ ಬರೆದು ನೆಕ್ಸ್ಟ್ ಟೈಟ್ಲು ಬರೀತಾರೆ ಅಂತ ಕಾಯ್ತಾಯಿದ್ರೆ ಹಿಂಗೆ ನೋಡಿದ್ರು ನನ್ನ ಮಗ. ಟೈಟ್ಲು ಬರೀರಿ ಅಂದೆ. ಅದೇ ಟೈಟ್ಲು ಅಂದರು. ಹಾಂ ಅಂದೆ. ಇದೇ ಗುರುವೇ ಟೈಟ್ಲು ಅಂದರು. ಓಮಾ ಅಂದೆ. ಓಮೇ ಟೈಟ್ಲು ಅಂದರು. ನನಗೆ ಈಗಲೂ ಕ್ಯಾಪ್ಕಾಯ್ದು ಹೆಂಗಿದೆ ಅಂದರು. ಸಖತ್ತಾಗಿದೆ ಅಂದೆ. ಆ್ಯಕ್ಚುಲಿ ಯಾವುದೇ ಒಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ಓಮ್ ಅಂತ ಬರೀತಾರೆ. ಸೊ ಅದು ನಮ್ಮ ಹಿಂದೂಯಿಸಮಲ್ಲಿ ಅದು ಒಂದು ವಾಡಿಕೆ. ನೀವು ಅದನ್ನೇ ಟೈಟ್ಲಾಗಿ ಇಟ್ಟಿದ್ದೀರಾ. ಸೊ ಎಕ್ಸ್ಟ್ರಾ ಇರ್ತದೆ ಸರ್, ಒಳ್ಳೆ ಫೀಲ್ ಇರುತ್ತೆ ಅಂದೆ. ಸೂಪರ್ ಅಂದೆ. ಹೌದಾ ಅಂದರು. ಕರೆಕ್ಟಾಗಿ ಕರೆಕ್ಟ್ ತಾನು ನೀವು ಹೇಳ್ತಾರದು, ನನಗೋಸ್ಕರ ಹೇಳ್ಬೇಡ ಆಮೇಲೆ. ಅದು ಇಲ್ಲ ಸರ್, ದೇವರಣಿಗೂ ಸೂಪರಾಗಿದೆ ಅಂದೆ. ಆರ್ಟ್ಲಿ ಹೇಳ್ತಾಯಿದ್ದೀನಿ ಅಂದೆ. ಖುಷಿ ಆಯ್ತು ಅವರು. ಅದಾದಮೇಲೆ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕತೆ ಫುಲ್ಲು ಕತೆ ನ್ಯಾರೇಟ್ ಮಾಡಿಬಿಟ್ರು. ಕತೆ ಇದು ಪಕ್ಕಾ ಲವ್ ಸ್ಟೋರಿ ವಿತ್ ರೌಡಿಸಮ್ ಏನು ಗುರುವೇ ಅಂದ್ಬಿಟ್ಟು ಒಂದು ಲೈನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನಾನು ನಿಮ್ಗೆ ಫುಲ್ ಕತೆ ಹೇಳ್ತೀನಿ. ನಿಮಗೆ ಫುಲ್ ಕತೆ ಹೇಳಿದ್ರೆ ನಿಮಗೆ ಆ ಆ್ಯಕ್ಷನ್ ಬ್ಲಾಕಿಗೆ ಕರೆಕ್ಟಾಗಿ ನೀವು ನ್ಯಾಯ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಫುಲ್ ಕತೆ ಹೇಳಿದ್ರು. ನಾನು ಎಲ್ಲೋ ಒಂಥರ ಕತೆ ಒಂಥರ ವಿಚಿತ್ರವಾಗಿದೆ, ಒಂಥರ ಹೊಸ ಸ್ಟೈಲಲ್ಲಿದೆ. ಕತೆ ಕೇಳಿದ್ಮೇಲೆ ಲಾಸ್ಟಲ್ಲಿ 5 ನಿಮಿಷ ನಾನು ಮಾತಾಡೋಕ್ಕೆ ಆಗಲಿಲ್ಲ, ಸೈಲೆಂಟಾಗಿದ್ದೆ. ಅವರು ಸೈಲೆಂಟಾಗಿ ನನ್ನ ಮಗ ನೋಡಿದ್ರೆ ನನಗೆ ಏನು ಅನ್ನಿಸ್ತು ಅಂದರೆ ಒಂಥರ ಡಿಫ್ರೆಂಟಾಗಿದೆ ಸರ್. ನಿಜವಲ್ಲೂ ಏನು ಹೇಳ್ಬೇಕಂತ ನನಗೆ ಅನ್ನಿಸ್ತಾ ಇಲ್ಲ. ನಾವು ಎಷ್ಟೋ ಕತೆಗಳು ನಾನು ಕೇಳಿದ್ದೀನಿ. ಈ ಕತೆ ಏನೋ ಒಂಥರ ಬೇರೆ ರೂಟಲ್ಲೇ ಹೋಗ್ತಾಯಿದೆ, ಏನೋ ಒಂಥರ ಸಖತ್ತು ಅನ್ನಿಸ್ತಾ ಇದೆ ಅಂದೆ. ಅದಕ್ಕೆ ತಕ್ಕಂಗೆ ನೀವು ಆ್ಯಕ್ಷನ್ ಮಾಡಿಕೊಡಿ ನನಗೆ ಅಂದರು. ಖಂಡಿತ ಮಾಡ್ತೀನಿ, ಸ್ವಲ್ಪ ರಿಯಲಿಸ್ಟಿಕ್ ಮಾಡಿ ಗುರುವೇ ಅಂದರು. ಉಪೇಂದ್ರನೇ ಹೇಳಿದ್ದದು, ಸ್ವಲ್ಪ ರಿಯಲಿಸ್ಟಿಕ್ ಆ್ಯಕ್ಷನ್ ಮಾಡಿ, ಸಖತ್ತಾಗಿರ್ತದೆ, ರಿಯಲ್ ರೌಡೀಸ್ ಯೂಸ್ ಮಾಡ್ತಾಯಿದ್ದೀನಿ ಅಂದರು. ಆಯಿತು, ಸ್ಟಾರ್ಟ್ ಆಯ್ತು ಸಿನಿಮಾ ಸ್ಟಾರ್ಟ್ ಆದಾಗ ಫಸ್ಟೇ ಯಾವ ಫೈಟ್ ಅಂದರೆ ರಥೋತ್ಸವ ಫೈಟ್ ಇಟ್ಬಿಟ್ರು. ಹಲ್ಸೂರಲ್ಲಿ ಸೋಮೇಶ್ವರ ಟೆಂಪಲ್ ಎದುರಿಗೆ ರಥೋತ್ಸವ ಫೈಟ್ ಸರ್. 1000 ಜನ ಜೂನಿಯರ್ಸು ಫಸ್ಟ್ ಡೇ ಹೋಗಿದ್ದೀನಿ. ನನಗೆ ಉಪೇಂದ್ರ ಹೇಳಿದ್ರು 1000 ಜನ ಜೂನಿಯರ್ಸ್ ಬರ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಹೀರೋ ಎಂಟ್ರಿ ಆಗ್ತಾರೆ. ವಿಲನ್ಗಳು ಹೀರೋನ ಹೊಡಿಯೋಕ್ಕೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ್ಯಕ್ಷನ್ ಸ್ಟಾರ್ಟ್. ಹೀರೋ ತಂದೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಫುಲ್ ನಿಂತಿರ್ತದೆ. ಇದು ಗುರುವೇ ಅಲ್ಲಿ ನಮ್ಮ ಸಖತ್ತಾಗಿರಬೇಕು. ಆಯಿತು ಅಂತ ನಾನು ಶೂಟಿಂಗ್ ದಿನ ಬಂದೆ. ಅವರ ಪೂಜೆ ಮಾಡೋದೆಲ್ಲ ತೆಗಿತಾವ್ರೆ, ಕ್ಲೋಸಪ್ಸ್ ತೆಗಿತಾವ್ರೆ. ಯಾಕೆ ಅಂದರೆ ಅವರು 1000 ಜನ ಜೂನಿಯರ್ಸ್ ಹೇಳಿದರು. ಅಲ್ಲಿ ಸುಮಾರು ಸಿನಿಮಾಗಳು ನಡೀತಾ ಇತ್ತು ಅವತ್ತು. ಜೂನಿಯರ್ಸ್ ಯಾರೂ ಕೈಗೆ ಸಿಕ್ಕದೇ ಇದ್ದಿದ್ದರಿಂದ 500ರಿಂದ 600 ಜನ ಇದ್ದಾರೆ ಜೂನಿಯರ್ಸ್. ಸೊ ಉಪೇಂದ್ರ ಅವ್ರಿಗೆ ಇಷ್ಟ ಇಲ್ಲ, 1000 ಜನನೇ ಬೇಕು ಅಂತ ಉಪೇಂದ್ರ. 1000 ಜನನೇ ಇರಬೇಕು ಅಂತ. ಇನ್ನೊಂದು ಸರಿ ಮ್ಯಾನೇಜರ್ ಕರೆದ್ರು, ಚೆನ್ನ ಸರ್ ಬಂದರು. ಇಲ್ಲ ಟ್ರೈ ಮಾಡ್ತಾಯಿದ್ದೀನಿ, ನಾನು 1000 ಜನನೇ ನಾನು ಹೇಳಿದ್ದು, ಬಟ್ 5-6 ಸಿನಿಮಾಗಳು ನಡೀತಾ ಇದೆ, ಜೂನಿಯರ್ಸ್ ಯಾರು ಸಿಗ್ತಾಯಿಲ್ಲ, ಇವತ್ತೊಂದಿನ ಟೈಮ್ ಕೊಡಿ, ನಾನು ನಾಳೆ ನಿಮ್ಗೆ ತರಿಸ್ತೀನಿ ಅಂದರು. ಸೊ ಅವತ್ತೇನು ಮಾಡಿದ್ರು, ನನಗೆ ಉಪೇಂದ್ರ ಗುರುವೇ ಇವತ್ತು ಬರೀ ಕ್ಲೋಸಪ್ಸ್ ಮಾಡ್ಬೋಣ, ನಾಳೆ ಆ್ಯಕ್ಷನ್ ಸ್ಟಾರ್ಟ್ ಮಾಡೋಣ ಅದು. ಸೊ ಅವತ್ತೆಲ್ಲ ಕ್ಲೋಸಪ್ ಶಾಟ್ಸ್, ಹೀರೋ ಶಿವಣ್ಣ ಎಂಟ್ರಿ ಆಗ್ತಾರೆ, ಆ ಬಿಲ್ಡಪ್ಸ್ ಎಲ್ಲ ತೆಗೆದುಬಿಟ್ವಿ. ವಿಲನ್ಸ್ಗಳು ಜನಗಳ ಮಧ್ಯದಲ್ಲಿ ಶಿವಣ್ಣನ ನೋಡ್ತಾರೆ, ಇವೆಲ್ಲ ತೆಗೆದ್ವಿ, ಬರೀ ಕ್ಲೋಸಪ್ಸೇ. ಸೊ ಅವತ್ತಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಆ್ಯಕ್ಷನ್ ಸ್ಟಾರ್ಟು. 1000 ಜನ ಇದ್ದರು ಸರ್ ಜೂನಿಯರ್ಸ್. 1000 ಜನ ಇದ್ದರು. ನೆಕ್ಸ್ಟ್ ಡೇ ಇಟ್ಟರು ವೈಡ್ ಶಾಟ್. ಹೀಗೆ ಉಪೇಂದ್ರ ಹೇಳಿದ್ರು, ವೈಡಲ್ಲಿ ಫಸ್ಟ್ ಬಿಲ್ಡಪ್ ತೆಗೆಯೋಣ ಅಂತ. ಸೊ ವೈಡ್ ಶಾಟ್, ಅಲ್ಲಿಂದ 1000 ಜನ ಫುಲ್ಲು ಗಿಜಿ ಅಂತ ಹಿಂಗೆ ನಿಂತ್ಕೊಂಡ್ರೆ, ಯಾಕಂದರೆ ಅದ್ರ ಮುಂದೆ ದೇವಸ್ಥಾನದ ಮುಂದೆ ಒಂದು ರಸ್ತೆ ಮೀನ್ಸ್ ದೊಡ್ಡದಾಗಿ ಫೀಲ್ಡ್ ಥರ ಇರುತ್ತೆ, ಹಿಂಗಿರುತ್ತಲ್ಲ. 1000 ಜನ ಕರೆಕ್ಟಾಗಿ ಫಿಲ್ ಆಗಿದ್ರು. ಅಲ್ಲಿ ಜಾಸ್ತಿ ಲೂಸ್ ಬ್ಲಾಕ್ಸ್ ಸಿಗಲಿಲ್ಲ ನಮಗೆ, ಎಲ್ಲ ಟೈಟ್ ಬ್ಲಾಕ್ಸ್, ತಿಕ್ಕಾಗಿದ್ರು ಜನ. ಸೊ ಆ್ಯಕ್ಷನ್ ಸ್ಟಾರ್ಟ್ ಆಯಿತು. ಒಂದೊಂದು ಶಾರ್ಟು ರಿಸ್ಕೆ ಸರ್, ಒಂದೊಂದು ಶಾರ್ಟು ನ್ಯಾಚುರಲ್ ಆ್ಯಕ್ಷನ್. ಈಗ ಒರಿಜಿನಲ್ ರೌಡಿಗಳು ಹೊಡೆದಾಡಿದ್ರೆ ಹಂಗೆ ಆ ಥರ ಅದೇ ಥರ ಕಂಪೋಸ್ ಮಾಡಿದೆ. ಇನ್ನೊಂದು ಶಾರ್ಟು ರಿಸ್ಕೆ, ಸ್ವಲ್ಪ ಏಮರಿದ್ರೂ ಏಟ್ಗಳೇ, ಆ ಥರ ಆ್ಯಕ್ಷನ್.
ಸೊ ಲಾಸ್ಟಲ್ಲಿ ಎಲ್ಲ ಹೊಡೆದು ಆ ಆ್ಯಕ್ಷನ್ ನಿಮ್ಗೆ ಗೊತ್ತೇ ಇದೆ. ಸೊ ಆ ಆ್ಯಕ್ಷನ್ ಆಯ್ತು ಸೋಮೇಶ್ವರ ಟೆಂಪಲ್ ಎದುರಿಗೆ 3 ದಿನ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು ಶಿವಣ್ಣ. ಸೊ ಉಪೇಂದ್ರನ್ನು ಭಾಳ ಖುಷಿ ಆಯಿತು. 3 ದಿನ ಫೈಟ್. ಗೌರಿಶಂಕರ್, BC ಗೌರಿಶಂಕರ್ ಕ್ಯಾಮ್ರಾಮ್ಯಾನ್. ಸೊ ಅವರು ಎಕ್ಸ್ಟ್ರಾರ್ನರಿ ಕ್ಯಾಮ್ರಾಮ್ಯಾನ್. 3 ಡೇಸ್ ಮಾಡಿದ್ದ ಫೈಟ್, ಜೋರಾಗಿ ಮುಗೀತು. ಅದಾಯಿತು. ದೇವ್ರ ದಯದಿಂದ ಸೋಮೇಶ್ವರನ ಆಶೀರ್ವಾದೇನೋ ಅಲ್ಲಿ ಯಾರಿಗೂ ಏನಾಗಿಲ್ಲ, ಏನು ಟೆನ್ಷನ್ ಆಗಿಲ್ಲ. ನೆಕ್ಸ್ಟು ಸರೋವರ್ ಹೋಟ್ಲಲ್ಲಿ ಒಂದು ಫೈಟ್, ಇನ್ನೊಂದು 2 ದಿನ ಗ್ಯಾಪ್ ಆದಮೇಲೆ. ಸರೋವರ್ ಹೋಟ್ಲಲ್ಲಿ ಏನು ಫೈಟ್ ಅಂದರೆ, ನ್ಯಾಚುರಲಾಗಿ ಶಿವಣ್ಣ ಪ್ರೇಮ ಅವರು ಅಲ್ಲಿ ಮಾತಾಡ್ತಾ ಇರ್ತಾರೆ ಆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು. ಹರೀಶ್ ರಾಯ್ ಆ್ಯಂಡ್ ಗ್ಯಾಂಗ್ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಸರ್ ಶಿವಣ್ಣನ. ಒರಿಜಿನಲ್ ಸೋಡಾ ಬಾಟ್ಲ್ಸ್ ಎಷ್ಟು ಕ್ರೇಟ್ ತರಿಸಿರ್ಬೋದು ಅಂದರೆ, ಸೋಡಾ ಬಾಟ್ಲ್ಸ್ ಯೂಸ್ ಮಾಡೋಣ ಗುರುವೇ ಅಂತ ಅಂದರು ಯಾರು ಉಪೇಂದ್ರ. ಸಖತ್ತಾಗಿ ಆಯ್ತು ಸರ್ ಮಾಡೋಣ ಅಂಥೇಳಿ ನಾನು ಹೇಳಿದೆ. ಸೋಡಾ ಬಾಟ್ಲ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ, 1 ಮೋರ್ ಆಗ್ಬಿಟ್ರೆ ಕಷ್ಟ ಅಂತ. ನಿಂಗೆ ಎಷ್ಟು ಬೇಕಾ ಹೇಳ್ಗುರು ತರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟೆಂಪೋದಲ್ಲಿ ಸೋಡಾ ಬಾಟ್ಲ್ಸ್ ಬಂತು. ಒಂದು ಟೆಂಪೋ ಕ್ರೇಟ್ಗಳು, ಒರಿಜಿನಲ್ ಸೋಡಾ ಬಾಟ್ಲ್ಸ್. ನಾನು ಈಗ ನೋಡಿದೆ, ಒಂದು ಮಿನಿ ಟೆಂಪೋ ಇರುತ್ತೆ ಗೊತ್ತಾ, ಒಂದು 50ಇಂದ 100 ಕ್ರೇಟ್ ಅಂದ್ಕೊಳ್ಳಿ. 100 ಕ್ರೇಟ್ ಸೋಡಾ ಬಾಟ್ಲ್ ಬಂದು ಇಳಿತಾ ಇದೆ. ನಾನೆಲ್ಲ ಒಳಗಡೆ ಹೋಟ್ಲಿಗೆ ಹೋಗೋಕೇನೋ ಇಳಿತಾ ಇದೆ. ನಾನು ನೋಡಿದ್ರೆ ಗುರುವೇ ಅಂತ ಕರೆದು ಉಪೇಂದ್ರ, ನೋಡಿ ಎಷ್ಟು ಸೋಡಾ ಬಾಟ್ಲ್ ಬೇಕಾಗಿದೆ ತರಿಸಿದ್ದೀನಿ, ಯೂಸ್ ಮಾಡಿ ಅಂದರು. ನಾನು ನೋಡಿದೆ, ಏನು ಜೋಡಿಸ್ಬಿಟ್ಟವ್ರೆ ಸೋಡಾ ಬಾಟ್ಲ್ಗಳು, ಅದೇ ಪ್ರಾಪರ್ಟಿ. ಆಮೇಲೆ ಒರಿಜಿನಲ್ ಲಾಂಗ್ಗಳು ನಂಬಲ್ಲ. ಈ ಆ್ಯಕ್ಷನ್ನು ಸ್ಟಾರ್ಟ್ ಆಯ್ತು. ಆ್ಯಕ್ಷನ್ನು ಶಿವಣ್ಣ ಅವ್ರಿಬ್ರು ಮಾತಾಡ್ಬೇಕಾದ್ರೆ ಠಳ್ಳಂತ ಫಸ್ಟ್ ಒಂದು ಸೋಡಾ ಬಾಟ್ಲು ಬೀಳುತ್ತೆ. ಶಿವಣ್ಣ ಪಕ್ಕದಲ್ಲೇ ಆ ಅಂಬ್ರೆಲ್ಲ ಇರುತ್ತಲ್ಲ, ಅಂಬ್ರೆಲ್ಲ ಪಿಲ್ಲರ್ಗೆ ಹಿಂಗೆ ಬೀಳುತ್ತೆ. ಠಾಕಂದು ಮಿಸ್ ಆಗೋದು ನೋಡ್ತಾರೆ. ಅವರೆಲ್ಲ ಗ್ಯಾಂಗ್ ಎಂಟ್ರಿ, ಸೋಡಾ ಬಾಟ್ಲ್ಗಳು ಎತ್ಕೊಂಡು ಎಂಟ್ರಿ ಆದರೆ ಆಮೇಲೆ ಪಾಡ ಹೊಡಿತಾ ಇರ್ತಾರೆ. ಇವರು ಆ ಟೇಬಲ್ಗಳ ಮಧ್ಯದಲ್ಲಿ ಹೋಗಿ ಬಚ್ಚಿಕೊಂಡು, ಚೇರ್ಗಳಿಂದ ಬಚ್ಚಿಕೊತಾ ಇರ್ತಾರೆ. ಅಲ್ಲಿ ಅವ್ರದ್ದು ಲವ್ ಬಿಲ್ಡಪ್ಪು, ಪ್ರೇಮ ಲವ್ ಮಾಡ್ತಾ ಇರ್ತಾರೆ ಶಿವಣ್ಣನ. ಸೊ ಶಿವಣ್ಣ ಅವ್ರಿಗೇನು ಹೇಳ್ತಾ ಇರ್ತಾರೆ, ಆ್ಯಕ್ಷನ್ ವಿತ್ ಡೈಲಾಗ್ಸು. ಸೊ ಇಲ್ಲಿ ಅಟ್ಯಾಕ್ ಆಗ್ತಾ ಇರುತ್ತೆ. ಆಯಿತಾ. ಶಿವಣ್ಣ ಮತ್ತು ಕೌಂಟ್ರ್ ಅಟ್ಯಾಕ್. ಅವರು ಯಾವುದೋ ಒಂದು ಕ್ರೇಟ್ನಿಗೆ ಬೀಳಿಸ್ತಾರೆ, ಅವರು ಸೋಡಾ ಬಾಟ್ಲ್ ಎತ್ಕೊತಾರೆ, ಅವರು ಬೀಸ್ತಾರೆ. ಸೊ ಮಧ್ಯದಲ್ಲಿ ಲಾಂಗ್ಗಳಲ್ಲಿ ಕೂಡ ಅಟ್ಯಾಕ್ ಆಗುತ್ತೆ. ಈ ಸೋಡಾ ಬಾಟ್ಲ್ ಎಫೆಕ್ಟ್ ಏನಾಯ್ತು ಅಂದರೆ, ಶಿವಣ್ಣ ಬೀಸ್ತಾ ಇರ್ತಾರೆ, ಈ ಕಡೆ ಅವರು ಹೊಡಿತಾ ಇರ್ತಾರೆ. ನಾನು ಕ್ಲೋಸಪ್ಸ್ ಕೆಲವು ಶಾಟ್ ತೆಗಿಬೇಕಲ್ಲ ಸರ್, ಶಿವಣ್ಣ ಪಕ್ಕದಲ್ಲಿ ಹಿಂಗೆ ಹೊಡಿಬೇಕು. ಸೇಮ್ ನಾನು ಆಮೇಲೆ ಬಿಲ್ಲದು ಹೇಳ್ದನಲ್ಲ, ಶಿವಣ್ಣ ನೀವು ಮಿಸ್ ಆಗಿ ಆಮೇಲೆ ಅಲ್ಲಿ ಸೋಡಾ ಬಾಟ್ಲ್ ಹೊಡ್ತೀನಿ. ಇಲ್ಲಮ್ಮ ನೀನು ನೋಡಿ, ನಾನು ಮಿಸ್ ಆಗ್ತೀನಿ. ಒರಿಜಿನಲ್ ನೋಡಿ, ಏನು ಟೆನ್ಷನ್ ತಗೋಬೇಡ, ನಾನು ಹಿಂಗೆ ಹೊಡೆದ ತಕ್ಷಣ ಹಿಂಗೆ ಟರ್ನ್ ಆಗ್ತೀನಿ ಅಷ್ಟೇ ಅಂದರು. ಸೊ ಒರಿಜಿನಲ್ ಶಿವಣ್ಣನ ಪಕ್ಕದಲ್ಲಿ ಸೋಡಾ ಬಾಟ್ಲ್ ಹೊಡೆದಿದ್ದೀವಿ, ಪಕ್ಕದಲ್ಲಿ ಇಲ್ಲೇ ನೋ ಕಟ್ ಶಾಟ್. ಇಲ್ಲಿ ಹೊಡೆದಿದ್ದೀವಿ, ಎಲ್ಲ ಹೊಡೆದ ತಕ್ಷಣ ಹಿಂಗೆ ಮಿಸ್ ಆಗೋರು ಅಷ್ಟೇ, ಅದು ಪುಡಿ ಆಗೋದು. ಸೊ ಈ ಥರದ್ರಲ್ಲಿ ಕೆಲವರು ಅಲ್ಲಿ ಆರ್ಟಿಸ್ಟ್ಗೆ ಫೈಟರ್ಸ್ ಎಲ್ಲ ಇರ್ತಾರೆ ಗೊತ್ತಾ, ಫೈಟರ್ಸ್ಗೆ ಒಬ್ಬನಿಗೆ ಇಲ್ಲಿ ಕಟ್ಟಾಯಿತು ಸರ್ ಅಂತ ಸೋಡಾ ಬಾಟ್ಲು ಎಸಿಬೇಕಾದ್ರೆ. ಸೊ ಇಲ್ಲಿ ಕಟ್ಟಾಗಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಮಲ್ಯ ಹಾಸ್ಪಿಟ್ಲು, ಸೀದಾ ಆಂಬುಲೆನ್ಸಲ್ಲಿ ಅಲ್ಲಿ ಒಂದು ಆ್ಯಂಬುಲೆನ್ಸ್ ಗಾಡಿ ರೆಡಿ ಇಟ್ಟಿದ್ವಿ, ಆ್ಯಂಬುಲೆನ್ಸೇ ರೆಡಿ ಇಟ್ಟಿದ್ವಿ. ಆಯಿತಾ, ರೆಡಿ ಇಟ್ಟಿದ್ವಿ. ಸೊ ಟೈ ಅಂತ ಕಳಿಸ್ತೀವಿ, ಆ್ಯಂಬುಲೆನ್ಸ್ ಟೈ ಅಂತ ಹೋಯ್ತು ಮಲ್ಯ ಹಾಸ್ಪಿಟ್ಲಿಗೆ, ಪಕ್ಕದಲ್ಲೇ ಅಲ್ವಾ, ಒಂದು 500 ಅಡಿ ಕೂಡ ಇಲ್ಲ. ಹೋಯ್ತು. ಅಲ್ಲಿ ಅವ್ನು ಒಳಗಡೆ ಹೋಗ್ತಾ ಇದ್ದಾನೆ, ಅವ್ನು ಆಚೆ ಬರ್ತಾ ಇದ್ದಂಗೆ ತಿರ್ಗಿ ಇನ್ನೊಬ್ಬನಿಗೆ ಇಲ್ಲಿ ಕಟ್ಟಾಯಿತು. ಸರ್ ಅಂತ ತಿರ್ಗಿ ಆ್ಯಂಬುಲೆನ್ಸ್ ಅವನು ಇಳಿಸ್ತು, ತಿರ್ಗಿ ಇವನು ಕರ್ಕೊಂಡು ಹೋಯ್ತು. ಕಟ್ ಮಾಡಿ ಇನ್ನೊಬ್ರಿಗೆ ಇಲ್ಲಿ ಕಟ್ಟಾಯಿತು. ಅವನು ಹೋದ. ಅವರು ಏನು ನಡೀತಾ ಇದೆ ಅಂದ್ರಂತ ಹಾಸ್ಪಿಟ್ಲಲ್ಲಿ, ಏನು ಒಬ್ಬೊಬ್ಬರೇ ಬರ್ತಾನೆ, ಅವ್ರು ಏನಾಗ್ತಾಯಿದೆ ಅಲ್ಲಿ ಅಂತ. ಸೊ ಈ ಥರ ಯಾಕೆ ಹೇಳ್ತೀರಾ, ಅಲ್ಲೋಗಿ ಮ್ಯಾನೇಜರ್ ಹೇಳ್ತಾಯಿದ್ರು, ಹಿಂಗೆ ಕೇಳ್ತಾವ್ರೆ ಅಲ್ಲಿ ಹಾಸ್ಪಿಟ್ಲಲ್ಲಿ, ಒಬ್ಬೊಬ್ಬರೇ ಲೈನಾಗಿ ಹೋಗ್ತಾಯಿದ್ರೆ ಏನು ನಡೀತಾಯಿದೆ, ಎಲ್ಲಿ ಏನಾಗ್ತಾಯಿದೆ, ಯಾಕೆ ಹಿಂಗೆ ಬರ್ತಾಯಿದ್ದಾರೆ ಎಲ್ಲರೂ ಅಂತ. ಸೊ ಈ ಥರ ಅಂದರೆ ಅಷ್ಟು ರಿಯಲಿಸ್ಟಿಕ್ ಆ್ಯಕ್ಷನ್ನು ಸುಮಾರು ಜನಕ್ಕೆ ಅಂದರೆ ಸಣ್ಣ ಪುಟ್ಟ ಕಟ್ಟಿಂಗ್ಸೇ. ಈ ಗ್ಲಾಸ್ ಹಿಂಗೆ ಬಿದ್ದರೆ ಟಕ್ ಅಂತ ಕುಯ್ಕೊಳ್ಳುತ್ತೆ ಒಂದು 2-3 ಸ್ಟಿಚ್ಚು, ಇಲ್ಲಿ ಕುಯ್ಕೊಳ್ಳುತ್ತೆ ಒಂದು 2 ಸ್ಟಿಚ್ಚು, ಇಲ್ಲಿ ಕುಯ್ಕೊಳ್ತಾ ಒಂದು 2 ಸ್ಟಿಚ್ಚು, ಇನ್ನೊಬ್ಬರಿಗೆ ಇಲ್ಲೆಲ್ಲ ಏಟ್ ಬೀಳುತ್ತೆ. ಈ ಥರ ಬರೀ ಒಂದು 2 ಸ್ಟಿಚ್ ಪ್ರಾಬ್ಲಮ್ ಅಷ್ಟೇ, ಅದು ಇನ್ನೇನಿಲ್ಲ. ಆದ್ರೂ ಆ ಬ್ಲಡ್ ಬರ್ತಾ ಇರುತ್ತೆ, ಏನು ಹುಡುಗಾಟನ. 2 ಸ್ಟಿಚ್ ಅಂದರೆ ಅದೇನು ಹುಡುಗಾಟ ಅಲ್ಲ. ಸೊ ಮಲ್ಯ ಹಾಸ್ಪಿಟಲ್ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಏನು ಟೆನ್ಷನ್ ಆಗಿಲ್ಲ. ಅಷ್ಟು ರಿಯಲಿಸ್ಟಿಕ್ ಮಾಡಿ ಸರ್. ಯಾವುದು ಆ್ಯಕ್ಷನ್ ಶಿವಣ್ಣ ಅಂತೂ ಡೇವಿಲಾಗಿ ಮಾಡಿದ್ರು. ಆ ಆ್ಯಕ್ಷನ್ ಆಯಿತು. ಇನ್ನೊಂದು ಆ್ಯಕ್ಷನ್ ಕಾಲೇಜಲ್ಲಿ ಇಂಟ್ರೋ ಬ್ಲಾಕ್. ಅಯ್ಯಪ್ಪ ಆ್ಯಕ್ಷನ್ ಇದೆಯಲ್ಲ ಸರ್, ಯೋಚನೆ ಮಾಡಬೇಡ. ಇನ್ನೊಂದು ಆ್ಯಕ್ಷನ್ ಕಾಲೇಜಲ್ಲಿ ಇಂಟ್ರೋ ಬ್ಲಾಕ್. ಅಯ್ಯಪ್ಪ ಆ್ಯಕ್ಷನ್ ಇದೆಯಲ್ಲ ಸರ್. ನಮ್ಮ ಉಪೇಂದ್ರ ಅವ್ರು ಹೆಂಗೆ ಅಂದರೆ, ಉಪೇಂದ್ರ ಅವ್ರದ್ದು ಒಂದಿದೆ, ಅವರು ಲೀಡ್ ಸೀನ್ ತೆಗಿಬೇಕಾದ್ರೆ ಅವರು ಮಾಡ್ತಾ ಇರ್ತಾರೆ, ಈ ಬ್ಲಾಕ್ ಅಂತ ಹೋಗ್ತಾ ಇರ್ತಾರೆ. ಕ್ಯಾಮ್ರಾಮನ್ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ, ಬನ್ನಿ ಇದು ಇಟ್ಕೊಳ್ಳಿ, ತೆಗೋಣ, ಇದಾಯ್ತಾ ಅದು ತೆಗೋಣ, ಹಿಂಗೋ ಮುಂದಕ್ಕೆ ಹೋಗ್ತಾ ಇರೋದು ಅಷ್ಟೇ ಅವರು.
1 ಗಂಟೆ ಆಯಿತು, 1:30 ಆಯಿತು, 2 ಗಂಟೆ ಆಯಿತು, ಬ್ರೇಕ್ ಇಲ್ಲ, ಏನೂ ಇಲ್ಲ. ಮಧ್ಯಾಹ್ನ ಬ್ರೇಕೇ ಇಲ್ಲ. ನಾನು ಬೇರೆ ಬೆಳಗ್ಗೆ ಟಿಫನ್ ಕಡಿಮೆ ಮಾಡಿದ್ದೆ, ನನಗೂ ಸುರ್ಸುರ್ ಅಂತೈತೆ. ಅಲ್ಲಿ ನೋಡಿದ್ರೆ ಯೂನಿಟ್ ಅವರೆಲ್ಲ ನನ್ನ ಮಕ್ಕ ನೋಡ್ತಾವ್ರೆ. ಅದೇ ಫೈಟ್ ಲೀಡ್ ಸೀನ್ ತೆಗಿತಾ ಇರೋದು. ಆ ಯೂನಿಟ್ ಅವರೆಲ್ಲ ನನ್ನ ಮಕ್ಕ ನೋಡಿದ್ರು, ಬ್ರೇಕ್ ಬಿಟ್ಟಿಲ್ಲ ಹಿಂಗಂದರು. ನಾನು ಹಿಂಗಂದೆ ಇರಿ ಅಂತ. ಕಟ್ ಮಾಡಿ 2:15 ಆಯಿತು, ನೋ ಬ್ರೇಕು. ಇನ್ಯಾವಾಗ ಬಿಡ್ತಾರೆ ಅಂತೇಳಿ 2:45 ಹೋದೆ ಉಪೇಂದ್ರ ಹತ್ರ. ಹಿಂಗೆ ಏನು ಕೂದಲು ಹಿಂಗೆ ಅಂದ್ಕೊಂಡು ಹಿಂಗಂತ ಇದ್ರು. ಅದೇ ಜೋಶೆ, ಬೆಳಗ್ಗೆ ಬಂದಿದ್ದ ಜೋಶೆ. ಹಿಂಗಂದೆ, ಸರ್ ಅಂದೆ. ಏನೋ ಅಂದರು. 2:45 ಆಯಿತು, ನಿಮ್ಗೆ ಹಸುವಾಗ್ತಾ ಇಲ್ವಾ ಅಂದೆ. ಹಾಂ 2:45 ಆಗೋಯ್ತಾ? ಇಲ್ಲ ರೀ ನೋಡಿ ಟೈಮ್ ಅಂದರು. 2:45 ಆಯಿತು ಅಂದೆ. ಎಲ್ಲರೂ ಪಾಪ ಯೂನಿಟ್ ಅವರೆಲ್ಲ ಹಸ್ಕೊಂಡವ್ರೆ. ಹೌದಾ, ಏನೋ ನನಗೆ ಹಸುವಾಗಲಿಲ್ಲ ಅಂದರು. ಎಲ್ರಿಗೂ ಹಸುವಾಗೈತೆ, ನಿಮಗೆ ಈ ವರ್ಕ್ ಹಸುವಲ್ಲಿ ಹಸು ಕಾಣಿಸ್ತಾ ಇಲ್ಲ ಅಂತ ರೇಗಿಸಿದೆ. ಅದು ಊಟ ಬೇರೆ ಮಾಡಬೇಕಲ್ಲ ಎಲ್ಲರೂ ಅಂದರು. ಮಾಡಬೇಕಲ್ಲ ಗುರುವೇ ಅಂದೆ. ಆಯ್ತು ಬನ್ನಿ ಗುರುವೇ. 1 10 ನಿಮಿಷ ಬ್ರೇಕ್ ಅಂದರು. ನನಗೆ ಜ್ಞಾಪಿಸಿದ್ದು ಉಪೇಂದ್ರ ಸರ್ಗೆ. ಅವರು ಊಟ ಬೇಡ, ತಿಂಡಿ ಬೇಡ, ಬಿಟ್ಬಿಡಿ ಕ್ಯಾಮ್ರಾ ಕೊಟ್ಬಿಟ್ಟು ಒಂದು 12 ಅವರ್ ಇಲ್ಲ 16 ಅವರ್ ಮಾಡ್ತಾಯಿರ್ತಾರೆ. ಇದು ಡೈಲಿ ಅವ್ರು ಬ್ರೇಕೇ ಬಿಡಲ್ಲ. ಕೆಲಸದಲ್ಲಿ ಇಳಿದುಬಿಟ್ರೆ ಅಷ್ಟು ಇನ್ವಾಲ್ವ್ಮೆಂಟು. ಯಾರಾದರೂ ಜ್ಞಾಪಿಸಿದ್ರೆ ಮಾತ್ರ ಬ್ರೇಕ್ ಬಿಡ್ತಾರೆ. ಸರ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ವರ್ಕ್ ನಡಿಬೇಕಾದ್ರೆ. ಅಷ್ಟು ಇನ್ವಾಲ್ವ್ಮೆಂಟು, ಸಖತ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು ವರ್ಕಲ್ಲಿ. ತಲೆನೇ ಕೆಡ್ಸ್ಕೊಳ್ಳಲ್ಲ, ಹೋಗ್ತಾ ಇರ್ತಾರೆ. ಸೊ ಆ ಥರ ಅವರು ಅಯ್ಯಪ್ಪ ಸೂಪರ್. ಬೈಕ್ದು ಚೈನ್ ಇಟ್ಕೊಂಡು ಒಂದು ಫೈಟ್ ಮಾಡಿದ್ವಿ. ಸೊ ಕಾಲೇಜಲ್ಲಿ ಬೈಕ್ ಚೈನ್. ಅದೇ ಉಪೇಂದ್ರ ಹೇಳಿದ್ನಲ್ಲ, ಉಪೇಂದ್ರ ಅದು ವರ್ಕಲ್ಲಿ ರಾಕ್ಷಸ. ಕೆಲವೆಲ್ಲ ಜೋಶ್ಗಳು ಕೆಲವ್ರ ಹತ್ರ ನಾನು ಕಲ್ತಿರೋದನ್ನಲ್ಲ. ಸೊ ಅವ್ರ ಹತ್ರ ನಾ ಎತ್ಕೊಂಡಿದ್ದೆ ಕೆಲವೆಲ್ಲ ಆ ಶಾರ್ಪ್ನೆಸ್. ಚೈನ್ ಒರಿಜಿನಲ್ ಚೈನು ಹೀರೋನ್ ಹಾಕಿ ಹೊಡಿಯೋದು, ಆಮೇಲೆ ಅಲ್ಲಿ ಒಬ್ಬ ಫೈಟ್ರಿಗೆ ಕೈ ಕತ್ತರಿಸೋದು, ಇನ್ನೊಬ್ಬರಿಗೆ ಕಾಲು ಕತ್ತರಿಸೋದು. ಅಲ್ಲಿ ಒಬ್ಬ ಶಾಸ್ತ್ರಿ ಆಗಿರೋವಂಥ ಒಂದು ಕ್ಯಾರೆಕ್ಟ್ರು ರೌಡಿಯಾಗಿ ಮಾರ್ಪಾಡಾಗೋವಂಥ ಒಂದು ಸಿಚುಯೇಷನ್. ಮೇನ್ ಸೀನ್ ಇಂಟ್ರೋ ಬ್ಲಾಕ್ ಸೀನ್. ಆ ಹುಡುಗಿಗೋಸ್ಕರ ಹೀರೋ ರೌಡಿಯ ಅಂದರೆ ಕೈಕಾಲು ಮುರಿದಾಕ್ಬಿಡ್ತಾರೆ, ಎಲ್ಲರದ್ದು ಹೊಡೆದು ಬೀಸಿಬಿಡ್ತಾರೆ. ಹೆವಿ ವೈಲೆಂಟ್ ಆಗಿರುತ್ತೆ ಫೈಟ್ ಅದು. ಸೊ ಆ ಫೈಟ್ ಕೂಡ ಜೋರಾಗಿ ಬಂತು. ಸೊ ಈ ಥರ ಒಂದೊಂದು ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಇದೇ ಕಾರಲ್ಲಿ ಈ ಪ್ರೇಮನ ಕೂಡಿಸ್ಕೊಂಡು ಹೀರೋಯಿನನ್ನು ಶಿವಣ್ಣ ಹೋಗ್ತಾ ಇರ್ತಾರೆ. ಒಳಗಡೆ ಲವ್ದು ಡೈಲಾಗ್ಸ್, ಲವ್ ವಾರ್ ಇಬ್ರಿಗೂ. ಆ ಹುಡುಗಿ ಲವ್ ಮಾಡ್ತೀನಿ ಅಂತಾರೆ, ಇವರು ಬೇಡ ಅಂತ ಇರ್ತಾರೆ. ಈ ಥರ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡಿಬಿಡ್ತಾರೆ ಶಿವಣ್ಣನ ಸಾಯಿಸೋಕ್ಕೆ. ಇದೊಂದು ಸಿಚುವೇಷನ್ನಲ್ಲಿ ಶಿವಣ್ಣನ ಗಾಡಿಗೆ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ. ಆಯಿತಾ? ಸೊ ಗಾಡಿಯೆಲ್ಲ ಉರಿತಾ ಇರಬೇಕು, ಒಳಗಡೆ ಇವರು ಡೈಲಾಗ್ ಮಾತಾಡ್ತಾ ಇರ್ತಾರೆ, ಲವ್ ಡೈಲಾಗ್. ಗಾಡಿ ಉರಿತಾ ಇರ್ತದೆ, ಇವರು ಆಮೇಲೆ ಗಾಡಿ ಉರಿಯೋದ್ರಲ್ಲಿ ಇವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಈ ಥರ ಸಿಚುವೇಷನು. JC ರೋಡು ಮಿನರೋ ಸರ್ಕಲಿಂದ ಸ್ಟಾರ್ಟ್ ಮಾಡಿದ್ವಿ. ಯಾರಿಗೂ ಹೇಳಿಲ್ಲ. ಮಿನರೋ ಸರ್ಕಲ್ ಸೈಡಲ್ಲಿ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡ್ಬಿಟ್ವಿ. ಗಾಡಿ ಮೇಲೆ ಪೆಟ್ರೋಲ್ ಹಾಕ್ಬಿಟ್ಟು ಗಾಡಿ ಬೆಂಕಿ ಇಟ್ಬಿಟ್ಟು ಒಳಗಡೆ ನಾನು, ಗೌರಿಶಂಕರ, ಶಿವಣ್ಣ, ಪ್ರೇಮ 4 ಜನ. ಕ್ಯಾಮ್ರಾ ಮುಂದ್ಗಡೆ ಇಟ್ಕೊಂಡು ಅವರಿಬ್ಬರು ಹಿಂದ್ಗಡೆ ಇಟ್ಕೊಂಡು ನಾನು ಮುಂದ್ಗಡೆ ಮಧ್ಯದಲ್ಲಿ ಗೌರಿಶಂಕರ್ ಕೂತಿದ್ರು, ನಾನು ಸೈಡಲ್ಲಿ ಕೂತಿದ್ದೆ. ಯಾಕೆ ಹೇಳ್ತೀರಾ ಸೀನು? ಸ್ಟ್ರಗ್ಲಿಂಗು ಫುಲ್ಲು ಬೆಂಕಿ. ರೋಡಲ್ಲಿ ಇರೋರೆಲ್ಲ JC ರೋಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಯಾವುದೋ ಒರಿಜಿನಲ್ ಕಾರ್ಗೆ ಬೆಂಕಿ ಎತ್ಕೊಂಡ್ಬಿಡ್ತು ಅಂತ. ಅಷ್ಟು ನ್ಯಾಚುರಲಾಗಿ ಅಲ್ಲಿಂದ ಟೌನ್ ಹಾಲ್ವರೆಗೂ ತೊಗೊಂಡಿದ್ವಿ ಶಾರ್ಟ್ನ. ಒಂದೇ ಶಾರ್ಟ್ ಒಳಗಡೆ ಸ್ಟ್ರಗ್ಲಿಂಗು, ಆ ಬೆಂಕಿ ಎತ್ಕೊಂಡಿರುತ್ತೆ ಸ್ಟ್ರಗ್ಲಿಂಗು. ಏನು ಹೀರೋ ಗ್ಲಾಸ್ಗಳು ಎತ್ತೋದು, ಈ ಕಡೆ ಬೆಂಕಿ ಒಳಗಡೆ ಬರ್ತಾ ಇರುತ್ತೆ. ಸೊ ಅವರು ಲಾಂಗ್ಗಳಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಆ ಪಕ್ಕದಲ್ಲಿ ಗ್ಲಾಸ್ಗಳನ್ನ ಕೂಡ ಲಾಂಗಲ್ಲಿ ಹೊಡಿತಾರೆ. ಸೊ ಈ ಸಿಚುವೇಷನಲ್ಲಿ ಭಾಳನೇ ನ್ಯಾಚುರಲ್ಲಾಗಿ ಮಾಡ್ಬೇಕಂತೇಳಿ ಪಬ್ಲಿಕಲ್ಲಿ ಮಾಡಿದ್ವಿ JC ರೋಡಲ್ಲಿ. ಜನ ಭಯಭೀತರಾಗಿ ಓಡಿದ್ರು ಸಹ, ಕಣ್ಣಲ್ಲೇ ನೋಡಿದ್ದೀನಿ ನಾನು. ಓಡ್ತಾರೆ, ಕಾರು ಬೆಂಕಿ ಎತ್ಕೊಂಡ್ಬಿಡೈತೆ ಅಂತ. ಸೊ ಅಷ್ಟು ರಿಯಲಿಸ್ಟಿಕ್ ಬಂತು. ಆಮೇಲೆ ಅದನ್ನು ಸದಾಶಿವನಗರದಲ್ಲಿ ಆ ಕಾರ್ ಹಿಂದೆಯಿಂದ ಡ್ಯಾಶ್ ಹೊಡಿತಾರೆ. ಆ ಕಾರು ಬೆಂಕಿಯಲ್ಲೇ ಪಲ್ಟಿ ಹೊಡಿತದೆ, ವಿತ್ ಫೈರ್ ಪಲ್ಟಿ ಹೊಡಿತದೆ. ಅದು ಸದಾಶಿವನಗರದ ಸರ್ಕಲಲ್ಲಿ ತೆಗೆದ್ವಿ, ಸ್ಯಾಂಕಿಟ್ಯಾಂಕಿ ರೋಡಲ್ಲಿ. ಸೊ ಆ ಪಲ್ಟಿ ಹೊಡೆದ ಮೇಲೆ ಅದು ಅರ್ಧಂಬರ್ಧ ಕಾರ್ ನಿಂತಿರುತ್ತೆ, ಒಳಗಡೆ ಮತ್ತು ಬಿಲ್ಡಪ್ಸು, ಈ ಥರ ಎಲ್ಲ ಒಂದೊಂದು ಡಿಫ್ರೆಂಟ್ಸ್, ಒಂದೊಂದು ಡಿಫ್ರೆಂಟು. ಕ್ಲೈಮ್ಯಾಕ್ಸ್ ಅಂತೂ ನಾರಾಯಣ ನೇತ್ರಾಲಯ ಇದೆಯಲ್ಲ, ಅದ್ರ ಸೆಲ್ಲರಲ್ಲಿ ಮಾಡಿದ್ದು. ಅಲ್ಲೂ ಕೂಡ ಶಿವಣ್ಣ ರೌಡಿಸಮ್ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಸೊ ಹಾಸ್ಪಿಟಲ್ಲಿ ಅವರು ಅದೇ ಪ್ರೇಮ ಹಾಸ್ಪಿಟಲಲ್ಲಿರ್ತಾರೆ. ಅವ್ರ ಹತ್ರ ಬರ್ತಾರೆ. ಅವ್ರ ಹತ್ರ ಬಂದು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ರೌಡಿಗಳು ಶಿವಣ್ಣನ ಸಾಯಿಸೋಕೆ ಅಟ್ಯಾಕ್. ಅಲ್ಲೂ ಕೂಡ ರಿಯಲಿಸ್ಟಿಕ್ ಫೈಟ್ ಸರ್.
ರಿಯಲಿಸ್ಟಿಕ್ಕಿಂದ ಆಚೆನೇ ಹೋಗಿಲ್ಲ ನಾವು, ಯಾವುದು ಟೋಟಲ್ ಓಮಲ್ಲಿ. ಸೊ ಅದು ಕೊನೆಗೆ ಹೆಂಗೆ ರಿಸಲ್ಟ್ ಅಂದರೆ ಟೋಟಲಾಗಿ ಒಂದು ಅಂಡರ್ ಕರೆಂಟ್ ಇರೋವಂಥ ಒಂದು ರೌಡಿಸಮ್ ಸಬ್ಜೆಕ್ಟಲ್ಲಿ ಒಂದು ಪಕ್ಕಾ ಆ್ಯಕ್ಷನ್ಗಳು ನಿಜವಾಗ್ಲೂ ಅವ್ರು ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇತ್ತು ಪ್ರತಿ ಒಂದೊಂದು ಸಿಚುವೇಶನ್. ಸೊ ಜೋರಾಗಿ ಬಂತು, ಸಿನಿಮಾನು ಸೂಪರ್ ಡೂಪರ್ ಹಿಟ್ಟು. ಯಾವ ಸಿನಿಮಾನು ಈಗ ಮಾಡ್ತಾ ಇರಬೇಕಾದ್ರೆ ಓಕೆ ಒಂದು ಲೆವೆಲ್ಗೆ ಕಾನ್ಫಿಡೆಂಟ್ ಇರುತ್ತೆ ಸರ್. ಈಗ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ನಮಗೆ, ಅದನ್ನು ಜನ ಹೆಂಗೆ ತೊಗೊತಾರೋ ಆ ಸೆಕೆಂಡ್ರಿ. ಬಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ. ಅಲ್ಲಿಗೂ ಉಪೇಂದ್ರ ಅವ್ರು ಅವಾಗ ಹೇಳೋರು, ನಾನು ಹೇಳ್ತಾ ಇದ್ದೆ ಆ ಥರ ಏನೋ ಡಿಫ್ರೆಂಟಾಗಿ ಬರ್ತಾಯಿದೆ ಸರ್ ಅಂದು. ಅದೇ ಗುರುವೇ ಭಯ ಆಗ್ತಾಯಿದೆ, ನೋಡೋಣ ಜನ ಯಾವ ರೀತಿ ತೊಗೊತಾರೋ, ನಮಗೇನೋ ಒಂದು ಕಾನ್ಫಿಡೆನ್ಸ್ ಇದೆ, ನೋಡೋಣ ಜನ ಹೆಂಗೆ ತೊಗೊತಾರೋ ಅಂತ. ಅವರು ಅವ್ರ ವರ್ಕಲ್ಲಿ ಕಾನ್ಫಿಡೆನ್ಸ್ ಇದ್ರೂ ಜನಗಳ ತಗೊಳ್ಳೋ ರೀತಿ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಭಯ ಪಡೋರು ಒಳಗಡೆ. ಅಂದರೆ ಅದು ಈಗಲೂ ಇದೆ, ಅದು ಉಪೇಂದ್ರವ್ರು ಈಗಲೂ ಅದಿದೆ ಅವ್ರಿಗೆ. ಅಂದರೆ ಆ ಭಯ ಮೀನ್ಸ್ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ. ಸೊ ಇದು ಯಾವ ಸಿನಿಮಾ ಹೆಂಗೆ ತೊಗೊತಾರೆ ಹೇಳೋಕ್ಕಾಗಲ್ವಲ್ಲ ಗುರುವೇ, ನೋಡೋಣ ಜನಗಳ ಮೇಲಿದೆ ಅನ್ನೋದು ಹೇಳ್ತಾ ಇರ್ತಾರೆ ಅವರು. ಸೊ ಓಮ್ ಮೆಗಾ ಹಿಟ್, ಮಾತಾಡೋಂಗಿಲ್ಲ ಸರ್. ಇದು ಈಗ ನೀವು ಅಂದ್ರೆ ಗೊತ್ತಾ ನ್ಯಾಚುರಲಿಸ್ಟಿಕ್ ಆಗಿ ಮಾಡೋದ್ರಿಂದ ಈಗ ಒಂದು ಯಾವುದೋ ಒಂದು ಸಿನಿಮಾ ತಗೊಂಡಾಗ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾಗ ನೀವೇನಾದ್ರು ಪ್ರಿಪೇರ್ ಆಗ್ತೀರಾ ಫೈಟ್ ಮಾಸ್ಟರ್? 100% ಪ್ರಿಪೇರ್ ಆಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಓಮ್ಗೆ ಏನು ಪ್ರಿಪೇರ್ ಆಗಿರ್ಬೋದು? ಓಮ್ಗೆ ಈಗ ಅದಕ್ಕೆ ಮುಂಚೆ ಎಲ್ಲ ಕಮರ್ಷಿಯಲ್ ಫೈಟ್ಸ್ ಮಾಡ್ತಾಯಿದ್ವಿ. ಈಗ ಆಗ ಈ ಬೆಡ್ಗಳು ಹಾಕೋದು, ಟ್ರಂಪೋಲಿಯಮ್ ಯೂಸ್ ಮಾಡೋದು, ಅವಾಗೆಲ್ಲ ರೋಪ್ಸ್ ಇರಲಿಲ್ಲ. ಟ್ರಂಪೋಲಿಯಮ್ ಯೂಸ್ ಮಾಡಿ ಡೈವ್ಗಳೆಲ್ಲ ಹೊಡೆದು ಬೀಳೋ ಥರ, ಈಗ ಹೀರೋ ಹೊಡೆದ್ರೆ ಏರೆಲ್ಲ ಹಂಗೆ ಹೋಗಿ ಬೀಳೋದು, ಇವೆಲ್ಲ ಈ ಥರದ್ದು ಕಮರ್ಷಿಯಲ್ ಕೆಲವು ಇಟ್ಕೊಂಡು ಮಾಡ್ತಾಯಿದ್ವು. ಓಮ್ಗೆ ಯಾವ ಥರ ಪ್ರಿಪೇರ್ ಅಂದರೆ ಒರಿಜಿನಲ್ ರೌಡಿಗಳು ಹೊಡೆದಾಡಿದ್ರೆ ಹೆಂಗೆ ಇರುತ್ತೆ ಆ ಥರ ಬೇಕು. ಆ ಸಿಚುವೇಶನ್ ಹಂಗಿದೆ. ಗಾಡಿಗಳಲ್ಲಿ ಬರೋದಾಗಲಿ, ಗಾಡಿಗಳು ಹತ್ಕೊಳ್ಳೋದಾಗಲಿ, ರೌಡಿಗಳು ಫಾಲೋ ಮಾಡೋದಾಗಲಿ ಎಲ್ಲ ರಿಯಲಿಸ್ಟಿಕ್ ಆಗಿರಬೇಕು. ಪ್ರಿಪರೇಷನ್ 50%, ಆಯಿತಾ, ಸ್ಪಾಟ್ ಇಂಪ್ರೂವ್ಮೆಂಟ್ ಇನ್ 50%. ಆ ಥರ ಒಂದು ಸಬ್ಜೆಕ್ಟ್ಗಳಲ್ಲಿ, ಆ ಥರ ಆ್ಯಕ್ಷನ್ಗಳಲ್ಲಿ ಫುಲ್ ಪ್ರಿಪೇರ್ ಆಗೋಕ್ಕಾಗಲ್ಲ. ಫುಲ್ ಪ್ರಿಪೇರ್ ಆಗಿ ಆಗಲ್ಲ. ಅರ್ಧ ನಾವು ಪ್ರಿಪೇರ್ ಆಗಬೇಕು. ಹೆಂಗೆ ಅಂದರೆ ಈ ಥರ ಮಾಡಬೇಕು, ಈಗೀಗ ಆಗಬೇಕು, ಈ ಥರ ಹೋದರೆ ಚೆನ್ನಾಗಿರ್ತಾನೆ ರಿಯಲಿಸ್ಟಿಕ್. ಇನ್ನೊಂದು ಹೇಳ್ಬಿಡ್ತೀನಿ, ಮಾಮೂಲಿ ಆ್ಯಕ್ಷನ್ ಮಾಡ್ಬೋದು ಸರ್, ರಿಯಲಿಸ್ಟಿಕ್ ಆ್ಯಕ್ಷನ್ ಮಾಡೋದು ಭಾಳ ಕಷ್ಟ ಇದೆ. ನ್ಯಾಚುರಲ್ ಆ್ಯಕ್ಷನ್ ಭಾಳ ಕಷ್ಟ ಇದೆ. ಕಂಪೋಸ್ ಮಾಡೋದಾಗಲಿ, ಆರ್ಟಿಸ್ಟ್ ಮಾಡೋದಾಗಲಿ, ಕೋ ಆರ್ಟಿಸ್ಟ್ಗಳಾಗಲಿ, ಫೈಟರ್ಸ್ಗಾಗಲಿ ತುಂಬಾ ಕಷ್ಟ ಆಗೋದು ರಿಯಲಿಸ್ಟಿಕ್ ಆ್ಯಕ್ಷನ್ ಮಾಡಿದಾಗ. ಮಾಮೂಲಿ ಆ್ಯಕ್ಷನ್ ನೀವೇನು ಬೆಡ್ ಹಾಕಿರ್ತೀವಿ, ಬೆಡ್ನ ಅವಾಯ್ಡ್ ಮಾಡ್ತೀವಿ, ಬೆಡ್ ಮೇಲೆ ಬೀಳ್ಬೋದು. ಈಗ ಬಿಡಿ ರೋಪ್ ಬಂದಿದೆ, ರೋಪ್ ಹಾಕಿರ್ತೀವಿ, ರೋಪಲ್ಲಿ ಎಳೆದು ರೋಪಲ್ಲಿ ಬೆಡ್ ಹಾಕಿ ರೋಪ್ ಶಾಟ್ ಮಾಡಿಸೋದು ನಾವು ಈಗಲೂ ಕೂಡ, ಆಯಿತಾ. ಸೊ ರಿಯಲಿಸ್ಟಿಕ್ ಫೈಟ್ಗೆ ನೋ ಬೆಡ್ಸ್, ಒರಿಜಿನಲ್ ಬೀಳಬೇಕು. ಒರಿಜಿನಲ್ಗೆ ಬೀಳಬೇಕು. ಒರಿಜಿನಲ್ಗೆ ಅದೇ ಒರಿಜಿನಲ್ ಮಕ್ಕ ಕೊಡೋದು ಅವೆಲ್ಲ ಇರಲ್ಲ. ಅಂದರೆ ಆ ಆ್ಯಕ್ಷನ್ ಮಾಡಬೇಕಾದ್ರೆ ಆ ಸ್ಟ್ರಗ್ಲಿಂಗ್ಸ್ ಕೂಡ ರಿಯಲಿಸ್ಟಿಕ್ ಆಗಿರಬೇಕು. ಉರುಳೋದು, ಎದ್ದೇಳೋದು, ಬೀಳೋದು ಇವೆಲ್ಲ ಭಾಳನೇ ಡೇಂಜರ್ ರಿಯಲಿಸ್ಟಿಕ್ ಆ್ಯಕ್ಷನ್. ಸೊ ಆ ಸಿನಿಮಾದ ಓಮಲ್ಲಿ ಸಖತ್ ವರ್ಕೌಟ್ ಆಗ್ಬಿಡ್ತು. ಸೊ ಆ ಕತೆಗೆ ತಕ್ಕಾಗೆ ಅದು ಬಂತು. ಸೊ ಉಪೇಂದ್ರ ಅವರು ಕೂಡ ಭಾಳನೇ ಕೋಆಪರೇಟಿವ್ ಬಿಡಿ. ಅವರು ಕೂಡ ಸಖತ್ ನಮಗೆ ತುಂಬಾ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ, ಅವರು ತಲೆನೇ ಕೆಡ್ಸ್ಕೊಳ್ಳಲ್ಲ. ಸೊ ನಾವು ತೆಗಿತಾ ಇರ್ತೀವಿ, ಏನಾದರೂ ಅವ್ರ ಡೌಟ್ ಏನಾದರೂ ಬಂದಾಗ ಮಾತ್ರ ಈ ಶಾರ್ಟ್ ಏನಾದರೂ ಈ ಥರ ಚೇಂಜ್ ಮಾಡೋಣ ಅಂತ ಕೇಳ್ತಾರೆ ಅಷ್ಟೇ ಹೊರತು, ಇಲ್ಲಾಂದರೆ ಅವ್ರ ಹತ್ರನೇ ಬರೋಲ್ಲ, ನೋಡ್ತಾ ಇರ್ತಾರೆ ಅಷ್ಟೇ. ಇಲ್ಲ ಆ್ಯಕ್ಷನ್ ತಲೆಗೆ ಹಾಕಲ್ಲ. ಯಾಕಂದರೆ ಅವ್ರ ಕಾನ್ಸೆಪ್ಟ್ ಪ್ರಕಾರ ನಾವು ಹೋಗ್ತಾ ಇರ್ತೀವಿ. ಅವ್ರಿಗೂ ಗೊತ್ತು ಕರೆಕ್ಟಾಗಿ ಕಾನ್ಸೆಪ್ಟ್ ಪ್ರಕಾರ ಬರ್ತಾಯಿದೆ ಅಂತ. ಅವ್ರು ತಲೆನೇ ಹಾಕಲ್ಲ, ಸೈಲೆಂಟಾಗಿರ್ತಾರೆ. ಏನಾದರೂ ಎಕ್ಸ್ಟ್ರಾರ್ಡನರಿ ಏನಾದರೂ ಇನ್ನೂ ಸ್ವಲ್ಪ ಎಲ್ಲೋ ಒಂದು ಬೇಕು ಅನ್ನಿಸ್ದಾಗ ಬಂದು ಹೇಳ್ತಾರೆ, ಅದನ್ನು ನಾವು ತೊಗೊಂಡು ಹೋಗ್ತಾರೆ. ಸರ್ ಅವ್ರ ಕತೆಗೆ ಏನು ಬೇಕೋ ಅದು ಮಾಡೇ ಮಾಡ್ತಾರೆ. ಕತೆಗೆ ಬೇಕಾಗಿರೋದು ಯಾವ ಥರ ಬೇಕೋ ಆ ಥರ ಮಾಡೇ ಮಾಡ್ತಾರೆ. ಓಮಲ್ಲಿ ಆ ಕಂಪ್ನಿಗೆ ಒಂದು ಹೊಸ ಅನುಭವ ನನ್ನ ಲೆಕ್ಕದಲ್ಲಿ. ಓಮ್ ಇದೆಯಲ್ಲ, ಸೊ ಅಣ್ಣವ್ರ ಕಂಪ್ನಿಗೆ ಜಾಸ್ತಿ ಬಡ್ಜೆಟ್ ಸಿನಿಮಾನೂ ಒನ್ ಆಫ್ ದ ಸಿನಿಮಾದಲ್ಲಿ ಇದು ಒಂದು. ಓಮು ಅಷ್ಟು ಜೂನಿಯರ್ಸ್ ಇರ್ಬೋದು, ಅಷ್ಟು ಕೋ ಆರ್ಟಿಸ್ಟ್ಗಳಿರ್ಬೋದು ಬಂದಿದ್ದು ಇದೇ ಫಸ್ಟ್ ಸಿನಿಮಾದಲ್ಲಿ. ಆಮೇಲೆ ಆ್ಯಕ್ಷನ್ ಬ್ಲಾಕ್ಸ್ ಜಾಸ್ತಿ ಇದ್ದಿದ್ದು ಐ ಥಿಂಕ್ ರಣರಂಗ ಆದಮೇಲೆ ಇದೆ ಅನಿಸುತ್ತೆ. ರಣರಂಗದಲ್ಲಿ ಇತ್ತು ಆ್ಯಕ್ಷನ್ ಬ್ಲಾಕ್ಸ್ ಜಾಸ್ತಿ, ಸುಮಾರು ಸಿನಿಮಾದಲ್ಲಿತ್ತು, ಅದರಲ್ಲಿ ಇದು ಒಂದು. ಸೊ ಓಮಲ್ಲಿ ಎಲ್ಲನೂ ಹೆವಿನೇ ಇತ್ತು ಆ ಕಂಪ್ನಿಗೆ. ಆ ಕಂಪ್ನಿ ತುಂಬ ಚೆನ್ನಾಗಿ ಮಾಡಿದ್ರು. ಆ ಪ್ರೊಡಕ್ಷನ್ ಅವ್ರೇನು ಹೊಸ್ದ ಎಕ್ಸ್ಟ್ರಾನರಿ ಮಾಡ್ತಾರೆ. ಸೊ ಆ ಥರ ಎಲ್ಲ ಕೂಡ್ಕೊಂಡು ಬಂತು ಓಮ್ಗೆ. ಓಮ್ ರಿಲೀಸ್ಗೆ ಹೋಗಿದ್ದೆ? ಇಲ್ಲ, ಶೂಟಿಂಗಲ್ಲಿದ್ದೆ ನಾನು. ಓಮ್ ರಿಲೀಸ್ ನಾನು ಹೈದ್ರಾಬಾದಲ್ಲಿದ್ದೆ ಶೂಟಿಂಗಲ್ಲಿ. ಓಮ್ ರಿಲೀಸ್ ಟೈಮಲ್ಲಿ ಅಲ್ಲಿ ಶೂಟಿಂಗ್ ಇದ್ದಿದ್ದರಿಂದ ಆ ವೀಕ್ ಹೋಗೋಕ್ಕಾಗಿಲ್ಲ. ಬಂದಮೇಲೆ ಸೆಕೆಂಡ್ ವೀಕ್ ಹೋದೆ. ಸೆಕೆಂಡ್ ವೀಕ್ ನಾನು ಸಿನಿಮಾದಲ್ಲಿ ನೋಡಿ ಶಾಂತಿ ಥಿಯೇಟ್ರಲ್ಲಿ ನೋಡಿದೆ. ನಮ್ಮದು ಶಾಂತಿ ಥಿಯೇಟ್ರು.
ಸೊ ಅಲ್ಲಿ ನೋಡಿದೆ ರೆಸ್ಪಾನ್ಸ್ ನಮಗೂ ಅಲ್ಲಿ ರಿಸಲ್ಟ್ ನಾನು ತಿಳ್ಕೊಂಡೆ ಹೋಮ್ ರಿಲೀಸ್ ಆದಾಗ. ಸೊ ಮನೆಯವ್ರನ್ನ ಕಳಿಸಿದ್ದೆ, ನಾನು ಇರಲಿಲ್ಲ. ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಎಲ್ಲ ಹೋಗಿ ನೋಡ್ಕೊಂಬಂದರು, ನಮ್ಮ ಅಣ್ಣ ಹೋಗಿ ನೋಡ್ಕೊಂಬಂದರು. ಸೊ ನಾನು ಸೆಕೆಂಡ್ ವೀಕ್ ಎಂಡಲ್ಲಿ ಬಂದಿದ್ದು, ಥರ್ಡ್ ವೀಕ್ ಬಿಗಿನಿಂಗಲ್ಲಿ ನಾನು ಹೋಗಿ ಸಿನಿಮಾ ನೋಡಿದ್ದು. ಟಾಕ್ ಬಂದುಬಿಡ್ತಲ್ಲ ಸರ್ ಸಿನಿಮಾ, ಒಂದು ವಾರದಲ್ಲೇ ಟಾಕ್ ಎಕ್ಸ್ಟ್ರಾರ್ಡನರಿ ಅಂತ ಬಂದುಬಿಡ್ತದೆ. ಸೊ ಯಾವುದೇ ಸಿನಿಮಾ ಆದರೂ ಅಷ್ಟೇ, ಮೌತ್ ಟಾಕ್ ಅಷ್ಟೇ ತಾನೆ ಬಂದುಬಿಡುತ್ತೆ. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಅಂತ ಹೇಳ್ಕೊಳ್ಳೋಕೆ ಭಾಳ ಖುಷಿ ಆಗುತ್ತೆ. ಹುಡುಗಾಟನಾ ನೀವು ನಂಬಲ್ಲ. ಇನ್ನೊಂದು, ಆ ಸಿನಿಮಾದಲ್ಲಿ ಹೋಮ್ ರಿಲೀಸ್ ಆದಮೇಲೆ ನಾನು ಒಂದು 2-3 ಸಿನಿಮಾಗೆ ಹಿಂಗೆ ಹೋದೆ. ಅದರಲ್ಲಿ ಇದು ಪೊಲೀಸ್ ಪವರ್ ಅಂತ ಒಂದು ಸಿನಿಮಾ, ದೇವರಾಜ್ ಅವರು ಇರೋ, ನನಗೆ ಈಗಲೂ ಜ್ಞಾಪಕ ಇದೆ. ಅಲ್ಲಿ ಇಂಟ್ರಾಕ್ಟ್ ಇದ್ದಂಗೆ ಅದರಲ್ಲೂ ಗೌರಿಶಂಕರ್ ಕ್ಯಾಮ್ರಾಮ್ಯಾನು, ಆಯಿತಾ. ಆ ಡೈರೆಕ್ಟ್ರು ಯೋಗೀಶ್ ಹುಣಸಿರು, ಓಹ್ ಬನ್ನಿ ಬನ್ನಿ ಓಮ್ ಸಿನಿಮಾ ಟೆಕ್ನಿಷಿಯನ್ಗೆ ಬನ್ನಿ ನಮಸ್ಕಾರ ಅಂದರು. ಸಾರ್ ಅದು ನಕ್ಕದೆ ನಾನು. ನೋಡಿ ಗೌರಿಶಂಕರ್ ಇದ್ದಾರೆ, ಇಲ್ಲಿ ನೀವು ಥ್ರಿಲ್ಲರ್ ಮಂಜುಗೆ ಬಂದಿರಿ, ಇನ್ನೇನು ಬೇಕು ಅಂಥ ಎಕ್ಸ್ಟ್ರಾರ್ಡನರಿ ಸಿನಿಮಾ ಟೆಕ್ನಿಷಿಯನ್ಸ್ ಇಬ್ಬರು ನಮ್ಮ ಜೊತೆಲಿದ್ದಾರೆ ಅಂದರೆ ಇನ್ನೇನು ಬೇಕು ಅಂದ್ಬಿಟ್ಟು ನಮಗೆ ಮರ್ಯಾದೆನೇ ಚೇಂಜ್ ಆಗ್ಬಿಡೋದಾ ಓಮ್ ರಿಲೀಸ್ ಆದಮೇಲೆ. ಒಂಥರ ಒಂದು ಲೆವೆಲ್ ಹಂಗೆ ಹೋಯ್ತು ಓಮ್ ರಿಲೀಸ್ ಆದಮೇಲೆ ಆ ಟೆಕ್ನಿಷಿಯನ್ ಅಂದಾಗ. ಸೊ ಒಂಥರ ನನಗೆ ಒಂಥರ ಖುಷಿ, ಒಳ್ಳೊಳಗೆ ಕಷ್ಟಪಟ್ಟಿದ್ದಕ್ಕೋ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೋ ಸೂಪರ್ ಅಂತ. ಒಂದು ಆ ಟೆಕ್ನಿಷಿಯನ್ ವ್ಯಾಲ್ಯೂನೇ ಚೇಂಜ್ ಆಯಿತು ಆ ಸಿನಿಮಾದಲ್ಲಿ. ಪ್ರತಿ ಸಾರಿ ಅದು ರಿಲೀಸ್ ಆದ್ರೂ ಹೊಸ ಸಿನಿಮಾ ಥರನೇ ಜನ ಹಂಗೆ ನೋಡ್ತಾಯಿದ್ರು, ಹುಚ್ಚದ್ದು ನೋಡೋರು, ರಿಪೀಟೆಡ್ ಆಡಿಯನ್ಸು. ಅದು ಎಲ್ಲ ಸಿನಿಮಾಗೂ ಬರೋಲ್ಲ ಬಿಡಿ ಆ ಥರ, ಕೆಲವು ಸಿನಿಮಾಗಳಿಗೆ ಆ ಥರ ಇರುತ್ತೆ. ಅದು ನಮ್ಮ ಪೊಲೀಸ್ ಸ್ಟೋರಿ ಸಿನಿಮಾಗಿತ್ತು. ಪೊಲೀಸ್ ಸ್ಟೋರಿ ಸಿನಿಮಾಗೆ ಅಷ್ಟೇ, ಎಲ್ಲೇ ಹಾಕಿದ್ರೂ ಸಿನಿಮಾ ಜನ ನೋಡೋರು. ಸೊ ನನಗನ್ಸಿದ್ದು ಓಮ್ ಬಿಟ್ಟರೆ ನಮ್ಮ ಪೊಲೀಸ್ ಸ್ಟೋರಿ ಅಂತ ನನಗನ್ಸುತ್ತೆ. ಆ್ಯಸ್ ಎ ನಾನು ಒಂದು ಖುಷಿಯಾಗಿ ಹೇಳ್ಕೊಬೋದು ಟೆಕ್ನಿಷಿಯನ್. ಓಮ್ ಆಯಿತು. ಸೊ ಹಂಗೆ ಶಿವಣ್ಣನ ಜೊತೆ ಅದಾದಮೇಲೆ ಇದು ಮಾಡಿದೆ, ಗಡಿಬಿಡಿ ಹೇಳಿ ಹೇಳಿದ್ನಲ್ಲ, ರೌಡಿ ಹೇಳಿ ಅಂತ ಇನ್ನೊಂದು ಸಿನಿಮಾ ಮಾಡಿದೆ. ರೌಡಿ ಹೇಳಿ ಆಯಿತು, ಸಮರ ಅಂತ ಇನ್ನೊಂದು ಸಿನಿಮಾ ಮಾಡಿದೆ. ಅವೆಲ್ಲ ಸಿನಿಮಾಗಳು ಅವು ಆಯಿತು. ಸೊ ಲಾಸ್ಟ್ ನಾನು ಶಿವಣ್ಣ ಜೊತೆ ಇದು ಲಕ್ಷ್ಮಿ ಅಂತ ಒಂದು ಸಿನಿಮಾ ಮಾಡಿದೆ. ಲಕ್ಷ್ಮಿಯಲ್ಲಿ ಒಂದು ಫೈಟು, ಲಕ್ಷ್ಮಿಯಲ್ಲಿ ಅಂದರ್ ಬಹಾರು, ಅದರಲ್ಲೊಂದು ಎಕ್ಸ್ಟ್ರಾರ್ನರಿ ಆ್ಯಕ್ಷನ್ ಬ್ಲಾಕ್ ಇದೆ ಬಿಗಿನಿಂಗು ಅಂದರ್ ಬಹಾರಲ್ಲಿ. ಬಜರಂಗಿ, ಆರ್ಯನ್ ಅಂತ ಒಂದು ಪಿಕ್ಚರು, ಸೆಲ್ಲರ್ ಫೈಟು. ಸೊ ಒಂದು ಜರ್ನಿ ಸೂಪರ್ ಸರ್ ಶಿವರಾಜ್ ಕುಮಾರ್ ಜೊತೆ. ನಾನು ನಿಯರ್ಲಿ 24 ಮೂವೀಸ್ ಆ್ಯಸ್ ಎ ಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಶಿವಣ್ಣನ ಜೊತೆ. 24 ಪಿಕ್ಚರು. ನೆಕ್ಸ್ಟ್ 25ನೇ ಮಾಡಿದಾಗ ಶಿವಣ್ಣನ ಜೊತೆ ಹೇಳ್ತೀನಿ, ಶಿವಣ್ಣ ಇದು ನಿಮ್ಮ ಜೊತೆ 25ನೇ ಸಿನಿಮಾ ಅಂತ ಹೇಳೋಣ ಅಂತಿದ್ದೀನಿ. ಆ ಅದೃಷ್ಟ ಇನ್ನೂ ಬಂದಿಲ್ಲ, ಬರುತ್ತೆ, ನೋ ಪ್ರಾಬ್ಲಮ್. ಏನು ಟೆನ್ಷನ್ ಇಲ್ಲ. ಇನ್ನೂ 28 ಸರ್ ನನಗೆ, ಇನ್ನೂ ಎಷ್ಟು ಮಾಡಬೇಕು, ಬೇಜಾನು ಮಾಡಬೇಕಲ್ಲ. ಇನ್ನೂ 50 ವರ್ಷ ಇದೆ. ಅಯ್ಯೋ ಜನ್ಮ ಜೋಡಿ ಸೂಪರ್. ಜನ್ಮ ಜೋಡಿಯಲ್ಲಿ ಮೈಸೂರಲ್ಲೇ ಫುಲ್ ಶೂಟಿಂಗ್ ಸರ್. ಅದು ಹೆಂಗೆ ಅಂದರೆ ಒಂದು ತೆಪ್ಪದೊಂದು ಚೇಂಜಿಂಗ್ ಇದೆ. ತೆಪ್ಪ ಜನ್ಮ ಜೋಡಿಯಲ್ಲಿ ತೆಪ್ಪದೊಂದು ಚೇಂಜಿಂಗ್ ಇದೆ. ನನ್ನ ಡಿಕ್ಷನರಿಯಲ್ಲಿ ಎಲ್ಲ ಥರ ಚೇಂಜು ನಾನು ಮಾಡಿರೋದು ಇದೆ. ಬೈಕ್ ಚೇಂಜ್ ಮಾಡಿದ್ದೀನಿ, ಕಾರ್ ಚೇಂಜ್ ಮಾಡಿದ್ದೀನಿ, ಅದಾದಮೇಲೆ ಹಾರ್ಸ್ ರೈಡಿಂಗ್ ಚೇಂಜ್ ಮಾಡಿದ್ದೀನಿ, ಅದಾದಮೇಲೆ ಎತ್ತಿನ ಗಾಡಿ ಚೇಂಜ್ ಒಡೌಟಿದ್ರಲ್ಲಿ ಅಣ್ಣವ್ರ ಜೊತೆ ಎತ್ತಿನ ಗಾಡಿ ಚೇಂಜ್ ಮಾಡಿದ್ದೀನಿ ಒಡೌಟಿದ್ರಲ್ಲಿ. ಅದು ಎಕ್ಸ್ಟ್ರಾ 100 ಎತ್ತಿನ ಗಾಡಿ ಇಟ್ಟು. ತೆಪ್ಪದು ಮಾಡಿರಲಿಲ್ಲ, ತೆಪ್ಪು ಚೇಂಜು ಜನ್ಮ ಜೋಡಿಯಲ್ಲಿ ಮಾಡಿದೆ ತೆಪ್ಪ. ಸೊ ಒಂಥರ ಚೆನ್ನಾಗಿತ್ತು, ಸೂಪರ್. ಒಂದು 20-30 ತೆಪ್ಪಗಳು ತರಿಸಿ ಮದೇವಪುರ ಅಂತಿದೆ, ಅಲ್ಲಿ ಶೂಟಿಂಗ್ ಆಗಿದ್ದು. ಅಲ್ಲಿ ವಾಟ್ರ್ ಕೂಡ ಸಖತ್ತಾಗಿತ್ತು. ಅದೊಂದು ಎಪಿಸೋಡು. ನೈಟಲ್ಲಿ ಒಂದು ಫೈಟ್ ಇತ್ತು ಸರ್, ಫುಲ್ ನೈಟ್ 2 ಡೇಸ್ ಮಾಡಿದ್ವಿ. ಒಂದಿನ ಸೀನ್ ಮಾಡಿದ್ರು, 2 ದಿನ ಫೈಟ್ ಮಾಡಿದ್ವಿ ಫುಲ್ ನೈಟು ವಿತ್ ರೈನ್ ಎಫೆಕ್ಟ್. ಈಗ ಯಾವುದೇ ಹೀರೋ ಆದ್ರೂ ಸಾಯಂಕಾಲ 6 ಗಂಟೆಯಿಂದ 1 ಗಂಟೆ, ರಾತ್ರಿ 1 ಗಂಟೆ, ಮ್ಯಾಕ್ಸಿಮಮ್ 2 ಗಂಟೆ ಹೊರಟೋಗ್ತಾರೆ. ಶಿವಣ್ಣ ಮಾರ್ನಿಂಗ್ 5:30 ಬೆಳಕು ಹರಿಯೋವರೆಗೂ ಮಾಡ್ತಾರೆ 2 ದಿನ ವಿತ್ ಮಳೆ ಸರ್. ನಾವೇ ನೆನೆಯಲ್ಲ, ಆರ್ಟಿಸ್ಟ್ಗಳು ನೆನೆಯಬೇಕು. ಸೊ ಅದು ಬೇರೆ, ಚಳಿಗಾಲ ಬೇರೆ. ಏನು ಕೋಪರೇಷನ್ ಏನಿದು ಅಂದರೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಅಷ್ಟು ಜೋಶು. ಮಾರ್ನಿಂಗು ಅವತ್ತು ಬೆಳಗ್ಗೆ ಬಂದಾಗ, ಅದೇ ಸುಜಾತ ಹೋಟ್ಲಲ್ಲಿ ಇದ್ದಿದ್ದು ನಾವು. 2 ದಿನ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಬಂದಾಗ ಕರೆಕ್ಟಾಗಿ 7 ಗಂಟೆ 7 ಕಾಲು ಆಗೋದು ಬೆಳಗ್ಗೆ ಬರೋಷ್ಟೊತ್ತಿಗೆ ಹೋಟ್ಲಿಗೆ. ಆವಾಗ ಮಲಗೋದು ಮಧ್ಯಾಹ್ನ ಒಂದು 11:30 12 ಗಂಟೆವರೆಗೂ. ತಿರ್ಗಾ ನೈಟ್ ಹೋಗ್ಬೇಕಲ್ಲ ಶೂಟಿಂಗ್ಗೆ. ಇದರ ಡೇ ಆ್ಯಂಡ್ ನೈಟ್ ಶೂಟಿಂಗ್. ಯಾವುದೋ ಜನ್ಮ ಜೋಡಿ.
ಆದರೆ ನೋಡಿ ಕಷ್ಟಪಟ್ಟು ಮಾಡಿದಾಗ ರಿಸಲ್ಟು ಚೆನ್ನಾಗಿರೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ. 100% ಎಲ್ಲೆಲ್ಲಿ ಹೆಚ್ಚು ಕಷ್ಟ ಇರುತ್ತೆ, ಎಲ್ಲೆಲ್ಲಿ ಹೆಚ್ಚು ಕಷ್ಟ ಇದೆಯೋ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ, ಆಟೋಮೆಟಿಕ್ ಚೆನ್ನಾಗಿರುತ್ತೆ. ಕಷ್ಟಕ್ಕೆ ಪ್ರತಿಫಲ. ಶಿವಣ್ಣ ಜೊತೆ ಒಂದು ದೊಡ್ಡ ಜರ್ನಿ. ಶಿವಣ್ಣ ಜೊತೆ ಈಗ ಸಿಲ್ವರ್ ಜೂಬ್ಲಿ ಪಿಕ್ಚರ್ ಒಂದು ಮಾಡಬೇಕು. ಆಮೇಲೆ ಇನ್ನೂ ಒಂದು ನನಗೊಂದು ಕನಸಿದೆ. ನನಗೆ 2 ಕನಸಿತ್ತು, ಅದರಲ್ಲಿ ಒಂದು ಆಗಿದೆ. ಉಪೇಂದ್ರ ಅವ್ರ ಸಿನಿಮಾ ಡೈರೆಕ್ಷನ್ ಮಾಡಬೇಕಂತಿತ್ತು ನನ್ನ ಇದರಲ್ಲಿ ಒಂದು ಕನಸಿನ ಪುಟದಲ್ಲಿ. ಅದು ಮಾಡಿದೆ. ರಜನಿ ಶಿವಣ್ಣದೊಂದು ಡೈರೆಕ್ಷನ್ ಮಾಡಬೇಕಂತಿದೆ. ಸೊ 100% ಮಾಡ್ತೀನಿ. ಶಿವಣ್ಣಗೊಂದು ಒಳ್ಳೆ ಕತೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಾಡ್ತೀನಿ, ಶಿವಣ್ಣನಿಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಡೈರೆಕ್ಷನ್ ಮಾಡ್ತೀನಿ. ಸೊ ಆ್ಯಸ್ ಎ ಫೈಟ್ ಮಾಸ್ಟಾಗಿ ಸಿಲ್ವರ್ ಜೂಬ್ಲಿ ಒಂದು ಬ್ಯಾಲೆನ್ಸ್ ಇದೆ, ಅದು ಮುಗಿಸ್ಕೊಂಡು ನನಗೆ ಗೋಲ್ಡನ್ ಜೂಬ್ಲಿ ಮುಗಿಸ್ಬೇಕು ಶಿವಣ್ಣನ ಜೊತೆ. ನೋಡೋಣ, ಟ್ರೈ ಮಾಡೋಣ, ಆಗುತ್ತೆ, ಏನು ಟೆನ್ಷನ್ ಇಲ್ಲ. ನಮ್ಮ ಶಿವಣ್ಣವ್ರು ಎಲ್ರಿಗೂ ಕೋಪ್ರೇಟ್ ಮಾಡ್ತಾರೆ, ಏನೋ ಪ್ರಾಬ್ಲಮ್. ನನಗೆ ಕಾನ್ಫಿಡೆನ್ಸ್ ಇದೆ, ಮಾಡ್ತೀನಿ. ಇನ್ನೊಂದು ಹೇಳಬೇಕು, ಅದು ಶಿವಣ್ಣನ ಡೆಡಿಕೇಶನ್. 2 ಪಾಯಿಂಟ್ ಹೇಳ್ಬಿಡ್ತೀನಿ. ಸವ್ಯಸಾಚಿ ಮಾಡಬೇಕಾದ್ರೆ ಡೈರೆಕ್ಟ್ರ್ ಬಂದು ನಾಳೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ ನಂದಗುಡಿ, ನಾಳೆ ಬೆಳಗ್ಗೆ ಎಲ್ಲರೂ 7 ಗಂಟೆಗೆ ರೆಡಿ ಇರಬೇಕು ಅಂದ್ಬಿಟ್ರು. ವಿತ್ ಆರ್ಟಿಸ್ಟ್ ಶಿವಣ್ಣನ ಎದುರುಗಡೆ ಹೇಳ್ಬಿಟ್ರು, ಶಿವಣ್ಣ ನೀವು 7 ಗಂಟೆಗೆ ಬಂದುಬಿಡಿ, ಎಲ್ರಿಗೂ 7 ಗಂಟೆಗೆ ಇರಬೇಕು, ಫಸ್ಟ್ ಶಾಟ್ ತೆಗೆಯೋಣ. ಯಾಕಂದರೆ ಅಲ್ಲಿ ತುಂಬ ಹೆವಿ ಸೆಟಪ್ ಇತ್ತು. ಅವತ್ತು ಬಾಂಬೆಯಿಂದ ಅವ್ರು ವಿಲನ್ ಬಂದಿದ್ರು, ಅದು ಮುಗಿಸ್ಬೇಕಾಗಿತ್ತು ಅವ್ರದ್ದು. ಓಕೆ ಅಂದರೆ ಶಿವಣ್ಣನು ನಾನು ಬಂದುಬಿಡ್ತೀನಿ 7 ಗಂಟೆಗೆ ಅಂದರು. ಸರಿ, ನನ್ನ ಮೈಂಡಲ್ಲಿ ಏನು ಹೇಳ್ತಾರೆ, 7 ಗಂಟೆಗೆ ಯಾರು ಬರ್ತಾರೆ, ಯಾರು ಶಾಟ್ ತೆಗಿತಾರೆ ಅಂದ್ಕೊಂಡು ನಾನು ಬಿಟ್ಟೆ. 6 ಗಂಟೆಗೆ ಬಿಟ್ಟೆ ಮನೆ, ಬಟ್ ಸ್ವಲ್ಪ ದೂರ ಅಲ್ವಾ, ಹೋಗೋಷ್ಟೊತ್ತಿಗೆ 7:10 ಆಗಿತ್ತು. ನಾನು ಹೋಗೋಷ್ಟೊತ್ತಿಗೆ ನಾನು ಹಿಂಗೆ ನೋಡಿದೆ, 7:10ಕ್ಕೆ ಯಾರೂ ಇರಲಿಲ್ಲ. ಕಟ್ ಮಾಡಿದ್ರೆ ಅಲ್ಲೊಂದು ಮರದ ಕೆಳಗೆ ಒಂದು ಕಾರಿತ್ತು, ಯಾವುದೋ ಬ್ಲ್ಯಾಕ್ ಕಲರ್ ಕಾರು. ಹಂಗೆ ನೋಡಿದೆ, ಶಿವಣ್ಣ 6:45 ಬಂದು ಮಲಗವ್ರಲ್ಲಿ ಕಾರಲ್ಲಿ. ಶಿವಣ್ಣ ಒಬ್ಬರೇ ಇದ್ದಾರೆ, ಡ್ರೈವರ್ ಅವರೇ. ನಾನು ಶಾಕ್ ಆಗ್ಬಿಟ್ಟೆ. ಇನ್ನು ಹತ್ರ ಹೋಗಿ ನೋಡ್ತೀನಿ, ಡ್ರೈವರ್ ಬಂದರು. ಎಷ್ಟೊತ್ತಾಯ್ತು ಬಂದು ಅಂದರು. ಶಿವಣ್ಣ ಬಂದರು. ಎಷ್ಟೊತ್ತಾಯಿತು ಅಂದರು. 6:45ಗೆ ಬಂದರು ಅಂದರು. ಬೇರೆಯವ್ರು ಯಾರೂ ಬಂದೇ ಇಲ್ಲ ಇನ್ನೂ ಅಂದರು ಡ್ರೈವರು. ಎಲ್ಲ ಬರ್ತಾರೆ ಮೋಸ್ಟ್ಲಿ, ಬಂದುಬಿಟ್ರೆ ಇವ್ರು 6 ನೆನ್ನೆ 7 ಗಂಟೆ ಅಂದ್ರಂತಲ್ಲ, 6:45ಗೆ ಇರಬೇಕು ಅಂತೇಳಿ 5 ಗಂಟೆಗೆ ಇದ್ಬಿಟ್ಟು 5:15ಗೆ ಬಿಟ್ವಿ ಮನೆ, ಫ್ರೀಯಾಗಿತ್ತು ರೋಡ್, ಬಂದುಬಿಟ್ವಿ ಅಂದರು. ನಾನು ಶಾಕು. ನಾನು 10 ನಿಮಿಷ ಲೇಟ್, ನಾನು 7:10ಕ್ಕೆ ಹೋಗಿದ್ದೆ. ಅಪ್ಪ, ನೆಕ್ಸ್ಟ್ ಟೈಮ್ ಶಿವಣ್ಣಂದು ವಿಷಯದಲ್ಲಿ ಹುಷಾರಾಗಿರಬೇಕು. ಅವ್ರು 7 ಗಂಟೆ ಅಂದರೆ 1/4 ಗಂಟೆ ಮುಂಚೆ ಇರ್ತಾರೆ ಅಂದ್ಬಿಟ್ಟು ಅವತ್ತು ಅದೊಂದು ಕಲ್ತ್ಕೊಂಡೆ. ಆಮೇಲೆ ಎಲ್ಲ ಬಂದರು ಸರ್, ಒಬ್ಬೊಬ್ಬರೇ ಬಂದರು, ಎಲ್ಲ ಬಂದರು. 7:15, 7:45, 8 ಗಂಟೆ ಆಯ್ತು ಎಲ್ಲರೂ ಅಸೆಂಬ್ಲಿ ಅಷ್ಟೊತ್ತಿಗೆ. ಆಮೇಲೆ ಯಾಕೆ ಹೇಳ್ತೀರಾ, ಪಾಪ ಶಿವಣ್ಣವರು 6:45ಗೆ ಬಂದರೆ ಏನೂ ಮಾತಾಡಿಲ್ಲ ಅವರು. ಎಲ್ಲ ಸುಮ್ಮನೆ ಇಳಿದು ಬಂದು ರೆಡಿ ಏನಮ್ಮ ಅಂದರು. ರೆಡಿ, ಯಾಕಂದರೆ ಎಲ್ಲರೂ ಲೇಟ್ ಆಗಿದೆಯಲ್ಲ, ರೆಡಿ ಶಿವಣ್ಣ ಅಂತೇಳಿ ಯಾರು ಏನೂ ಮಾತಾಡಿಲ್ಲ. ಸೈಲೆಂಟಾಗಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಪಾಪ ಶಿವಣ್ಣ ಏನೂ ಮಾತಾಡಿಲ್ಲ. ಯಾಕಮ್ಮ ಲೇಟು, ನಾನು 6:45ಗೆ ಬಂದೆ ಅಂತ ಕೇಳ್ಬೋದಲ್ಲ, ಕೇಳಲಿಲ್ಲ ಸರ್ ಅವರು. ಯಾರೋ ಅಂತ ಇದ್ರು ಪಕ್ಕದಲ್ಲಿ, ಆ ಡ್ರೈವರು ಕೋ ಡೈರೆಕ್ಟ್ರ್ ಹೇಳ್ತಾಯಿದ್ರು, ಶಿವಣ್ಣ 6:45ಗೆ ಬಂದರು ಅಂತ. ಅವಾಗ ಡೈರೆಕ್ಟ್ರು ಕೇಳಿಸ್ಕೊಂಡ್ರು, ಏನು ಶಿವಣ್ಣ 6:45ಗೆ ಬಂದುಬಿಟ್ರು ಅಂತೆ, ನಾನು 7 ಗಂಟೆಗೆ ಹೇಳಿದ್ದಲ್ವ. ಪರವಾಗಿಲ್ಲ ಬಿಡಮ್ಮ, 7 ಗಂಟೆಗೆ ಅಂದರೆ ನಾವು 1/4 ಗಂಟೆ ಮುಂಚೆ ಇರ್ತೀವಿ, 6:45 ಬಂದೇ ರೆಡಿ ಆಗಬೇಕಲ್ಲ, 7 ಗಂಟೆಗೆ ಅಂತೇಳಿ ಎಲ್ಲ 7:45ಗೆ ಬಂದಿದ್ದೀರಾ, ಶಾಟ್ ಮಾಡಿರಿ ಫಸ್ಟ್, ಆಮೇಲೆ ಮಾತಾಡ್ಕೊಳ್ಳೋಣ. ಒಂದ್ಸರಿ ಏನೋ ಒಂದು ಇಂಡೈರೆಕ್ಟಾಗಿ ಅಂದರು. ಪಾಪ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ. ಆಯ್ತು ಮಾಡಿ ಫಸ್ಟು ಶೂಟಿಂಗ್ ಮುಗಿಸೋಣ, ಸಾಯಂಕಾಲ ಮಾತಾಡೋಣ ಪ್ಯಾಕಪ್ ಆದಮೇಲೆ ಅಂದರು. ಸೊ ಹಂಗೆ ಅದೊಂದು ಎಕ್ಸ್ಪೀರಿಯೆನ್ಸು. ಆಮೇಲೆ ದೊರೆ ಪಿಕ್ಚರಲ್ಲಿ ಮೇಲ್ಕೋಟೆಯಲ್ಲಿ ಶೂಟಿಂಗು, ಶಿವಣ್ಣವ್ರು ಏನು ಮಾಡೋರೆ, ಇನ್ಯಾವುದೋ ಒಂದು ಶೂಟಿಂಗ್ ಬೆಂಗಳೂರಲ್ಲಿ ಮುಗಿಸ್ಕೊಂಡು ನೈಟಲ್ಲಿ 2 ಗಂಟೆವ್ರು ಕಾಲ್ ಶೀಟಲ್ಲಿ ಮುಗಿಸ್ಕೊಂಡು ಇಲ್ಲಿ ಡೈರೆಕ್ಟ್ ಇಲ್ಲಿ ಎಂಟ್ರಿ ಆಗ್ಬಿಟ್ರು. 5:15ಗೆ ಇಲ್ಲಿ ಎಂಟ್ರಿ, ದೊರೆ ಸಿನಿಮಾ 5:15ಗೆ ಎಂಟ್ರಿ, 6 ಗಂಟೆಲಿ ನಾನು 6 ಗಂಟೆಗೆ ಎಂಟ್ರಿ, 6:15ಗೆ ಎಂಟ್ರಿ ಆಗಿದ್ದೀನಿ ನಾನು. ಶಿವಣ್ಣ ಕೊಳದ ಪಕ್ಕದಲ್ಲಿ ಸ್ನಾನ ಮಾಡ್ತಾವ್ರು, ಅಲ್ಲೇ ಬಕೆಟಲ್ಲಿ ನೀರು ತರಿಸ್ಕೊಂಡು ಅಲ್ಲೇ ಸ್ನಾನ ಮಾಡ್ತಾವ್ರು ಸರ್. ನಾನು ದೂರದಲ್ಲಿ ನೋಡಿದೆ, ಯಾರು ಈ ತಣ್ಣೀರಲ್ಲಿ ಹಿಂಗೆ ಸ್ನಾನ ಮಾಡ್ತಾರೆ ನೋಡಿ, ಶಿವಣ್ಣ ಕಲ್ಯಾಣಿಯಲ್ಲಿ ಅಲ್ಲೇ ಕೊಡಮ್ಮ ಅದೇ ನೀರು ಅಂದ್ಬಿಟ್ಟು ಎತ್ಕೊಂಡು ಅಲ್ಲೇ ಸ್ನಾನ ಮಾಡ್ತಾವ್ರೆ ಫ್ರೆಶಪ್ ಆಗಿ. ನೈಟ್ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಬಂದಿದ್ದು, ಆ ನೀರು ಎತ್ಕೊಂಡು ಸ್ನಾನ ಮಾಡ್ತಾವ್ರೆ. ನಾವು ಶಾಕು. ಪುಣ್ಯಾತ್ಮ, ವರ್ಕಲ್ಲಿ ಅಷ್ಟು ಡೆಡಿಕೇಶನ್ ಸರ್ ಅವರು. ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಫ್ರೆಶಪ್ ಆಗಿ ಮೇಕಪ್ ಹಾಕೊಂಡು ರೆಡಿ ಆಗ್ಬಿಟ್ರು. ಏನು 7 ಗಂಟೆ ಫಸ್ಟ್ ಶಾಟ್ಗೆ, ಅಲ್ಲಿ 7 ಗಂಟೆಗೆ ಅಂತ ಹೇಳಿದ್ರಂತೆ ದೊರೆಯಲ್ಲಿ. ಬೆಂಗಳೂರಲ್ಲಿ ಶೂಟ್ ಮಾಡಿ ಜರ್ನಿ ಮಾಡ್ಕೊಂಡು ಬಂದು ಮೇಲುಕೋಟೆಯಲ್ಲಿ 6 ಗಂಟೆಗೆ ಸ್ನಾನ ಮಾಡಿ 6:15ಗೆ ಫ್ರೆಶಪ್ ಆಗಿ ಮೇಕಪ್ ಹಾಕೊಂಡು 7 ಗಂಟೆಗೆ ಶಾರ್ಟ್ ಕಟ್. ದಟ್ ಈಸ್ ಶಿವರಾಜ್ಕುಮಾರ್. ಹ್ಯಾಟ್ರಿಕ್ ಹೀರೋ ಅನ್ನೋದು ಅಷ್ಟು ಈಸಿಯಾಗಿ ಬರೋಲ್ಲ. ಸೊ ಹುಡುಗಾಟ ಅಲ್ಲ, ಅಂದರೆ ನಾವು ನೋಡಿದ್ವಿ ಕಣ್ಣಾರ. ಅಣ್ಣವರ ಕಂಪ್ನಿಯಲ್ಲಿ ನಾನು ಚಿರಪರಿಚಿತ, ಸುಮಾರು ಸಿನಿಮಾಗಳೆಲ್ಲ ಅವ್ರ ಜೊತೆ ಅವ್ರ ಕಂಪ್ನಿಯಲ್ಲಿ ಸ್ಟೆಂಟ್ ಮ್ಯಾನಾಗಿ ವರ್ಕ್ ಮಾಡಿದ್ದೆ. ಸೊ ಅದಾದಮೇಲೆ ಶಿವಣ್ಣಂದು ಚಿರಬಂದೇವ್ ಆ್ಯಕ್ಷನ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಸೊ ಇದು ಲಿಂಕ್ ಇತ್ತು, ಅಣ್ಣವ್ರ ಕಂಪ್ನಿಯಲ್ಲಿ ಇತ್ತು. ಅದಾದಮೇಲೆ ನಾನು ಮಾಸ್ಟರ್ ಆದಮೇಲೆ ಅವ್ರಿಗೂ ಹೋಗಿರುತ್ತೆ, ಈ ಥರ ಥ್ರಿಲ್ಲರ್ ಮಂಜು ನಮ್ಮ ಕನ್ನಡದಲ್ಲಿ ಮಾಸ್ಟರ್ ಆಗಿದ್ದಾರೆ ಅನ್ನೋದು ಸುದ್ದಿ ಹೋಗಿರುತ್ತೆ.
ಸೊ ನಾನು ಮುಸ್ಕು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ಅಂಬರೀಷ್ ಅಣ್ಣಂದು, ಚಿಕ್ಕಮಗಳೂರಲ್ಲಿ ಶೂಟಿಂಗ್ ನಡೀತಾಯಿತ್ತು. ಆ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲೊಂದು ಕರೆ ಬರುತ್ತೆ ನನಗೆ ಹೋಟ್ಲ್ಗೆ, ಈ ಥರ ಒಂದು ಕರೆ ಬಂದಿದೆ, ಬನ್ನಿ ಕೆಳಗಡೆ ಅಂತ. ನಾನು ರೂಮಿಂದ ರಿಸೆಪ್ಷನ್ಗೆ ಹೋಗ್ತೀನಿ. ಅವಾಗ ರೂಮಿಗೆಲ್ಲ ಕನೆಕ್ಷನ್ ಇರಲಿಲ್ಲ, ಫೋನ್ ಮೊಬೈಲ್ ಕೂಡ ಇಲ್ಲ. ಸೊ ರಿಸೆಪ್ಷನ್ಗೆ ಹೋದೆ, ಮಾತಾಡಿದೆ ಸೇಮ್ ಚೆನ್ನವರು, ನಮ್ಮ ಚೆನ್ನವರು ಮಾತಾಡಿದ್ರು. ಮಂಜು ಎಲ್ಲಿದ್ದೀರಾ ಅಂದರು. ಈ ಥರ ಅದೇ ಚಿಕ್ಕಮಗಳೂರು ಇದೆಯಂತ ಗೊತ್ತಾಯ್ತು ಅವ್ರಿಗೆ. ಚಿಕ್ಕಮಗಳೂರಿಂದ ಯಾವಾಗ ಬರ್ತೀರಾ ಅಂದರು. ಇದೆ ಈ ಶೂಟಿಂಗ್ ಇದು ಮುಗಿಸ್ಕೊಂಡು ಇದು ನಾಳೆ ಆಗೋಗುತ್ತೆ, ನಾಳಿದ್ದು ಬರ್ತೀನಿ ಅಂದೆ. ನಾಳಿದ್ದು ಬಂದ ತಕ್ಷಣ ನೀವು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದುಬಿಡಿ, ಅಲ್ಲಿ ದೊರೆ ಭಗವನ್ ಮೀಟ್ ಮಾಡಬೇಕು. ಸೊ ಅಣ್ಣದು ಸಿನಿಮಾ ನೀವು ಮಾಡಬೇಕು ಆ್ಯಕ್ಷನ್ಸು ಅಂದರು. ಹಂಗೆ ಶಾಕು, ಅಣ್ಣ ಸಿನಿಮಾ ನಾನಾ ಸರ್ ಆ್ಯಕ್ಷನ್ಸ್? ನೀವು ಮಾಡಿ. ಸೊ 4 ಫೈಟ್ ಇದ್ದು ನೀವು ಮಾಡಿಕೊಡ್ಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಫೋನ್ ಇಟ್ಟೆ. ಅಲ್ಲಿಂದ ಫುಲ್ಲು ನನ್ನ ಮುಖದಲ್ಲಿ ಏನೋ ಒಂಥರ ಕಳೆ ಬಂದ್ಬಿಡ್ತು ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ ಮುಸ್ಕೂಲ್ ಫುಲ್ಲು ಜೋಶಲ್ಲಿ ಶೂಟಿಂಗ್ ಫಿನಿಷ್ ಮಾಡಿ ಅಲ್ಲಿ ಕೂಡ ಅಂಬರೀಷ್ ಅಣ್ಣನಿಗೂ ಹೇಳಿದೆ, ಈ ಥರ ಅಣ್ಣ ಸಿನಿಮಾಗೆ ಹೋಗ್ತಾಯಿದ್ದೀನಿ. ಅದರಲ್ಲೂ ಅಂಬರೀಷ್ ಅಣ್ಣ ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಅಂದರು. ಅವ್ರು ಅದರಲ್ಲಿ ಇದ್ದಾರಲ್ಲ, ಒಡೌಟ್ ಇದ್ದಾರಲ್ಲಿ. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ ತಕ್ಷಣ ಆವಾಗ ಗೊತ್ತಾಯ್ತು ನನಗೆ. ಓಕೆ ಹೌದು ಸರ್, ನಾನು ಕರೆದಿದ್ದೀರ ಹೋಗ್ತಾಯಿದ್ದೆ. ಹೋಗು ಮಾಡು ಒಳ್ಳೇದಾಗುತ್ತೆ ಮಾಡು ಅಂದರು. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬಂದೆ, ಚಾಮುಂಡಿ ಸ್ಟುಡಿಯೋಗೆ ಹೋದೆ. ಬಂದು ಡೈರೆಕ್ಟ್ ಚಾಮುಂಡಿ ಸ್ಟುಡಿಯೋಗೆ ಹೋದರೆ ಅಲ್ಲಿ ಒಳಗಡೆ ಅಣ್ಣವ್ರದ್ದು ಸಾಂಗ್ ರೆಕಾರ್ಡಿಂಗ್ ಆಗ್ತಾಯಿದೆ. ಒಂದು ಪ್ಯಾಥೋ ಸಾಂಗ್ ಇದೆ ಸಿನಿಮಾದಲ್ಲಿ, ಎಕ್ಸ್ಟ್ರಾನರಿ ಸಾಂಗು. ಲಾಸ್ಟಲ್ಲಿ ಅಣ್ಣ ತಮ್ಮಂದ್ರು ಬೇರೆ ಆದಾಗ ಒಂದು ಸಾಂಗ್ ಬರುತ್ತೆ. ಆ ಸಾಂಗಲ್ಲಿ ಅಣ್ಣ ರೆಕಾರ್ಡ್ ಮಾಡ್ತಾಯಿದ್ದಾರೆ, ಒಳಗಡೆ ವಾಯ್ಸ್ ಮಿಕ್ಸಿಂಗಲ್ಲಿದ್ದಾರೆ. ನಾನು ಒಳಗಡೆ ಎಂಟ್ರಿ ಆದೆ. ದೊರೆ ಭಗವನ್ ಅವರು ಮಂಜು ಬನ್ನಿ ಅಂದರು. ಅವ್ರ ಹತ್ರ ಮಾತಾಡ್ಬಿಟ್ಟು ಕೂತ್ಕೊಳ್ಳಿ ಅಂದರು. ಪಕ್ಕದಲ್ಲಿ ಹಿಂಗೆ ಕೂರಿಸ್ಕೊಂಡ್ರು. ಅಣ್ಣವರು ಒಂದು ವಾಯ್ಸ್ ರೆಕಾರ್ಡಿಂಗ್ ನಡೀತಾ ಇದೆ. ನಾನು ಪಕ್ಕದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರ್ ಇದ್ದರು, ಇವರಿದ್ದರು, ನಮ್ಮ ರಜನಿಕಾಂತ್ ಸರ್ ಅವ್ರ ಫ್ರೆಂಡ್ ಒಬ್ರು ಇದ್ದಾರಲ್ಲ, ರಘುನಂದನ್, ಅವರು ಇದ್ದರು, ಅಲ್ಲಿದ್ದರು. ಸೊ ಯಾರಿದ್ದಾರೆ ಒಳಗಡೆ? ಅಣ್ಣ ಇದ್ದಾರೆ ಒಳಗಡೆ. ಸಾಕು, ಫುಲ್ ಖುಷಿಯಾಗೈತೆ. ಕಟ್ ಮಾಡಿದ್ರೆ ಬಂದರು ಅಣ್ಣವರು. ಒಂದು ಟೇಕ್ ಆಯಿತು, ಬಂದ ತಕ್ಷಣ ಹೋಗಿ ನಮಸ್ಕಾರ ಮಾಡಿದೆ. ನೋಡಿದೆ, ಏನ್ರಿ ಚೆನ್ನಾಗಿದ್ದೀರಾ ಅಂದರು. ಫೈಟರಾಗಿ ಮಾಡಿದ್ನಲ್ಲ ಅವ್ರ ಕಂಪ್ನಿಯಲ್ಲಿ. ಚೆನ್ನಾಗಿದ್ದೀನಿ ಅಣ್ಣ ಅಂದೆ. ನನಗೆ ಕಾಲಿಗೆ ನಮಸ್ಕಾರ ಮಾಡಿದೆ. ಅಣ್ಣವ್ರು ಯಾವೆಲ್ಲ ಸಿಗಲಿ ಆ ಒಂದು ಕಾಲಿಗೆ ನಮಸ್ಕಾರ ಮಾಡೋ ಅಭ್ಯಾಸ. ಸೊ ಅದು ಮಾಡಿದೆ. ಫುಲ್ಲು ತುಂಬ ಚೆನ್ನಾಗಿ ಮಾತಾಡೋದು. ಕೂತ್ಕೊಳ್ಳಿ ಅಂದರು. ಸೊ ಆಯಿತು. ನನಗೆ ನನ್ನ ಲೈಫಲ್ಲಿ ನಾನು ಅಣ್ಣವರ ಫ್ಯಾನ್ ಆಗಿ, ಅಣ್ಣವ್ರ ಜೊತೆ ಫೈಟ್ರಾಗಿ ವರ್ಕ್ ಮಾಡಿ, ಅಣ್ಣವ್ರ ಸಿನಿಮಾಗೆ ನಾನು ಆ್ಯಕ್ಷನ್ ಡೈರೆಕ್ಟ್ರಾಗಿ ಮಾಡ್ತೀನಿ ಅಂತ ನಾನು ಕನಸು ಮನಸ್ಸನ್ನು ಅಂದ್ಕೊಂಡಿರಲಿಲ್ಲ. ಸೊ ಒಡಹುಟ್ಟಿದ್ರು ಅಂಥ ಒಂದು ಅವಕಾಶ ನನಗೆ ಆ ಕಂಪ್ನಿಯಲ್ಲಿ ಮಾಡಿಕೊಟ್ರು. ಸೊ ಮಾತುಕತೆ ಅಲ್ಲಿ ಹೇಳಿದ್ರು, ದೊರೆ ಭಗವನ್ ಅಣ್ಣವ್ರಲ್ಲಿ ಕೂತವ್ರೆ, ಆ ಕಡೆನೂ ಕೂತವ್ರೆ, ವರದಪ್ಪಣ್ಣನೂ ಇದ್ದಾರೆ. ಸೊ ಮಂಜು ಬನ್ನಿ ಅಂತ ಬ್ರೇಕ್ ಟೈಮಲ್ಲಿ ಕೂಡಿಸ್ಕೊಂಡು ಈ ಥರ ಆ್ಯಕ್ಷನ್ ಇದೆ ಅಂತ 4 ಆ್ಯಕ್ಷನ್ ಹೇಳಿದ್ರು. ಮುಖ್ಯವಾಗಿ ಇದರಲ್ಲಿ ಒಂದು ಎತ್ತಿನ ಗಾಡಿ ರೇಸ್ ಇದೆ, ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಆಯ್ತು ಸರ್ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಹೊರಟೆ. ಅಣ್ಣಗೆಲ್ಲ ನಮಸ್ಕಾರ ಮಾಡಿ ಹೊರಟೆ. ಫುಲ್ಲು ಖುಷಿ ನನಗೆ. ಅಲ್ಲಿಂದ ಹೊರಟೆ ಫುಲ್ಲು ಮೈಸೂರಲ್ಲಿ ಶೂಟಿಂಗ್. ಆ ದಿನ ಯಾವಾಗ ಬರುತ್ತೋ ಅಂತ ವೆಯ್ಟಿಂಗ್ ನಾನು. ಸೊ ಮೈಸೂರಲ್ಲಿ ಶೂಟಿಂಗ್ ಹೋಗೋ ದಿನ ನಾನು ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀನಿ. ಲಾಕಪ್ ಡೆತ್ ಪೂಜೆ ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ದೇವಸ್ಥಾನ ಇದೆ, ಆ ಪಾಂಡುರಂಗ ಮಲಗಿರ್ತಾರಲ್ಲ ದೇವಸ್ಥಾನ, ಅದೇನೋ ಒಂದು ದೇವಸ್ಥಾನ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಲಾಕಪ್ ಡೆತ್ತಲ್ಲಿ ಆ ಪೂಜೆ ಮುಗಿಸ್ಕೊಂಡು ಹಂಗೆ ಜರ್ನಿ ಮೈಸೂರಿಗೆ. ಲಾಕಪ್ ಡೆತ್ಗೂ ನಾನೇ ಮಾಸ್ಟ್ರು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೊಟ್ಟಿದ್ರೆ ಜರ್ನಿ ಹೋದೆ. ಸುಜಾತ ಹೋಟ್ಲಲ್ಲಿ ಆಲ್ಟು, ಎಲ್ಲರೂ ಅಲ್ಲೇ ಆಲ್ಟು, ಅಣ್ಣನೂ ಅಲ್ಲೇ. ಆ ಕಂಪ್ನಿಗೆ ಪರ್ಮನೆಂಟ್ ಹೋಟ್ಲ್ ಸರ್ ಅದು, ಮನೇಲಿದ್ದಂಗೆ ಇರುತ್ತೆ, ಎಕ್ಸ್ಟ್ರಾರ್ಡನರಿ. ಸೊ ಆಲ್ಟ್ ಆಯಿತು. ನೆಕ್ಸ್ಟ್ ಡೇ ಲೊಕೇಶನ್ಗೆ ಹೋದೆ. ಲೊಕೇಶನ್ ಒಂದು ಸಾಂಗ್ ತೆಗಿತಾಯಿದ್ರು, ಸುಗ್ಗಿದ್ದು ಒಂದು ಸಾಂಗ್ ತೆಗಿತಾಯಿದ್ರು. ನಾನು ಹೋಗೋಕ್ಕೆ ಮುಂಚೆ ಇಲ್ಲಿ ನನಗೇನಾಯಿತು, ನಂದು 100ನೇ ಸಿನಿಮಾ ಅದು ಹೊಟ್ಟಿದ್ದವರು. ನನ್ನ ಆ್ಯಕ್ಷನ್ ಡೈರೆಕ್ಟಾಗಿ 100ನೇ ಸಿನಿಮಾ. ಹೌದು. ಸೊ ಆ ಹೋಗಿದ್ದ ದಿನ ನಾನು ಗುರುವಾರ ಹೋಗಿದ್ದು ಮೈಸೂರು ಜರ್ನಿ. ಪೇಪರ್ಗೆ ಆ್ಯಡ್ ಕೊಟ್ಬಿಟ್ಟು ಈಗಲೂ ನೋಡಿ ಒಂದು ಫುಲ್ ಪೇಜ್ ಆ್ಯಡ್. ಈಗಲೂ ಆ ಡೇಟು ಐ ಥಿಂಕ್ ನವಂಬರ್ ಅನಿಸುತ್ತೆ, 1993 ನವಂಬರಲ್ಲಿ ಯಾವುದೋ ಒಂದು ದಿನ ಶುಕ್ರವಾರ ಪೇಪರಲ್ಲಿ ಅಣ್ಣದು ನಂದು ಹೊಟ್ಟಿದ್ರು 100ನೇ ಸಿನಿಮಾ ನಾನು ಆ್ಯಕ್ಷನ್ ಡೈರೆಕ್ಟ್ರಾಗಿ ಮಾಡ್ತಾಯಿದ್ದೀನಿ ಅಂತ ಆ್ಯಡ್ ಕೊಟ್ಟೆ. ಅಣ್ಣವ್ರು ನನಗೆ ಸ್ವೀಟ್ ತಿನ್ನಿಸ್ತಾ ಇರೋದು ಫೋಟೋ. ಆ ಆ್ಯಡ್ ಕೊಡೋಕ್ಕೆ ಮುಂಚೆ ಫಸ್ಟು ಮೈಸೂರಲ್ಲ ಶೂಟಿಂಗು, ರತನ್ ಸಿಂಗ್ ಹೌಸಲ್ಲಿ ಫಸ್ಟ್ ಫೈಟ್. ಈ ಆ್ಯಡ್ ಕೊಡೋಕ್ಕೆ ಮುಂಚೆ ಫಸ್ಟು ಎಂಟ್ರಿ ಆದೆ.
ರತನ್ ಸಿಂಗ್ ಹೌಸಲ್ಲಿ ವಜ್ರಮುನಿ ಅವ್ರಿಗೂ ಆ ಗ್ಯಾಂಗಿಗೂ ಅಣ್ಣವ್ರಿಗೂ ಶ್ರೀಶಾಂತಿ ಅವ್ರನ್ನ ಹೇಳ್ಕೊಂಬಂದುಬಿಟ್ಟಿರ್ತಾರೆ ಅವರು. ಸೊ ಅಣ್ಣ ಬಂದು ಕರ್ಕೊಂಡು ಹೋಗಿ ಬರ್ತಾರೆ, ಅವಾಗ ಅಣ್ಣನ ಮೇಲೆ ಅಟ್ಯಾಕ್ ಆಗುತ್ತೆ. ಅದು ಫಸ್ಟ್ ಆ್ಯಕ್ಷನ್ ಅಲ್ಲಾಗಿದ್ದು. ಸೊ ನನ್ನ 100ನೇ ಸಿನಿಮಾ ಅಲ್ವಾ, ಸೊ ಅಣ್ಣ ಬಂದಿದ್ದರು, ಅಲ್ಲೋದೆ ಅವ್ರು ಸ್ವೀಟ್ ಬಾಕ್ಸ್ ತೊಗೊಂಡೋಗಿದ್ದೆ. ಅಣ್ಣನ ಕರೆದೆ, ಆಯಿತಾ ಸ್ವೀಟ್ ತಿನ್ನಿಸ್ಬೇಕಣ್ಣ ನಿಮಗೆ, ನಂದು 100ನೇ ಸಿನಿಮಾದು. ಹೌದಾ ಅಂತ ಅಲ್ಲಿ ಸ್ಟಿಲ್ ಫೋಟೋಗ್ರಾಫರೆಲ್ಲ ಕರೆಸಿದ್ದೆ, ಅಲ್ಲೇ ಇರ್ತಾರಲ್ಲ ಕಂಪ್ನಿಯಲ್ಲಿ, ಅವರು ಬಂದರು. ನಾನು ಹಿಂಗೆ ಸ್ವೀಟ್ ತಿನ್ನಿಸೋಕೆ ಹೋದರೆ ಅವರು ಸ್ವೀಟ್ ಎತ್ಕೊಂಡು ನನ್ನ ಬೈಕ್ ಸ್ವೀಟ್ ಇಟ್ಟು ನನಗೆ ಒಳ್ಳೆಯದಾಗಲಿ, ಇನ್ನೂ 100 ಸಿನಿಮಾ ಮಾಡಿ ಅಂತೇಳಿ ಹರಿಸಿದ್ರು. ತುಂಬ ಖುಷಿ ಆಯಿತು. ಆ ಫೋಟೋ ಇನ್ನೂ ಇದೆ, ಹಾಲಲ್ಲಿ ನಮ್ಮನೆ ಹಾಲಲ್ಲಿ ಇಟ್ಟಿದ್ದೀನಿ. ಅಣ್ಣವ್ರು ನನಗೆ ಸ್ವೀಟ್ ತಿನ್ನಿಸ್ತಾ ಇದ್ರು, ನನ್ನ 100ನೇ ಸಿನಿಮಾ ಓಡೋಟಿದ್ದವರು. ಸೊ ಆ ಫೈಟಲ್ಲಿ ಆಯಿತು. ಆ ಫೈಟಲ್ಲಿ ಹೆಂಗೆ ಅಂದರೆ ಅಣ್ಣ ಈ ಕೂತಿರ್ತಾರೆ, ಸೈಡಲ್ಲಿ ಕೂತಿರ್ತಾರೆ ಸರ್. ನಾನು ಈ ಕಡೆ ಕಂಪೋಸ್ ಮಾಡ್ತಾಯಿರ್ತೀನಿ ಅಂದ್ಕೊಳ್ಳಿ. ಕಂಪೋಸ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಅಡ್ಡ ನಿಂತರೆ ಅವ್ನಿಗೆ ಸೈಡ್ ಕಳಿಸ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾರೆ. ದೂರದಿಂದ ನೀವು ಹೊಸ ಹೀರೋಗಳು ನೋಡಲ್ವಾ, ಹೊಸ ಹೀರೋಗಳು ಬಂದರೆ ಹಿಂಗೆ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತಾರಲ್ಲ, ಆ ಥರ ಹಿಂಗೆ ನೋಡ್ತಾ ಇರ್ತಾರೆ. ಆಮೇಲೆ ಹತ್ರ ಬರ್ತಾರೆ, ಅಣ್ಣ ಇದು ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಆ ಇನ್ವಾಲ್ವ್ಮೆಂಟು ಅಷ್ಟು ದೊಡ್ಡ ಲೆಜೆಂಡು. ಈ ಹೊಸ ಹೀರೋಗಳು ಬರೋಲ್ಲ ಸರ್ ಆ ಥರ. ಆಮೇಲೆ ನನ್ನ ಶಿಷ್ಯ ಒಬ್ಬ ಮಾಲೆ ಹಾಕಿದ್ದ, ನನ್ನ ಫೈಟ್ರು, ಅಣ್ಣಗೆ ಅವನೇ ಡೂಪು, ಪ್ರದೀಪ್ ಅಂತ ಫೈಟ್ರು, ನಮ್ಮ ಇಂಡಿಯನ್ ಫೈಟ್ರು, ಅಣ್ಣಗೆ ಡೂಪ್ ಹಾಕಿದ್ದೆ. ಸೊ ನನ್ನ ಜೊತೆ ಎಂಟ್ರಿ ಆದ್ನಲ್ಲ, ಎಂಟ್ರಿ ಆದಾಗ ಅಣ್ಣ ಬಂದರು. ನಾನು ನಮಸ್ಕಾರ ಮಾಡಿದ್ಮೇಲೆ ಆ ಹುಡುಗನು ನಮಸ್ಕಾರ ಮಾಡ್ದೆ ಅಣ್ಣವ್ರಿಗೆ. ನಾನು ಕಾಲಿಗೆ ನಮಸ್ಕಾರ ಮಾಡಿದ್ಮೇಲೆ ಆ ಹುಡುಗ ಹಿಂಗೆ ಬೀಳೋಕೆ ಹೋದರೆ ಅವ್ರು ಬೀಳ್ಸ್ಕೊಂಡಿಲ್ಲ, ಇದೆ ಅಂತ ಎತ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವನ ಕಾಲಿಗೆ ಅವ್ರು ನಮಸ್ಕಾರ ಮಾಡಿದ್ರು, ಫೈಟ್ರ್ ಕಾಲಿಗೆ. ಏಕೆಂದರೆ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಮಾಲೆ ಹಾಕಿದ್ದೀರಾ ನೀವು, ಹಂಗೆಲ್ಲ ಕಾಲಿಗೆ ಬೀಳಬೇಡಿ ಇರಿ ಅಂದ್ಬಿಟ್ಟು ಅವರು, ಈಗ ನಾನು ನಿಮ್ಮ ಕಾಲಿಗೆ ಬೀಳಿದ್ರೆ ಡೈರೆಕ್ಟ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕಾಲಿಗೆ ಬಿದ್ದಂಗೆ ಅಂತ ಹೇಳ್ಬಿಟ್ಟು. ಈಗಲೂ ಆ ಫೈಟ್ರ್ ಪ್ರದೀಪ್ ಅಂತಿದ್ದಾನೆ, ಬೇಕಾದ್ರೆ ಕೇಳಿ. ಆ ಪ್ರದೀಪು ಆ ಶೂಟಿಂಗ್ ಮುಗಿಯೋವ್ರಿಗೂ ಶಾಕ್ ಸರ್. ಅಣ್ಣ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು, ಬಿಕಾಸ್ ಆಫ್ ಮಾಲೆ ಹಾಕಿದ್ದಾರೆ ಅವರು. ಯಾರು? ಆ ಪ್ರದೀಪ್ ಹುಡುಗ ಮಾಲೆ ಹಾಕಿದ್ದಾರೆ. ಅವರು ಸ್ವಾಮಿಗಳು, ನೀವು ಸ್ವಾಮಿಗಳು ಅಂಥೇಳಿ ಅಣ್ಣ ನನಗೆ ಶಾಕ್ ಆಗೋಯ್ತು, ಏನಪ್ಪ ಅಂತ ಮಹಾನ್ ವ್ಯಕ್ತಿ. ಸೊ ಆ ಥರ ಸಿಂಪ್ಲಿಸಿಟಿ, ಆ ಒಂದು ಡೆಡಿಕೇಶನ್ ವರ್ಕಲ್ಲಿ. ಹೊಸ ಹೀರೋ ಸ್ಪಾಟಿಗೆ ಬಂದರೆ ಈ ಹೊಸ ಹೀರೋಗೆ ಏನು ಹುಮ್ಮಸ್ ಇರುತ್ತೆ, ಆ ಹುಮ್ಮಸ್ ಅಣ್ಣ ಮಾಡುವಾಗ ನಾನು ನೋಡಿದೆ. ಅಯ್ಯೋ ಅವರು ಏನು ಡೂಪು ಹಾಕ್ಕೊಂಡು ಮಾಡ್ತಾಯಿದೆ ಅಂತ ಹೇಳ್ಬೋದು. ಆಮೇಲೆ ಅವ್ರ ಶಾಟಿದ್ದಾಗ ಬರ್ಬೋದು, ಅವ್ರ ಶಾಟ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲ, ಫೈಟ್ ಮುಗಿದು ಫೈಟ್ ಸ್ಟಾರ್ಟಾಗಿ ಫೈಟ್ ಮುಗಿಯೋವ್ರಿಗೂ ಪಕ್ಕದಲ್ಲಿ ಇರ್ತಾರೆ, ಇಲ್ಲೇ ಕೂತಿರ್ತಾರೆ, ಇದೇ ಥರ ಕೂತಿರ್ತಾರೆ, ಇಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕಂಪೋಸಿಂಗು. ನನ್ನ ಶಾಟ್ ಮುಗಿತು ಹೋಗ್ತೀನಿ, ಅಯ್ಯೋ ಇಲ್ಲ ಆ ಥರ ವ್ಯಕ್ತಿ ಸರ್ ಅಣ್ಣ. ಸೊ ನನಗಂತೂ ಅಣ್ಣಗೆ ಕಂಪೋಸ್ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಖುಷಿ. ನನ್ನ ಲೈಫಲ್ಲಿ ನಾನು ಅಣ್ಣನ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ನಾನು ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾನಾಗಿ ಬೆಳೆದವನು. ಸೊ ಭಾಳ ಖುಷಿಯಿಂದ ಫೈಟ್ ಕಂಪೋಸ್ ಮಾಡಿದೆ. ಸೊ ಆ ಫೈಟ್ ಆದಮೇಲೆ ಅಲ್ಲಿ ನನ್ನ ಫೋಟೋ, ನನಗೆ ಸ್ವೀಟ್ ತಿನ್ನಿಸಿದ ಫೋಟೋ, ಆ ಫೋಟೋನ ನಾನು ನೆಕ್ಸ್ಟ್ ಮೈಸೂರು ಶೆಡ್ಯೂಲು ಹೋಗೋ ಬಿಫೋರ್ ಡೇ ಹಾಕಿದ್ದೆ ಪೇಪರಲ್ಲಿ. ಅಣ್ಣಂದು ನಂದು ಒಡಹುಟ್ಟಿದವರು 100ನೇ ಸಿನಿಮಾ ಅಂತ. ಅಲ್ಲಿ ಹೋದಾಗ ಅಲ್ಲಿ ಸ್ಪಾಟ್ಗೆ ಹೋದೆ, ಎಲ್ಲರ ಹೆಸರು ಹಾಕಿದೆ ನಾನು. ಈ ಒಂದು 100ನೇ ಸಿನಿಮಾ ಮಾಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟ ಅಂತ ಅಕ್ಕವ್ರ ಹೆಸರು, ಪಾರ್ವತರ ರಾಜ್ಕುಮಾರ್ ಅವ್ರಿಗೆ, ಅಣ್ಣವ್ರಿಗೆ, ವರದಪ್ಪಣ್ಣನಿಗೆ, ದೊರೆಭಗವನವ್ರಿಗೆ, ಶಿವರಾಜ್ ಕುಮಾರ್ಗೆ, ರಾಘವೇಂದ್ರ ರಾಜ್ಕುಮಾರ್, ಎಲ್ಲರೂ, ಪುನೀತ್ ರಾಜ್ಕುಮಾರ್ ಸೇರಿಸಿ ಎಲ್ಲರದ್ದು ಹಾಕಿದೆ. ಎಸ್.ಎ. ಗೋವಿಂದರಾಜು. ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹೆಂಗೆ ಅಂದರೆ ಒಬ್ಬರನ್ನ ಅವರ ಒಂದು ಇದಕ್ಕೆ ಸೇರಿಸ್ಕೊಂಡ್ರೆ ಸರ್ ಲೈಫ್ ಲಾಂಗ್ ಕೈ ಬಿಡಲ್ಲ ಸರ್, ಲೈಫ್ ಲಾಂಗ್. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿಡಲ್ಲ. ಸೊ ಭಾಳನೇ ತುಂಬಾ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿ ಹೋದಾಗ ನನಗೆ ದೊರೆಭಗವನ್ ಸರ್ ಸಿಕ್ಕಿದ್ರು. ಅಣ್ಣ ಅಂಬರೀಷ್ ಅಣ್ಣ ಸಾಂಗಲ್ಲಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದಾರೆ. ಸಿಕ್ಕಿದ ತಕ್ಷಣ ಹೇಳಿದ್ರು, ತುಂಬ ಖುಷಿ ಆಯಿತು ಮಂಜು, ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೀರಿ. ಹೌದು ಸರ್, ನನ್ನ ಡ್ರೀಮ್ ಸರ್ ಇದು, ಅಣ್ಣ ಜೊತೆ ನಂದು 100ನೇ ಸಿನಿಮಾ. ಸೊ ಆ್ಯಸ್ ಎ ಸ್ಟೆಂಟ್ ಡೈರೆಕ್ಟ್ರಾಗಿ ನನಗೆ ಭಾಳ ಖುಷಿ ಆಯಿತು. ವೆರಿ ಗುಡ್ ಅಂತೇಳಿ ಆ ಒಂದು ಅಲ್ಲಿಂದ ಆವತ್ತು ಎತ್ತಿನ ಗಾಡಿ ನೆಕ್ಸ್ಟ್ ಡೇ ಎತ್ತಿನ ಗಾಡಿ ಚೇಸಿಂಗ್ ಸ್ಟಾರ್ಟ್. ಅಯ್ಯೋ ಹೆವಿ ಅಲ್ವಾ, 100 ಎತ್ತಿನ ಗಾಡಿ ತರಿಸಿ, ಲಲಿತಮ್ಮಲ್ಲಿ ಹಿಂದ್ಗಡೆ ಫೀಲ್ಡ್ ಇತ್ತು, 100 ಎತ್ತಿನ ಗಾಡಿ ತರಿಸಿ, 100 ಎತ್ತಿನ ಗಾಡಿ ಅಣ್ಣವರು ಅಂಬರೀಷ್ ಅಣ್ಣ ಒಂದರಲ್ಲಿರ್ತಾರೆ. ಸೊ ವಜ್ರಮುನಿಯವರು ಇನ್ನೊಂದರಲ್ಲಿರ್ತಾರೆ. ಸೊ ವಜ್ರಮುನಿಯವ್ರ ಕಡೆ ಗ್ಯಾಂಗ್ ಇರುತ್ತೆ, ವಿಲನ್ಸ್ ಅವರೆಲ್ಲ ಕೆಲವರಲ್ಲಿ ಇರ್ತಾರೆ. ಸೊ 100 ಎತ್ತಿನ ಗಾಡಿ ಚೇಜ್, ಮಧ್ಯದಲ್ಲಿ ಆ್ಯಕ್ಷನ್ ಎಲ್ಲ ಆಗುತ್ತೆ. ಅವ್ರು ಹೆಂಗೆ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಮತ್ತು ಗೆಲ್ತಾರೆ ಆ ರೇಸನ್ನ ಅನ್ನೋದು ಒಂದು ಕಾನ್ಸೆಪ್ಟ್. ಅದೊಂದು 4-5 ದಿನ ಮಾಡಿದ್ವಿ, 4-5 ದಿನ ಮಾಡಿದ್ವಿ. ಸೊ ಆ ಚೇಜಿಂಗಲ್ಲಿ ಕೂಡ ಅವರ ಈಗ ಟೋಟಲಾಗಿ ಈಗ ನಾವು ಫೈಟರ್ಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಅಣ್ಣವ್ರ ಜೊತೆಲೇ ಇರ್ತಾರೆ ಸರ್. ಅವರೆಲ್ಲೂ
ಪಕ್ಕದಲ್ಲೇ ಇರ್ತಾರೆ ಅಷ್ಟೇ. ಅವ್ರ ಶಾಟ್ ಬಂದಾಗ ಮಾತ್ರ ಬರ್ತಾರೆ, ಮಾಡ್ತಾರೆ. ಮಿಕ್ಕಟ್ಟೆ ಹೋಗಲ್ಲ, ಆರಾಮಾಗಿ ಅಲ್ಲಿ ಸ್ಪಾಟಲ್ಲೇ ಕೂತಿರ್ತಾರೆ, ಕೂತ್ಕೊಂಡು ನೋಡ್ತಾ ಇರ್ತಾರೆ ಶಾರ್ಟ್ಸ್ನ. ಹೋಗೋದು ನನ್ನ ಶಾರ್ಟ್ ಇಲ್ಲ ಅನ್ನೋದು ಹೋಗೋದೇ ಇಲ್ಲ. ಇಡೀ ಎಪಿಸೋಡ್ ಮುಗಿಯೋವರೆಗೂ ಜೊತೆಲಿದ್ದರು. ಸೊ ಅದು ಎಕ್ಸ್ಟ್ರಾನರೇ ಬಂತು. ಅದಾದಮೇಲೆ ಅವ್ರ ತಂದೆಯವ್ರನ್ನ ಕೀಟ್ಲೆ ಮಾಡಿ ಅವ್ರ ತಂದೆಯವ್ರನ್ನ ಸುಧೀರ್ ಹೊಡೆದ್ಬಿಟ್ಟಿರ್ತಾರೆ, ಸುಧೀರ್ ಅವರು. ಸೊ ಆ ಪಾತ್ರ ಅಶ್ವಥ್ ಸರ್ ತಂದೆ ಕ್ಯಾರೆಕ್ಟ್ರು. ಆವಾಗ ಕೋಪದಲ್ಲಿ ಅಣ್ಣವ್ರ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇನ್ಫಾರ್ಮೇಷನ್ ಒಬ್ಬ ಬಂದು ಹೇಳ್ತಾನೆ, ಅಪ್ಪ ನಿಮ್ಮ ಅಪ್ಪಾಜಿನ ಹೊಡೆದ್ಬಿಟ್ಟು ಯಾರು ಅಂತ ಕೇಳ್ತಾರೆ. ಈ ಥರ ಹೆಸರು ಹೇಳ್ತಾರೆ. ನುಗ್ಗುತ್ತಾರೆ ಸರ್, ನುಗ್ಕೊಂಡು ಅಲ್ಲಿ ಆಲೆ ಮನೆಯಲ್ಲಿ ಫೈಟ್. ಅದು ಇಲ್ಲಿ ಬೈಲಹೊಂಗಲದ ಹತ್ರ ಮಾಡಿದ್ದು. ಬೈಲಹೊಂಗಲ ಇಲ್ಲಿ ಬಿಡದಿ ಹತ್ರ ಲೆಫ್ಟಲ್ಲಿ ಅಲ್ಲೆಲ್ಲೋ ಇದೆ. ಬೈಲಮಂಗಲ ಅನ್ನೋದು ಬೈರಮಂಗಲ ಅಲ್ಲೇ ಮಾಡಿದ್ದು. ಸೊ ಅಲ್ಲೇ ಆಲೆ ಮನೆ. ಅಲ್ಲಿ ಕೂಡ ಈಗ ನಾನು ಅಣ್ಣವ್ರ ಆ್ಯಕ್ಷನ್ಗಳು ನೋಡ್ಕೊಂಡು ಬೆಳೆದವನು. ಅಣ್ಣವರು ಮಾಡ್ತಾಯಿದ್ದ ಆ ಆ್ಯಕ್ಷನ್ಗಳು ಎಂತೆಂಥ ಸಿನಿಮಾದಲ್ಲಿ ಎಕ್ಸ್ಟ್ರಾನರಿ ಆ್ಯಕ್ಷನ್ಗಳು ಮಾಡಿದ್ದಾರೆ. ಸೊ ನನಗೆ ಒಂದೊಂದು ಫೈಟು ಅಣ್ಣ ಕಂಪೋಸ್ ಮಾಡಬೇಕಾದ್ರೆ ಅವೆಲ್ಲ ಜ್ಞಾಪಕ ಬರೋದು. ಆ ಥರ ಎಲ್ಲ ಎಂತೆಂಥ ಆ್ಯಕ್ಷನ್ಗಳು ಮಾಡಿದ್ದಾರೆ ಸರ್. ಸೊ ಆಲೆ ಮನೆ ಫೈಟ್ ಮಾಡಬೇಕಾದ್ರೂ ಅಷ್ಟೇ, ಅವರು ಕ್ಯಾಮರಾ ಸ್ಟಾರ್ಟ್ ಅಂದ ತಕ್ಷಣ ಇದೇ ಚೇಂಜ್ ಆಗ್ಬಿಡ್ತಾರೆ ಸರ್. ಹಿಂಗೆ ಮಾಮೂಲಾಗಿ ನಿಂತಿರ್ತಾರೆ, ಕ್ಯಾಮ್ರಾ ಸ್ಟಾರ್ಟ್ ಅಂದ ತಕ್ಷಣ ಆ ರುದ್ರಾವತಾರ ಕೋಪದಲ್ಲಿ ಆ ರೌದ್ರ, ಆಮೇಲೆ ಆ ಫಿಸಿಕಲಿ ಆ ಸ್ಟಿಫ್ನೆಸ್ಸು ಆಟೋಮೆಟಿಕ್ ಬಂದುಬಿಡ್ತಾರೆ. ನಮಗೆಲ್ಲ ಕೂದಲಲ್ಲಿ ನಿಂತ್ಕೊಂಡ್ಬಿಡ್ತದೆ. ಆ ಥರ ರೆಡಿ ಆಗಿಬಿಡ್ತಾರೆ ಸರ್. ಆ್ಯಕ್ಷನಲ್ಲಿ ಕೂಡ ನಾನು ನೋಡ್ದಂಗೆ ಇಲ್ಲ ಮಾಮೂಲಾಗಿ ನಿಂತೈತೆ. ಹೇಳಿ ಓಕೆ ಊಟ ಮಾಡಿದ್ರ, ಯಾವಾಗ ಬಂದ್ರಿ, ಈ ಥರ ಇರ್ತಾರೆ. ರೆಡಿ ಅಣ್ಣ ಸ್ಟಾರ್ಟ್ ರೆಡಿ, ಏನೀಗ ಅಂತಾರೆ. ಟಕ ಅಂತ ಶಾರ್ಟ್ ತೋರಿಸ್ತೀವಿ. ಒಬ್ಬನ ಎತ್ತಿ ಇದರಲ್ಲಿ ಅದು ಬೆಲ್ಲ ಇದು ಮಾಡ್ತಾಯಿರ್ತಾರಲ್ಲ ಸರ್, ಆಲೆ ಮನೆ ಅಲ್ಲಿ ಎತ್ತಿ ಹಿಂಗೆ ಬಿಸಾಕೋ ಶಾಟು, ಹೊಡ್ದು ಎತ್ತಿ ಬಿಸಾಕೋ ಶಾಟು. ಅಬ್ಬಾ ಆ ಒಂದು ರೌದ್ರತೆ ಸೂಪರ್. ಸೊ ಹಿಂಗೆ ಒಂದೊಂದು ಆ್ಯಕ್ಷನು ಸೂಪರ್. ಅಣ್ಣ ಜೊತೆ ನನಗೆ ಹೊಸ ಹೀರೋ ಜೊತೆ ವರ್ಕ್ ಮಾಡ್ದಂಗೆ ಆಯ್ತು. ಹೊಸ ಹೀರೋ ಹೆಂಗಿರುತ್ತೆ ಇನ್ವಾಲ್ವ್ಮೆಂಟು, ಆ ಥರ. ಕಲಿಯೋದು ಎಷ್ಟೋ ಇದೆ ಅಂತಾರೆ, ಏನು ಹೇಳೋಣ, ಇನ್ನೂ ಕಲಿಯೋದು ಎಷ್ಟೋ ಇದೆ ಅಂತ ಅಣ್ಣನೇ ಅಂದಾಗ ನಾವೆಲ್ಲ ಅವ್ರ ಜೊತೆ ನಾವು ಕೆಲಸ ಮಾಡಿರೋದು. ಅದಕ್ಕನ ಭಾಗ್ಯ ನನ್ನ ಲೈಫಲ್ಲಿ ಇನ್ಯಾವುದೂ ಇಲ್ಲ. ನೂರನೇ ಸಿನಿಮಾ ಅಣ್ಣವ್ರದ್ದು ಒಡಹುಟ್ಟಿದ್ದು ನನ್ನ 100ನೇ ಸಿನಿಮಾ. ನನಗೆ ಫುಲ್ಫಿಲ್, ನನ್ನ ಡ್ರೀಮ್ ಫುಲ್ಫಿಲ್ ಆಗೋಯ್ತಲ್ಲ. ಎಕ್ಸ್ಟ್ರಾನರಿ ಇಟ್ಟು ಸಿನಿಮಾ, ಸೂಪರ್ ಇಟ್ಟು. ಆಮೇಲೆ ಇನ್ನೊಂದು ಸಿನಿಮಾದಲ್ಲಿ ಫಂಕ್ಷನ್ ಮಾಡಿದ್ರು, ಜೀವನ ಚೈತ್ರ, ಆಕಸ್ಮಿಕ, ಒಡಹುಟ್ಟಿದ್ರು, 3 ಸೇರಿಸಿ ಒಂದು ಫಂಕ್ಷನ್ ಮಾಡಿದ್ರು ಒಂದೇ ಸಾರಿ. 3 ಸಿಲ್ವರ್ ಜುಬ್ಲಿ ಮೂವೀಸೇ. ಸೊ ಅದರಲ್ಲಿ ನಂದು ಪಾತ್ರ ಇದೆಯಲ್ಲ ಒಡಹುಟ್ಟಿದ್ರು. ಸೊ ಅಲ್ಲಿ ಹೋದೆ, ಫಂಕ್ಷನ್ಗೆ ಹೋದಾಗ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನನಗೇನು ಅಣ್ಣವ್ರು ಎಲ್ಲೇ ಇರಲಿ ಸರ್, ನಾನು ಹೋಗಿ ಫಸ್ಟು ಅಣ್ಣವ್ರನ್ನ ಮಾತಾಡಿಸ್ಬಿಟ್ಟು ಒಂದು ಆಶೀರ್ವಾದ ತೊಗೊಬೇಕು. ಇದು ನನ್ನ ಪಾಲಿಸಿ. ಅಣ್ಣವ್ರು ಎಲ್ಲೇ ಸಿಕ್ಕಲಿ ಅಷ್ಟೇ. ಅಣ್ಣವ್ರು ಹೆಂಗೆ ಅಂದರೆ, ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಎಷ್ಟೋ ಸರಿ ಮೀಟ್ ಆಗಿದ್ದೀನಿ. ಒಡಹುಟ್ಟಿದ್ರು ಶೂಟಿಂಗ್ ಆದಮೇಲೆ ಕೂಡ ಅಷ್ಟೇ. ಚಾಮುಂಡೇಶ್ವರಿ ಸ್ಟುಡಿಯೋಗೆ ನಾನು ಲಾಕಪ್ ಡೆತ್, ಆಮೇಲೆ ಇನ್ನೂ ಯಾವ್ಯಾವುದೋ ಸಿನಿಮಾಗಳು ಎಡಿಟಿಂಗ್ ಹೋದಾಗ ಅಣ್ಣ ಡಬ್ಬಿಂಗ್ ಅಂತ ಅಲ್ಲಿ ಬರೋವಾಗ ಸೊ ಅಲ್ಲಿ ನಾನು ಒಳಗಡೆ ಒಂದು ಮರ ಇದೆ, ಒಂದು ಮರದ ಪಕ್ಕದಲ್ಲಿ ಕಾರ್ನರಲ್ಲಿ ನಿಂತ್ಕೊತಾ ಇದ್ವಿ. ಅಣ್ಣ ಎಂಟ್ರಿಗೆ ಫಸ್ಟು ಆ ಮರದ ಹತ್ರ ಒಂದು ದೇವರಿದ್ದಾರೆ, ಅದು ನಮಸ್ಕಾರ ಮಾಡ್ಕೊಂಡು ಹಿಂಗೆ ಬರೋರು. ಹಿಂಗೆ ನಡ್ಕೊಂಡು ಹೋಗ್ತಾರಲ್ಲ, ಅಣ್ಣ ನಮಸ್ಕಾರ ಅಂತ ಹಿಂಗೆ ನಾವು ಅಂದಾಗ, ಸರ್ ಅಷ್ಟು ದೊಡ್ಡ ಸ್ಟಾರ್ ಸರ್, ನಡ್ಕೊಂಡು ಹೋಗ್ಬೇಕು, ನಾನು ನಮಸ್ಕಾರ ಅಂದ್ಬಿಟ್ಟು ಹೋಗ್ಬೋದಲ್ವಾ? ಇಲ್ಲ, ನಡ್ಕೊಂಡು ಹೋಗೋ ನಿಂತ್ಕೊತಾರೆ, ನೋಡ್ತಾರೆ, ನನ್ನ ಕಡೆ ತಿರುಗ್ತಾರೆ. ಓ ಹೇಗಿದ್ದೀರಿ ಮಂಜು, ಚೆನ್ನಾಗಿದ್ದೀರಾ ಅಂತ ತಿರುಗ್ಕೊಂಡು ನಿಂತು ಮಾತಾಡಿಸ್ತಾರೆ. ಹೆಸರು ಹೇಗಿದ್ದೀರಿ ಮಂಜು, ಚೆನ್ನಾಗಿದ್ದೀನಿ ಅಣ್ಣ ಅಂತೇಳಿ ನಾವು ಅವ್ರಿಗೆ ಒಂದು ನಮಸ್ಕಾರ ಮಾಡಿ, ಸರ್ ಒಂದು 2 ನಿಮಿಷ ಮಾತಾಡ್ತಾರೆ ಸರ್. 2 ನಿಮಿಷದವರೆಗೂ ಮಾತಾಡ್ತಾರೆ. ಆಮೇಲೆ ಯಾವ್ದು ನಡೀತಾ ಇದೆ, ಏನು ಮಾಡ್ತಾಯಿದ್ದೀರಿ, ಎಲ್ಲಿ ಆರ್ಭಟ ಮಾಡ್ತಾಯಿದ್ದೀರಿ, ಈ ಥರ ಎಲ್ಲ ಸ್ವಲ್ಪ ಕಾಮಿಡಿಗೆ ಮಾತಾಡ್ತಾರೆ. ಅಣ್ಣ ಈ ಥರ ಒಂದು ಶೂಟಿಂಗ್ ಮುಗಿಸ್ಕೊಂಬಂದೆ, ದೇವರಾಜ್ ಸರ್ ಇರೋ, ಈ ಥರ ಇನ್ನೊಂದು ಮಾಡ್ಕೊಂಬಂದೆ, ಶಶಿಕುಮಾರ್ ಇರೋ, ಜಗ್ಗೇಶ್ ಅವರಿರೋ, ಈ ಥರ ಎಲ್ಲ ಹೇಳ್ಕೊಂಡು ಒಂದು 2 ನಿಮಿಷ ಆದಮೇಲೆ ಅವ್ನು ನಕ್ಕೊಂಡು ಸರಿ ಅಂದ್ಬಿಟ್ಟು ಹೊರಡ್ತಾರೆ. ಏನು ಹೇಳೋಣ, ಅಷ್ಟು ದೊಡ್ಡ ಸ್ಟಾರ್, ನಿಂತು ಮಾತಾಡ್ಬಿಟ್ಟೆ ಹೋಗೋದು. ಅಂಥವ್ರೆಲ್ಲ ನೋಡಿಕೊಂಡು ಬೆಳೆಯುವಾಗ ನಮಗೂ ಎಲ್ಲೋ ಒಂದು ಕಡೆ ಒಂದು ಗೊತ್ತಾಗುತ್ತೆ ಖಂಡಿತ. ಸರ್ ಅದಾದಮೇಲೆ ದೇವರಾಜ್ ಅವ್ರ ಜೊತೆ ಆವಾಗಲೇ ಹೇಳಿದೆ, ಲಾಕಪ್ ಡೆತ್ ಮುಗಿಸ್ಕೊಂಡು ನಾನು ಪೂಜೆ ಮುಗಿಸ್ಕೊಂಡು ಹೋದೆ ಅಂದಲ್ಲ, ಈಗ ಲಾಕಪ್ ಡೆತ್ ಪ್ಲ್ಯಾನಿಂಗ್ ಅದರಲ್ಲಿರೋ ದೇವರಾಜ್ ಅವರು. ಸೊ ದೇವರಾಜ್ ಅವ್ರಿಗೆ ಅದಕ್ಕೆ ಮುಂಚೆ ನಾನು ಇದೇ ಪೊಲೀಸ್ ಬೆಲ್ಟ್ ಫಸ್ಟು ನಾನು ದೇವರಾಜ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಇದೇ ಪೊಲೀಸ್ ಬೆಲ್ಟ್ ಅಂತ KCN ಕುಮಾರ್ ಪ್ರೊಡ್ಯೂಸರ್.
ಆ ಸಿನಿಮಾದಲ್ಲೂ ಕೂಡ ನಂಗೆ ಒಳ್ಳೆಯ ಹೆಸರು ಬಂತು, ಇದೇ ಪೊಲೀಸ್ ಬೆಲ್ಟು. ಆ ಸಿನಿಮಾದಲ್ಲಿ ಪದ್ಮಕುಮಾರ್ ಅಂತ ಕ್ಯಾಮ್ರಾಮ್ಯಾನ್, ಒಂಥರ ಟೇಸ್ಟ್ ಇರೋವಂಥ ಕ್ಯಾಮ್ರಾಮ್ಯಾನು, KCN ಕುಮಾರು ಪ್ರೊಡ್ಯೂಸರ್. ಅದಕ್ಕೆ ಒಂದೊಂದು ಅದರಲ್ಲಿ ಏನು ನನಗೆ ಚಾಲೆಂಜಿಂಗ್ ವರ್ಕು, ಒಂದೊಂದು ಆ್ಯಕ್ಷನ್ನು, ಒಂದೊಂದು ಸ್ಟೈಲ್, ಭಾಳನೇ ಟೈಟ್ಲೇ ಡಿಫ್ರೆಂಟ್ ಆಗಿದೆ, ಇದೇ ಪೊಲೀಸ್ ಬೆಲ್ಟ್ ಅಂತ. 7 ಫೈಟ್ ಐತೆ ಪಿಕ್ಚರಲ್ಲಿ, 7 ಫೈಟ್ಸ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ದೇವರಾಜ್ ಸರ್ದು ಜರ್ನಿ. ಅಂದರೆ ನಾನು ಸ್ಟೆಂಟ್ ಡೈರೆಕ್ಟ್ರಾಗಿ ಆದಮೇಲೆ ಹೇಳೋದು. ಅದಕ್ಕೆ ಮುಂಚೆ ಅವ್ರ ಜೊತೆ ಅವ್ರ ವಿಲ್ಲನ್ನು, ನಾನು ಅವ್ರ ರೈಟ್ ಹ್ಯಾಂಡು. ಈಗ ಭಾರ್ಗವ್ ಅವ್ರದ್ದು ಹೇಳ್ದನಲ್ಲ, ಜನನಾಯಕ, ದೇವರಾಜ್ ಸರ್ ವಿಲನ್ನು, ಪಕ್ಕದಲ್ಲಿ ನಾನು ರೈಟ್ ಹ್ಯಾಂಡ್, ಅವ್ರ ಪಕ್ಕದಲ್ಲಿ ರೈಟ್ ಹ್ಯಾಂಡ್. ರೋಲ್ ಕಾಲ್ ಮಾಡಿದ್ರೆ ನಾನು ರೈಟು, ಲೆಫ್ಟಲ್ಲಿ ಇನ್ನೊಬ್ರು ಇರೋರು, ಹಿಂಗೆ. ಸೊ ಹಂಗೆಲ್ಲ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಪರಿಚಯ ಇತ್ತು ದೇವರಾಜ್ ಸರ್. ಭಾಳ ಕಂಫರ್ಟಬಲ್ ಆರ್ಟಿಸ್ಟ್ ಸರ್. ಸೊ ಅವ್ರದ್ದು ಇನ್ನೊಂದು ಏನಂದರೆ, ಈಗ ಫೈಟು ಸರ್ ಇದು ಬಿಟ್ಟು ಹಾಕಿ ಲಾಸ್ಟಲ್ಲಿ ಹಿಂಗೆ ಬಂದು ಜಾಡ್ಸ್ ಓದಿರಿ ಸರ್ ಇಲ್ಲಿಗೆ ಅಂತ ಹೇಳ್ತೀವಿ ಅಂದ್ಕೊಳ್ಳಿ, ಇಲ್ಲ ಎದೆಗೆ ತಾನು ಅಂತ ಓದಿರಿ ಅಂತ, ಆಯಿತು ಅಂತ. ಇಲ್ಲ ಹಿಂಗೆ ಇಟ್ಕೊಂಡು ಪಕ್ಕ ಹೊಟ್ಟೆಗೆ ನಾವು ಹೊಡೆದು ತೋರಿಸ್ತೀವಿ, ಲೈಟಾಗಿ ಟಚ್ ಮಾಡ್ತೀವಿ, ಆಯಿತು ಅಂತಾರೆ. ಕಟ್ ಮಾಡಿದ್ರೆ ಬಿಟ್ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಇಟ್ಕೊಂಡು ಎಮೋಷನಲ್ ಮಾಡ್ತಾರೆ, ಹೊಡಿತಾರೆ. ಬಟ್ ಶರ್ಟಿಗೆ ಮಾತ್ರ ಟಚ್ ಆಗಿರುತ್ತೆ, ಆ ಪರ್ಸನ್ಗೆ ಟಚ್ ಆಗೋಲ್ಲ. ಅಷ್ಟು ಕಂಟ್ರೋಲ್ ಮಾಡ್ತಾರೆ ಸರ್. ಅವ್ರ ಲೈಫಲ್ಲೇ, ಅವ್ರ ಹಿಸ್ಟ್ರಿಯಲ್ಲಿ ಯಾರಿಗೂ ಟಚ್ ಮಾಡಿದ್ದೇ ಇಲ್ಲ ದೇವರಾಜ್ ಸರ್. ಮಾಡಲ್ಲ ಅವ್ರು, ಬಟ್ ಎಮೋಷನ್ ಏಟ್ ಮಾಡ್ದಂಗೆ ಮಾಡ್ತಾರೆ. ನಾನು ಎಷ್ಟೋ ಸರಿ ಈಗ ಕೆಲವು ಕಡೆ ಒದಿಬೇಕಾಗತ್ತೆ, ಈಗ ಸರ್ ಹೊಟ್ಟೆಗೆ ಟಚ್ ಮಾಡಿ ಮಾಡ್ತೀನಿ ಅಂತಾರೆ, ನಕ್ಕೊಂಡು ಹೇಳ್ತಾರೆ. ಇಲ್ಲಿ ಒದಿಬೋದು, ಎಲ್ಲ ಶೋಲ್ಡ್ರಿಗೆ ಜಾಡ್ಸ್ ಒದಿಬೋದು, ಏನಾಗಲ್ಲ. 3 ಕಡೆ ಇದೆ ಸರ್, ಇಲ್ಲಿ ಒದಿಬೋದು, ಬೆನ್ನಿಗೆ ಒದಿಬೋದು, ಏನಾಗಲ್ಲ. ಸೊ ಹೊಟ್ಟೆಗೆ ಲೈಟಾಗಿ ಟಚ್ ಮಾಡ್ಬೋದು ಆ್ಯಕ್ಷನಲ್ಲಿ. ಈ 4 ಕಡೆನೂ ಅವರು ಒದ್ದಂಗೆ ಮಾಡ್ತಾರೆ, ಬಟ್ ಒದಿಯಲ್ಲ. ಎಷ್ಟೋ ಸರ್ ನಾನು ಸರ್ ಇಲ್ಲೇ ಸೌಂಡ್ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ, ಆ ಪಂಚ್ ಸೌಂಡು ಹೊಡಿರಿ ದೇವು ಸರ್ ಅಂದರೆ, ಆಯಿತು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಆರಾಮಾಗಿ ಟಕ ಮಾಡಿಬಿಡ್ತಾರೆ, ಒಂದು ಚೂರು ಟಚ್ ಆಗಲ್ಲ. ಸೊ ಪಕ್ಕದಲ್ಲಿ ಬರೋದೆಲ್ಲ ನಾನು ನಗ್ತಾ ಇರ್ತೀನಿ. ಸೇಮ್ ಎಕ್ಸ್ಪೀರಿಯೆನ್ಸ್ ಪ್ರಜ್ವಲ್ ದೇವರಾಜ್ ಹತ್ರನೇ ಆಯ್ತು ನನಗೆ. ಅವರು ಹೊಡೆಯಲ್ಲ, ಸೇಮ್ ಅಪ್ಪನ ಥರನೇ ಹೊಡಿ. ಪಾಪ ಇನ್ನೊಬ್ರಿಗೆ ಯಾಕೆ ಹರ್ಟ್ ಮಾಡಬೇಕು, ನಾವು ಶಿಂಕ್ ಮಾಡ್ತೀನಿ ನೀಟಾಗಿ ಅಂತಾರೆ. ಇಬ್ಬರು ಹಂಗೆ ಅಂತಾರೆ ಸರ್. ಸೊ ಹಂಗೆ ದೇವರಾಜ್ ಸರ್ದು ಅದೊಂದು ಸಿಕ್ಕಾಪಟ್ಟೆ ದೊಡ್ಡ ಗುಣ ಅದು. ಎಕ್ಸ್ಟ್ರಾನರಿ ಟೈಮಿಂಗ್, ಸೂಪರ್ ಟೈಮಿಂಗ್. ಸೊ ಲಾಕಪ್ ಡೆತ್ತಲ್ಲಿ ಈಗ ವರ್ಕ್ ಸ್ಟಾರ್ಟ್ ಆಯಿತು ಸರ್. ದಯವಿಟ್ಟು ಸ್ವಲ್ಪ ಕ್ಯಾಪ್ ತೆಗಿತೀರಾ? ಲಾಕಪ್ ಡೆತ್ ಹೇಗೆ ಸಿಕ್ತು ಅಂದರೆ, ಈಗ ನನಗೆ ಫಸ್ಟು ನಾನು ರಾಮು ಸರ್ದು ಒಂದು ಹೇಳ್ಬಿಡ್ತೀನಿ. ಚೈತ್ರದ ಪ್ರೇಮಾಂಜಲಿ ರಿಲೀಸ್ ಆದಾಗ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ರಾಮು ಸರೇ. ಡಿಸ್ಟ್ರಿಬ್ಯೂಷನ್ ರಾಮು ಸರೇ ಮಾಡಿದ್ದು. ಒಂದು ಗಾಂಧಿನಗರ ಕಾರ್ನರಲ್ಲಿ ಹಿಂಗೆ ನಿಂತ್ಕೊಂಡಿದ್ರು. ಅದೊಂದು ಇಡ್ಲಿ ಹೋಟ್ಲ್ ಒಂದಿದೆ ಗಾಂಧಿನಗರ 5th ಕ್ರಾಸ್ ಕಾರ್ನರ್, ವಜ್ರೇಶ್ವರಿಗೆ ರೈಟ್ ಕಟ್ ಮಾಡ್ತೀವಲ್ಲ, ಅಲ್ಲಿ ನಿಂತ್ಕೊಂಡಿದ್ರು. ನಾನು ಹೆಂಗೆ ಪಾಸ್ ಆಗ್ತಾಯಿದ್ದೆ, ಮಂಜು ಅಂದರು. ನೋಡಿದೆ, ಹೋದೆ ಹತ್ರ. ನಮಸ್ಕಾರ, ನನ್ನ ಹೆಸರು ರಾಮು ಅಂತ ಅಂದರು. ನಮಸ್ಕಾರ ರಾಮು, ನಾನು ಡಿಸ್ಟ್ರಿಬ್ಯೂಟ್ರು, ಅವಾಗಿನ್ನೂ ಪ್ರೊಡ್ಯೂಸರ್ ಆಗಿರಲಿಲ್ಲ, ಡಿಸ್ಟ್ರಿಬ್ಯೂಟ್ರು ಅಂಥೇಳಿ ಅವರೇ ಮಾತಾಡಿಸಿ ಪರಿಚಯ ಮಾಡಿಸ್ಕೊಂಡು, ನಿಮ್ಮದು ಆ್ಯಕ್ಷನ್ ಚೈತನ್ಯ ಪ್ರೇಮಾಂಜಲಿ ಸೂಪರಾಗಿದೆ, ಆ್ಯಕ್ಷನ್ಸು ಭಾಳ ಖುಷಿ ಆಯಿತು, ನೆಕ್ಸ್ಟ್ ನಾನು ಸಿನಿಮಾ ಮಾಡಿದಾಗ ನೀವು ಅದಕ್ಕೆ ನಾನು ಮಾಡಿಕೊಡ್ಬೇಕು ಅಂದರು. ಆಯ್ತು ಸರ್ ಮಾಡ್ತೀನಿ ಅಂದೆ. ಸೊ ಹಂಗೆ ಪರಿಚಯ ಆಗಿ ಗೋಲಿಬಾರ್ ಅಂತ ಸ್ಟಾರ್ಟ್ ಮಾಡಿದ್ರು. ಗೋಲಿಬಾರ್ಗೂ ಶಿವಮಣಿ ಡೈರೆಕ್ಟ್ರು, ಆಯಿತಾ. ಸೊ ಗೋಲಿಬಾರಲ್ಲಿ 3 ಆ್ಯಕ್ಷನ್ ಬ್ಲಾಕ್ ಬರುತ್ತೆ, 3 ಒಳ್ಳೆ ಆ್ಯಕ್ಷನ್ ಬ್ಲಾಕು. ಒಂದು ಪೊಲೀಸ್ ಸ್ಟೇಷನ್ ಫೈಟು, ಒಂದು ಚಿಕ್ಕಮಗಳೂರು ಒಂದು ಫೈಟು. ಅದು ಚಿಕ್ಕಮಗಳೂರು ಫೈಟ್ ಅಂತೂ ತುಂಬಾ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ಸೊ ಅಲ್ಲಿ ಒಂದು 3 ದಿನ ವರ್ಕ್ ಮಾಡಿದ್ವಿ. ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹಂಸಲೇಖ ಸಾರು, ಎಕ್ಸ್ಟ್ರಾಡನರಿ ಮ್ಯೂಸಿಕ್. ಎಲ್ಲರಿಗೂ ಲಾಂಗ್ ಕೋಟ್ಸು, ಎಲ್ಲರಿಗೂ ಆ ಒಂದು ಹುಡುಗಿನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂಗೆ. ಆ ಲಾಂಗ್ ಕೋಟಲ್ಲಿ ಒಂದು 6 ಜನ ಅವರಿಂದ ದೇವರಾಜ್ ಸರ್ ಓಡಿ ಬರ್ತಾಯಿದ್ದಾರೆ. ಆ ಶಾರ್ಟ್ ಈಗಲೂ ಹೈಲೈಟು. ಮ್ಯೂಸಿಕ್ಕು ಎಕ್ಸ್ಟ್ರೀಮ್ ಸೂಪರ್. ಸೊ ಅಲ್ಲಿ ಬಂದು ಆ ಹುಡುಗಿನ ಕಾಪಾಡೋಂಥ ಒಂದು ಸಿಚುವೇಶನ್. ಸೊ ಸೂಪರಾಗಿ ಬಂತು ಆ್ಯಕ್ಷನ್ ಬ್ಲಾಕು, ಎಕ್ಸ್ಟ್ರಾನರಿ ಬಂತು. ಸೊ ಅದು ಅಲ್ಲಿಂದ ಸೊ ಅದು ರಾಮು ಸರ್ ಬ್ಯಾನರ್ ಅದು ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಸಿನಿಮಾನೇ ಲಾಕಪ್ ಡೆತ್. ರಾಮು ಸರ್ ಜೊತೆಗೆ ಎರಡನೇ ಸಿನಿಮಾ ಲಾಕಪ್ ಡೆತ್, ಎರಡನೇ ಸಿನಿಮಾ. ಗೋಲಿಬಾರ್ಗೆ ಶಿವಮಣಿ ಡೈರೆಕ್ಟ್ರು, ಇದಕ್ಕೆ ಓಂ ಪ್ರಕಾಶ್ ಅವ್ರ ಡೈರೆಕ್ಟ್ರು ಕರೆಸಿದ್ರು. ಈ ಥರ ಲಾಕಪ್ ಡೆತ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಮಾಸ್ಟರ್ ಅಂತ. ಆಯಿತು, ಕರೆಸಿದ್ದೆ ಆಯಿತು, ಪೂಜೆನೂ ಆಯಿತು, ಎಲ್ಲ ಆಯಿತು. ಸೊ ನೆಕ್ಸ್ಟು ಡಿಸ್ಕಷನ್ಗೆ ಹೋದೆ ಒಂದು ಹೋಟ್ಲಿಗೆ. ಡಿಸ್ಕಷನ್ ಹೋದೆ, ಹೋಗ್ಬಿಟ್ಟು ಈ ಥರ ರಾಮು ಸರ್ ಇದ್ದರು, ಓಂ ಪ್ರಕಾಶ್ ಇದ್ದರು. ಈ ಸಿನಿಮಾದಲ್ಲಿ ಆ್ಯಕ್ಷನ್ನು ಟಾಕ್ ಆಗಬೇಕು, ಆ ಥರ ಮಾಡಬೇಕು ಮಾಸ್ಟರ್, ಏನು ಮಾಡ್ತೀರಾ ಅಂದರು. ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಫಸ್ಟು ಸಿಚುವೇಷನಲ್ಲಿ ಹೇಳಿದ್ರು.
ಈ ಥರ ಇಲ್ಲೊಂದು ಆ್ಯಕ್ಷನ್ ಈ ಥರ ಒಂದು ಆ್ಯಕ್ಷನ್, ಹಾಸ್ಪಿಟ್ಲಿಂದ ಎಸ್ಕೇಪ್ ಆಗಬೇಕು, ಕ್ಲೈಮ್ಯಾಕ್ಸ್ ಈ ಥರ ಎಲ್ಲ ಸಿಚುವೇಶನ್ ಡೈರೆಕ್ಟ್ ಹೇಳಿದ್ರು ಓಂ ಪ್ರಕಾಶ್. ರಾಮು ಸರ್ ಇದ್ದರು, ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೆ. ನಾನು ನಮ್ಮ ಬ್ರದರ್ ಆಚೆ ಹೋದ್ವಿ. ಅವ್ರ ಜೊತೆಗೆ ಇರ್ತಾರೆ, ಎಲ್ಲೋದ್ರೂ ಅವ್ರ ಜೊತೆಗೆ ಇರ್ತಾರೆ, ಆಯಿತಾ. ಸೊ ನಾನು ಹೋದ ಏನು ಗುರು, ಈಗ ನಾನು ಗುರು ಅನ್ನೋದು ನಮ್ಮ ಅಣ್ಣನ, ಅವ್ರ ಹೆಸರು ಗುರುಮೂರ್ತಿ. ಸೊ ನಮ್ಮ ಅಣ್ಣನ ಗುರು ಅನ್ನೋದು ಎರಡು ಥರ. ಏನು ಗುರು ಮಾಡೋಣ ಈಗ ಹೆಂಗೆ ಅಂತ ಹಂಗೆ ಮಾತಾಡ್ಕೊಂಡಿದ್ವಿ. ನಾನೊಂದು ಐಡಿಯಾ ಕೊಟ್ಟೆ, ನಮ್ಮ ಅಣ್ಣನಿಗೆ ಹೇಳಿದೆ, ಏನೋ ಟಾಕ್ ಆಗಬೇಕು ಅಂತವ್ರಲ್ಲ, ಟಾಕ್ ಆಗಬೇಕು ಅಂದರೆ ಯಾರು ಮಾಡದಿರೋ ತಾನೇ ನಾವು ಮಾಡಬೇಕು. ಹೌದು ಕರೆಕ್ಟು, ಏನು ಮಾಡೋಣ ಅಂದರು. ಈಗ ಚೇಜಿಗೆ ಹೆಂಗಿದ್ರು ಒಂದು 10 ಜೀಪು, ಒಂದು 10 ಕಾರು ಡೆಮಾಲಿಶು, ಒಂದು 100 ಬೈಕ್ ಇಟ್ಬಿಟ್ರೆ ಹೇಗಿರುತ್ತೆ ಅಂದೆ. 100 ಬೈಕ್ ಅಂದರು. ಗುರು ಮಾಡ್ತಾರಾ ಅವರು ಅಂದರು. ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ, ಏನೋ 1 ಕೋಟಿ ರೂಪಾಯಿ ಪಿಕ್ಚರ್ ಅಂತವ್ರೆ, ಮಾಡ್ತಾರಲ್ವಾ, ಸರಿ ಹೇಳೋಣ ಅಂಥೇಳಿ ನಾವೆಲ್ಲ ಪ್ಲ್ಯಾನ್ ಹಾಕ್ಕೊಂಡ್ವಿ. ನಾನು ನಮ್ಮಣ್ಣ. ನಾನು ಹೇಳ್ದೆ 100 ಬೈಕು, ಒಂದು 10 ಜೀಪು ಎರಿಸ್ತೀವಿ, ಒಂದು 10 ಕಾರ್ಗಳು ಎಗರಿಸ್ತೀವಿ, ಆಮೇಲೆ ಈ ಥರ ಸೆಟ್ಗಳು ಪ್ರಾಪರ್ಟೀಸ್ ಎಲ್ಲ ತೊಗೊಂಡೋದ್ವಿ. ಒಂದು ಅರ್ಧ ಗಂಟೆಯಲ್ಲಿ 1 ಅವರ್ ಆಯಿತು. 1 ಅವರ್ ಪಕ್ಕದಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋದ್ವಿ. ಹೋಗ್ಬಿಟ್ಟು ಸರ್ ಈ ಥರ ನಾನು ಅಂದ್ಕೊಂಡಿದ್ದೀನಿ, ಇದುವರೆಗೆ ಯಾರೂ ಮಾಡಿಲ್ಲ, ಟಾಕ್ ಆಗುತ್ತೆ ಅಂದರೆ ಏನು ಅಂದರು. ಹೇಳ್ದೆ, ಎಕ್ಸ್ಪ್ಲೇನ್ ಮಾಡಿದೆ. ಹಂಗೆ ಹೇಳ್ತಾ ಇದ್ದಂಗೆ ಮಾಮೂಲಾಗಿ ಕೂತಿದ್ದರು. ರಾಮನಿಗೆ ಬಂದರು, ಚೆನ್ನಾಗಿದೆಯಲ್ಲ, ಡಿಫ್ರೆಂಟಾಗಿದೆಯಲ್ಲ, ನಮ್ಗೆ ಓಕೆ ಡೈರೆಕ್ಟ್ರೆ ಮಾಡಿಬಿಡೋಣ ಅಂದರು. ಓಂ ಪ್ರಕಾಶ್ ಅವರು ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡರ್ ಇದೆ, ನೀವು ಎಷ್ಟು ದಿನ ಬೇಕಾದ್ರೆ ತೊಗೊಳ್ಳಿ ಅಂತ ಅವ್ರೆ. ಎಷ್ಟು ದಿನ ಬೇಕಾದ್ರೆ ತೊಗೊಳ್ಳಿ ಅಂದರೆ ಇನ್ನು ಬಿಡಿ, ಬಜೆಟ್ ಎಲ್ಲ ನೋಡ್ಕೊತಾರೆ ಅವರು. ಅವರೇ ಓಕೆ ಅಂದಮೇಲೆ ಇನ್ನು ಎಷ್ಟು ದಿನ ಬೇಕಾದ್ರೆ ಮಾಡಿ, ನೀವು ಇವಾಗ ಏನು ಹೇಳಿದ್ರೆ ಅದು ಬರಬೇಕು ಸ್ಕ್ರೀನ್ ಮೇಲೆ ಅಂದ್ಬಿಟ್ರು ಓಂ ಪ್ರಕಾಶ್. ಆಯ್ತು ಬಿಡಿ ಬರುತ್ತೆ ಅಂತೇಳಿ ಸ್ಟಾರ್ಟ್ ಆಯ್ತು. ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಅದು ಫಸ್ಟು ಕೆಮ್ಮಣ್ಣಗುಂಡಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಮುಂಚೆ ಇಲ್ಲೊಂದು ಫೈಟ್ ಮಾಡಿದ್ವಿ, ಕೆಂಗೇರಿ ಹತ್ರ ಸರ್ಕಲಲ್ಲಿ ಒಂದು ಫೈಟ್ ಮಾಡಿದ್ವಿ. ಫಸ್ಟು ದೇವರಾಜ್ ಅವ್ರದ್ದು ಇಂಟ್ರಡಕ್ಷನ್ ಫೈಟ್, ಸಾಯಕ್ ಬರುತ್ತೆ ಫಸ್ಟು. ಅದಾದಮೇಲೆ ದೇವರಾಜ್ ಅವ್ರದ್ದು ಫಸ್ಟ್ ಫೈಟ್ ಅದೇ, ಒಂದು ಸಾರಾಯಿ ಅಂಗಡಿ ಗಲಾಟೆಗೆ ಒಂದು ಫೈಟ್ ಆಗುತ್ತೆ. ಸೊ ಆ ಫೈಟೇ ಪಾಸಿಟಿವ್ ಸೆನ್ಸ್ ಬಂದುಬಿಡ್ತು. ಆ ಫೈಟೇ ಹೈಲೈಟ್ ಆಗೋಯ್ತು. ದೇವ್ ಸರ್ದು ಒಂದು ಗ್ಯಾಂಗ್ನ ಹೊಡೆದು ಬಿಸಾಕಂತ ಒಂದು ಫೈಟು. ಅಲ್ಲಿ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇರ್ತಾರೆ. ಅದಾಯಿತು. ರಾಕಿ ಅಂತ ಒಬ್ಬರು ಆರ್ಟಿಸ್ಟ್ ಇರ್ತಾರೆ, ಚೆನ್ನೈಯಿಂದ ಇನ್ನೊಬ್ಬರು ಆರ್ಟಿಸ್ಟ್ ಬಂದಿರ್ತಾರೆ, ಹೈದ್ರಾಬಾದಿಂದ ಒಬ್ಬರು ಬಂದಿರ್ತಾರೆ. ಎಲ್ಲ ಅವಾಗೆಲ್ಲ ಹೆಂಗೆ ಅಂದರೆ, ಈ ಕೆಲವು ಸಿನಿಮಾಗಳು ನಾನು ಬರ್ತೀನಿ ನಿಮಗೆ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಈಗ ಆಗ್ತಾಯಿದೆಯಲ್ಲ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿಬಿಟ್ಟಿದ್ದೀವಿ. ಸುಮಾರು ಮಾಡಿದ್ದೀವಿ. 100% ಮಾಡಿದ್ದೀವಿ. ಅದು ಹೇಳ್ತೀನಿ ಯಾವ್ಯಾವುದು ಅಂತ. ಸೊ ಆ ಆ್ಯಕ್ಷನ್ ಆದಮೇಲೆ ಈಗ ಕೆಮ್ಮಣ್ಣಗುಂಡಿ ಶೆಡ್ಯೂಲ್. ಅದಕ್ಕೆ ಮುಂಚೆ ಒಂದು ಗ್ಯಾರೇಜಲ್ಲಿ ಒಂದು ಶೂಟಿಂಗ್ ನಡೀತಾಯಿತ್ತು, ಏನೋ ಲಾಕಪ್ ಡೆತ್. ನಾನು ಅಲ್ಲಿಗೆ ಹೋದೆ, ನಾಳೆ ಕೆಮ್ಮಣ್ಣಗುಂಡಿಗೆ ಹೋಗ್ಬೇಕು. ಸೊ ಅಲ್ಲಿ ಸಾಯಿ ಕುಮಾರ್ ಅಂತ ಆರ್ಟಿಸ್ಟ್ ಪರಿಚಯ ಆಯಿತು, ಡೈರೆಕ್ಟ್ರು ಪರಿಚಯ ಮಾಡಿಸೋದು. ಅಲ್ಲಿ ಪ್ರಕಾಶ್ ರಾಜ್ ಇದ್ದರು. ಪ್ರಕಾಶ್ ರಾಜ್ ನಮಗೆ ಪರಿಚಯ, ಅವರು ಪ್ರಕಾಶ್ ರೈ ಅವರು ನಮ್ಮ ಪರಿಚಯ. ಅದಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡಿದ್ವಿ. ಸೊ ಅವರು ಒಂದು ಪಾತ್ರ, ಶೋಭರಾಜು, ಸಾಯಿ ಕುಮಾರು ಎಲ್ಲ ಅಲ್ಲಿದ್ದರು. ಸೊ ಸಾಯಿ ಕುಮಾರ್ ಅಲ್ಲಿ ಪರಿಚಯ ಆಯಿತು, ಅಲ್ಲಿ ಡೈರೆಕ್ಟ್ರು ಪರಿಚಯ. ಇವರು ಸಾಯಿ ಕುಮಾರ್ ಅಂತ ಇವ್ರ ಹೆಸರು. ಇದರಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ದಾರೆ. ಇವ್ರದ್ದು ಕೆಮ್ಮಣ್ಣಗುಂಡಿಗೆ ಬಂದ ತಕ್ಷಣ ಇವ್ರದ್ದೇ ಫಸ್ಟ್ ಫೈಟ್ ಅಂದರು. ಆಯಿತು ಅಂದರೆ ಸಾಯಿ ಕುಮಾರ್ ಬಂದು ನಮಸ್ಕಾರ ಅಂತ ಮಾತಾಡಿದ್ರು. ಅವರು ಅಲ್ಲೇ ಒಂದು ಇದಾಯಿತು. ನಾನು ಮಾಸ್ಟ್ರು, ಅವರು ಆರ್ಟಿಸ್ಟು. ಸೊ ನಾಳೆ ನೀವು ಬಂದಾಗ ಅಲ್ಲಿ ಫಸ್ಟ್ ಫೈಟ್ ನಂದೇ ಅಂತೆ ಡೈರೆಕ್ಟ್ ಹೇಳಿದ್ರು ಅಂತೆಲ್ಲ ಆಯಿತು ಮಾಡೋಣ ಅಂಥೇಳಿ ಅಂತ ಆಯಿತು. ಸೊ ಅಲ್ಲಿ ಡಿಸ್ಕಷನ್ ಮುಗಿಸ್ಕೊಂಡು ನೆಕ್ಸ್ಟು ಜರ್ನಿ ಕೆಮ್ಮಣ್ಣಗುಂಡಿಗೆ. ಫಸ್ಟೇ ಸಾಯಿ ಕುಮಾರ್ ಫೈಟ್ ಏನಂದರೆ, ಒಂದು 5-6 ಮೆಟಾಡರ್ ವ್ಯಾನ್ಗಳು, ಆಮೇಲೆ ಒಂದು 8 ಬುಲೆಟ್ಗಳು, ಚೇಜಿಂಗ್ ಎಕ್ಸ್ಟ್ರಾರ್ಡನರಿ ಚೇಜಿಂಗ್. ಸಾಯಿ ಕುಮಾರ್ ಗಾಡಿ ಅಂತೀನಿ, ವಿಲನ್ಸ್ ಕಾರ್ ಇರುತ್ತೆ, ವಿಲನ್ಸ್ ಕಾರ್ನ ಚೇಂಜ್ ಮಾಡೋದು, ಪೊಲೀಸ್ ಚೇಂಜ್ ಮಾಡ್ತಾಯಿರ್ತಾರೆ. ಆ ಒಂದು ಬ್ಲ್ಯಾಕ್ಸು, ಬಾಂಬ್ ಬ್ಲಾಸ್ಟ್ಗಳು, ಗನ್ ಫೈರಿಂಗ್ಸು ಹೆವಿ. ಚಿಕ್ಕಮಗಳೂರು ಕೆಮ್ಮಣ್ಣಗುಂಡಿ ಘಾಟ್ ಸೆಕ್ಷನ್ ಯಾವ ರೋಡು ಬಿಟ್ಟಿಲ್ಲ. ಆ ಥರ ಹೆವಿ ಸೆಟಪ್ಪು. ನಾವು ಹೆವಿ ಸೆಟಪ್, ಹೀರೋ ಬರೋಕ್ಕೆ ಮುಂಚೆ ಇದೆಲ್ಲ, ಸಾಯಿ ಕುಮಾರ್ ಬರೋಕ್ಕೆ ಮುಂಚೆ ಸೆಟಪ್ ನಡೀತಾ ಇರ್ತದೆ. ಸೊ ನಾವು ರೋಡಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ, ಸಾಯಿ ಕುಮಾರ್ ಕಾರ್ ಬರ್ತಾಯಿದೆ, ಸಾಯಿ ಕುಮಾರ್ ಎಂಟ್ರಿ ನೋಡಿದ್ರು. ಆ ಬಾಂಬ್ ಬ್ಲಾಸ್ಟು, ಆ ಸೆಟಪ್, ಗಾಡಿಗಳೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಅವ್ರು ಇಳಿದ್ಬಿಟ್ಟು ನೋಡಿದ್ರು. ಅವಾಗ ಬ್ರೇಕ್ ಆಯಿತು, ನಾನು ಸೈಡ್ ಕರ್ಕೊಂಡೋದ್ರು. ಏನು ಇಷ್ಟು ದೊಡ್ಡ ಸೆಟಪ್ ಐತೆ, ನನ್ನ ಫೈಟಿಗೆ ಲೀಡ್ ಅಂತ ಇದು. ಹೌದು, ನಿಮ್ಮ ಫೈಟಿಗೆ ಲೀಡೆ, ನನಗೆ ಭಯ ಆಗ್ತಾಯಿದೆ, ನನಗೆ ಫೈಟ್ ಬರೋಲ್ಲ ಅಂದರು. ಏನು ತಲೆ ಕಟ್ಸ್ಕೊಂಬಿಡಿ, ಕೈ ಎತ್ತಕ್ಕೆ ಬರುತ್ತಾ ಅಂದೆ. ಕಾಲೇ ತಕ್ಕ ಬರುತ್ತಾ ಅಂದೆ. ಎಷ್ಟೆತ್ತಿದ್ದೀರಾ ಅಂದೆ.
ಒಂದಿಷ್ಟು ಎತ್ತಿ ಅಂದರು, ಕೈ ಹಿಂಗೆ ಅಡ್ಡ ಇಟ್ಟೆ, ಟಚ್ ಆಯ್ತು ಒಂದಿಷ್ಟು, ಇಷ್ಟು ಎತ್ತಿದ್ರೆ ಅದು ಇಡೀ ಸೌತ್ ಇಂಡಿಯಾ ಒಂದು ರೌಂಡ್ ಬರ್ಬೋದು, ಯಾಕೆ ಸುಮ್ಮನೆ ಟಚ್ ಅಂತ ತೊಗೊತೀರಾ ಅಂದೆ. ಅವ್ರು ಹಂಗೆ ಒಂದು ಸೌತ್ ಇಂಡಿಯಾ ಒಂದು ರೌಂಡೇ ಬಂದುಬಿಟ್ರು. ಆಯಿತಾ, ಸೊ ಕೈ ಎಷ್ಟು ಎತ್ತಿದ್ರೆ ಎತ್ತಿ ಅಂದು ಕೈ ಹಿಂಗೆ ಹೊಡೆದ್ರು, ಬ್ಲಾಕ್ ಮಾಡಿದೆ, ಸಾಕು ಬಿಡಿ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಅವ್ರು ನಕ್ಕೊಂಡು ಆಯಿತು ಮಾಸ್ಟರ್ ಅಂತೇಳಿ ಹೊರಟ್ರು. ಅದಾಯ್ತು ಸರ್, ನೆಕ್ಸ್ಟ್ ಡೇಯಿಂದ ಆ್ಯಕ್ಷನ್ ಸ್ಟಾರ್ಟ್. ಧೂಳು ಫೈಟು. ನನಗೇನು ಹೇಳಿದ್ರು ಅಂದರೆ, ಓಂ ಪ್ರಕಾಶ್ ಅವರು ಹೇಳಿದ್ರು, ಈ ಫೈಟ್ ಧೂಳಾಗಬೇಕು ಈ ಫೈಟು ಅಂತ ಹೇಳಿದರು. ಯಾವುದೋ ಇಂಟ್ರಡಕ್ಷನ್ ಫೈಟು. ನನಗೆ ಅದೇ ಜ್ಞಾಪಕ, ಇನ್ನೂ ಧೂಳಾಗಬೇಕು ಅಂತಂದರೆ ಅಂದ್ಬಿಟ್ಟು 100 ಮೂಟೆ ಧೂಳು ತೊಗೊಂಬನ್ನಿ ಅಂದೆ. ಕೆಂಪು ಧೂಳು, ಮೊದಲೇ ಅದು ಕೆಮ್ಮಣ್ಣಗುಡಿ ಕೆಂಪಿಗಿರೋ ಇದು ಒಂದು ಒಳ್ಳೆ ಹೈಟಲ್ಲಿ ಫುಲ್ಲು ಡೆಪ್ತ್ ಇರೋವಂಥ ಒಂದು ಲೊಕೇಶನ್. ಅಲ್ಲಿ ಮೆಟಾಡರೆಲ್ಲ ಬೀಳಿಸಿದ್ವಿ, ಬ್ಲಾಸ್ಟೆಲ್ಲ ಆಗಿತ್ತು. ಆ ಮೇಲ್ಗಡೆ ಫುಲ್ಲು 100 ಮೂಟೆ ಧೂಳು ಹಾಕ್ಸ್ಬಿಟ್ಟೆ, ಫುಲ್ಲು ಧೂಳು ಹಾಕ್ಸ್ಬಿಟ್ಟೆ. ನೀವು ಧೂಳು ಅಲ್ಲ, ಧೂಳು ಫೈಟ್ ಅಂದ್ರಲ್ಲ, ಈ ಫೈಟ್ ಧೂಳಾಗುತ್ತೆ ನೋಡಿ ಅಂತಂದೆ. ಅಂತ ಅಲ್ಲಿ ಧೂಳಲ್ಲಿ ಫೈಟ್ ಸರ್, ಒಂದು 6 ಜನ ಫೈಟ್ರಸು. ಸೊ ನಮ್ಮ ಬುಲೆಟ್ ನಾಗರಾಜ್ ಅಂತ ಒಬ್ಬರು, ಆ ಜಾಲಿ ಬಾಸ್ಟಿನೂ ಫೈಟ್ರಿ ಅದರಲ್ಲಿ ಫೈಟ್ರು. ಅವ್ರ ಕಾರ್ನೇ ಚೇಂಜ್ ಮಾಡ್ಕೊಂಡು, ಅವರೆಲ್ಲ ಬ್ಯಾಂಕಲ್ಲಿ ಲೂಟಿ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಜೊತೆಗೆ ಡ್ಯಾನಿ, ಈಗೇನು ಡಿಫ್ರೆಂಟ್ ಡ್ಯಾನಿ ಅಂತೀರಾ, ಅವರು ಫೈಟ್ರು. ಜಾನಿ ಅಂತ ಅವ್ರ ತಮ್ಮ ಒಬ್ಬರು ಫೈಟ್ರು. ಇನ್ನಿಬ್ಬರು ಅವ್ರು ಬಿಟ್ಟು ಇನ್ನೊಂದು ಫೈಟರ್ಸ್ ಎಲ್ಲ ಒಂದು 6 ಜನ ಫೈಟರ್ಸ್. ಫೈಟೇ ಧೂಳಾಗೋಯ್ತು. ಪ್ರತಿ ಎಲ್ಲೇ ಶಾಟ್ ಇಟ್ಟರು ಧೂಳು ಎದ್ದೊಳ್ತಾ ಇರ್ತದೆ, ಏನು ಶಾಟ್ ಇಟ್ಟರು ಧೂಳು ಎದ್ದೊಳ್ತಾ ಇರ್ತದೆ. ಎತ್ತು ಬೀಳಿಸಿದ್ರೆ ಧೂಳು, ನಡ್ಕೊಂಬಂದರೆ ಧೂಳು, ಓಡಿದ್ರೆ ಧೂಳು, ಇನ್ನೇನು ಬೇಕು, ಫುಲ್ ಫೈಟ್ ಧೂಳು ಎದ್ಬಿಡ್ತು, ಧೂಳೆ. ಸೊ ಆಯಿತಾ, ಡೈರೆಕ್ಟ್ರು ಹಂಗಂದ್ರು, ಧೂಳೆ ಆಗೋಯ್ತು. ಸಿನಿಮಾದಲ್ಲಿ ಆ ಫೈಟು ಒನ್ ಆಫ್ ದ ಹೈಲೈಟ್ ಫೈಟ್. ಜನ ವಿಜುಲ್ಸ್, ಫಸ್ಟ್ ಫೈಟ್ ಆಫ್ ದ ಫಿಲಮ್, ವಿಜುಲ್ಸ್ ಜನ. ಸೊ ಅಂದರೆ ನನಗೆ ನೋಡಿ ಡೈರೆಕ್ಟ್ರ್ ಧೂಳಬೇಕು ಫೈಟ್ ಅಂದ್ರೆ ಧೂಳೆ ಎಬ್ಬಿಸ್ಬಿಟ್ಟೆ. ಆದರೆ ಅದನ್ನು ತೊಗೊಂಡೆ ನಾನು, ಪಾಸಿಟಿವ್ ತೊಗೊಂಡಿದ್ದಕ್ಕಾಯಿತು. ಧೂಳು ಅಂತವ್ರಲ್ಲ, ಧೂಳು ಹಾಕೋಣ ಅಂತೇಳಿ ಧೂಳು ಹಾಕ್ಸೋ ಆಯಿತು. ಸೊ ಹಿಂಗೆ ಒಂದೊಂದು ಫೈಟು. ನೆಕ್ಸ್ಟು ದೊಡ್ಡ ಚೇಂಜ್, ಹಾಸ್ಪಿಟ್ಲಿಂದ ESI ಆಸ್ಪತ್ರೆ ಅಂತ ಇಂದಿರಾನಗರದಲ್ಲಿದೆ. ESI ಅದೇ ಫಸ್ಟ್, ಅದೇ ಲಾಸ್ಟ್, ಆಮೇಲೆ ಶೂಟಿಂಗ್ ಕೊಟ್ಟಿಲ್ಲ ಅವರು. ನಮ್ಮದೇ ಬೋಣಿ, ನಮ್ಮದೇ ಎಂಡು. ಆಮೇಲೆ ಶೂಟಿಂಗ್ಗೆ ಅವ್ರು ಬರಲೇಬೇಡಿ ಅಂತ ಸಿನಿಮಾದವರು, ಬರಲೇಬೇಡಿ ಥ್ರಿಲ್ಲರ್ ಮುಂಜೆ ಆದರೆ ಈ ಕಡೆ ಬರೋದೇ ಬೇಡ ಅಂದ್ಬಿಟ್ರು. ಆಯಿತಾ, ಅಯ್ಯೋ ಬರೋ ನಿಮ್ಮ ಸವಸನೆ ಬೇಡ ಅನ್ನೋ ಥರ ಪಾಪ ಅವ್ರು ಒಳ್ಳೆ ಸಪೋರ್ಟ್ ಮಾಡೋದು. ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರಕಾಶ್ ರೈ, ಶೋಭರಾಜ್, ಪ್ರಕಾಶ್ ರೈ ಫಸ್ಟ್, ಶೋಭರಾಜ್ ಆಚೆ ನಿಂತಿರ್ತಾರೆ. ಒಳಗಡೆ ಆ ಹೀರೋಯಿನ್ ನಿರೋಷ ಮತ್ತು ಪ್ರಕಾಶ್ ರೈ, ಟೆನ್ನಿಸ್ ಕೃಷ್ಣ, ಮೂವರು ದೇವರಾಜ್ ಅವ್ರನ್ನ ಟ್ರಾಲಿಯಲ್ಲಿ ಕರ್ಕೊಂಬರ್ತಾ ಇರ್ತಾರೆ. ICUಯಿಂದ ಕರ್ಕೊಂಡು ಆಚೆ ಬರಬೇಕು. ಅಲ್ಲಿ ಪ್ರಕಾಶ್ ರೈನ ಅಟ್ಯಾಕ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಷನ್. ಸೊ ಅಲ್ಲಿ ಪ್ರಕಾಶ್ ರೈದು ಡೆತ್ ಆಗುತ್ತೆ. ಆ್ಯಂಬುಲೆನ್ಸಲ್ಲಿ ಬಾಡಿನ ಹಾಕೊಂತ, ದೇವರಾಜ್ ಸರ್ದು ಸ್ವಲ್ಪ ಅವರು ಕೋಮಾ ಸ್ಟೇಜಲ್ಲಿ ಇರ್ತಾರೆ. ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿರಲ್ಲ ಆ ಟೈಮಲ್ಲಿ. ಸೊ ಒಳಗಡೆ ಹಾಕ್ಕೊತಾರೆ, ಅವ್ರನ್ನ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆಚೆ ಬಂದು ಒಂದು 15-20 ಜನ ಪೊಲೀಸ್ ಫೈರ್ ಮಾಡ್ತಾರೆ. ಬ್ಲಾಸ್ಟ್ ಆಗುತ್ತೆ, ಏನೋ ಬುಲೆಟ್ಗಳು, ಗೇಟ್ ಗುದ್ದುಕೊಂಡು ಆಚೆ ಬರುತ್ತೆ. ಇದು ಎಪಿಸೋಡು. ಶೋಭರಾಜ್ ಡ್ರೈವಿಂಗು, ಪಕ್ಕದಲ್ಲಿ ಹಿಂದ್ಗಡೆ ನಿರೋಷ ಇರ್ತಾರೆ, ಟೆನ್ನಿಸ್ ಇರ್ತಾರೆ, ಟೆನ್ನಿಸ್ ಮುಂದೆ ಕೂರ್ತಿರ್ತಾರೆ, ಟೆನ್ನಿಸ್. ಸೊ ಹಿಂಗೆ ಡ್ರೈವಿಂಗ್ ಚೇಂಜ್ ಸ್ಟಾರ್ಟ್. ಈಗ ಪೊಲೀಸ್ ಚೇಂಜ್ ಮಾಡ್ತಾರೆ. ಅಲ್ಲಾಯಿತು, ಇಂದಿರಾನಗರ ಆಯಿತು. ನೆಕ್ಸ್ಟ್ ಡೇ ಅಲ್ಲಿ ಫಸ್ಟ್ ಡೇ ಎಲ್ಲ ಇಂದಿರಾನಗರ ಆಯಿತು. ಅಲ್ಲಿ ಬಸ್ ಸ್ಟ್ಯಾಂಡೆಲ್ಲ ಹೊಡೆದು ಬಿಸಾಕಿದ್ವಿ. ಆಮೇಲೆ ಬಸ್ ಸ್ಟ್ಯಾಂಡ್ ಸೆಟ್ ಹಾಕಿದ್ವಿ, ಅದು ಹೊಡೆದು ಬಿಸಾಕಿದ್ವಿ. ಮಧ್ಯದಲ್ಲಿ ಬ್ಯಾರಿಕೇಡ್ಗಳು ಅದು ಹೊಡೆದು ಹಾಕಿದ್ವಿ. ಅಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಡೇ ಇಲ್ಲಿ ಪ್ರಾಪರ್ಟೀಸ್ ಹೇಳಿದ್ದೆ. ಮಲ್ಲೇಶ್ವರಂ ಸರ್ಕಲ್ ಇದೆ ಗೊತ್ತಾ, ಏಯ್ತ್ ಕ್ರಾಸ್. ಆ ಸರ್ಕಲಲ್ಲಿ ಪೊಲೀಸ್ದು ಒಂದು ಇದು ಹೇಳಿದ್ದೆ. ಪೊಲೀಸ್ ಒಂದು ಇದು ಪೊಲೀಸ್ದು ಆ ಬಾಕ್ಸ್ ಬರುತ್ತೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋಣ ನಾವು. ಅಲ್ಲಿ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋನು ಬಂದು ಮಾಸ್ ಮಾದ ಅಂತ ಈಗೇನು ಮಾಸ್ಟರ್ ಆಗಿದ್ದಾರೋ ಅವರು, ನಮ್ಮ ಹುಡುಗ ಅಲ್ಲಿ ನಿಲ್ಲಿಸಿದ್ದೆ. ಕಾರು ಆ್ಯಂಬುಲೆನ್ಸ್ ಬಂದು ಗುದ್ದ ಟೈಮಲ್ಲಿ ಎಗಿರ್ಬಿಡು ಡೈವು. ಅವನು ಸಖತ್ ವರ್ಕರ್ ಮಾದ, ಸಖತ ಮಾಡೋನು, ಎಕ್ಸ್ಟ್ರಾಡನರಿ ವರ್ಕರ್. ನಾನು ಪರ್ಮನೆಂಟು ಮಾದ. ಆಯಿತು ಮಾಸ್ಟರ್ ನುಗ್ಗುತ್ತೀನಿ ಅಂತೇಳಿ ಪಾಪ ನಾನು ಹೇಳಿದ್ದೀವಿ. ಅದಕ್ಕೆ ಇದು ಯಾವುದೋ ಟೆಂಪೋ ಟ್ರಾವೆಲರ್ಗೆ, ನೀನು ಸೆಂಟ್ರ್ ಗುದ್ದಬೇಡ, ರೈಟಲ್ಲಿ ಈ ಗಾಡಿ ಅಂದರೆ ರೈಟಲ್ಲಿ ಗುದ್ಕೊಂಡು ಹಿಂಗೆ ಹೋಗು ಅಂತ ಹೇಳಿದೆ. ಎಡ್ಜ್ ಗುದ್ದಿದ್ರೆ ಕರೆಕ್ಟ್, ಅವ್ನು ಹೇಗಿರೋಕೆ ಕರೆಕ್ಟ್. ಇವನು ಸೆಂಟ್ರಿಗೆ ಗುದ್ಬಿಟ್ಟ.
ಹತ್ರ ಬಂದು ಸೆಂಟ್ರಿಗೆ ಹಿಂಗೆ ಗುದ್ದದ, ಅವನು ಗೊತ್ತಾಗೋಯ್ತು ಸೆಂಟ್ರಿಗೆ ಗೊತ್ತಾವಂತೆ, ಎಗ್ರದ ಈಗಲೂ ನೋಡಿ ಆ ಶಾರ್ಟ್ ಇದೆ, ಲಾಂಗಲ್ಲಿ ಎಗರಿ ಬಿದ್ದು ರೋಲ್ ಆದ ಗಾಡಿ ಹಿಂಗೆ ಪಾಸ್ ಆಗುತ್ತೆ. ತುಂಬ ಡೇಂಜರ್ ಶಾಟ್ ಅದು ಕೂಡ ಪಾಪ. ಸೊ ಅದೆಲ್ಲ ತೆಗೆದ್ವಿ ಬೆಳಗ್ಗೆ. ಇದಕ್ಕೆ ಸುಂದರ್ನಾಥ್ ಸುವರ್ಣ ಕ್ಯಾಮ್ರಾಮ್ಯಾನ್, ಲಕಪ್ ಡೆತ್ಗೆ ಎಕ್ಸ್ಟ್ರಾರ್ಡನರಿ ಕ್ಯಾಮ್ರಾಮ್ಯಾನ್ ಸುಂದರ್ನಾಥ್ ಸುವರ್ಣ. ಅವರು ಸ್ಲಿಮ್ ಆಗಿರೋರು, ಭಾಳ ತಿನ್ನಾಗಿರೋರು, ಆಯಿತಾ, ಎಲ್ಲಿ ಬೇಕಾದ್ರೂ ನುಗ್ಗೋರು, ಕ್ಯಾಮ್ರಾ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳೋರು. ಈ ಶಾಟ್ ಆದಮೇಲೆ ಅಲ್ಲಿ ಆಟದ ಫೀಲ್ಡ್ ಇದೆ ಪಕ್ಕದಲ್ಲಿ, ಆಟದ ಗ್ರೌಂಡು ಫುಲ್ಲು ಡಸ್ಟ್ ಇತ್ತು, ಧೂಳು. ಅದರೊಳಗಡೆ ಏನು ಹೋಗಿ ನುಗ್ಗಿಸ್ಬಿಟ್ಟೆ, ಯಾವುದನ್ನು ಟಿ.ಟಿನ ನುಗ್ಗಿಸಿ ಅಲ್ಲೆಲ್ಲ ರೌಂಡ್ಗಳು, ಹಿಂದ್ಗಡೆ ಬೈಕ್ಗಳು ಚೇಂಜ್ ಆಗ್ತಾ ಇರ್ತದೆ, ಜೀಪು ಎಲ್ಲ ಫಾಲೋ. ಈ ಸೈಡಲ್ಲಿ ಕ್ಯಾಮ್ರಾ ಇಟ್ಕೊಂಡು, ಅವಾಗ ಲೋ ಬೇಸ್ ಇನ್ನೂ ಬಂದಿರಲಿಲ್ಲ, ಬೇಸ್ ವೀಲ್ಗೆ ಕ್ಯಾಮ್ರಾ ಇಡ್ತು ಗೊತ್ತಾ, ವೀಲ್ಗೆ ಇವರೇ ಮಲ್ಕೊಂಬಿಟ್ರು. ಓಪನ್ ಮಾಡಿ ಫುಲ್ಲು ಆ ಮೆಟ್ಲ್ ಪಕ್ಕದಲ್ಲಿ ಹಿಂಗೆ ಮಲ್ಕೊಂಬಿಟ್ಟು ಕ್ಯಾಮ್ರಾ ಹಿಂಗೆ ಇಟ್ಕೊಂಡ್ರೆ ವೀಲ್ ಪಕ್ಕದಲ್ಲಿ. ಗಾಡಿ ಹಿಂಗೆ ಹೋಗ್ತಾ ಇದೆ, ಗಾಡಿ ಒಂದ್ಸರಿ ಹಿಂಗೆ ಅರ್ಧ ಎದ್ದುಬಿಡ್ತು. ಹಿಂಗೆ ಈ ಟರ್ನಿಂಗಲ್ಲಿ ಜಾಲಿ ಓಡಿಸ್ತಾ ಇದ್ದಿದ್ದು, ಜಾಲಿ ಡೂಪು ಟರ್ನಿಂಗಲ್ಲಿ ಹಿಂಗೆ ಅರ್ಧ ಒಂದೂವರೆ ಅಡಿ ಹಿಂಗೆ ಎದ್ದು ಹಿಂಗೆ ಕೂತ್ಕೊಂಡು ಮಲ್ಕೊಂತು. ಅಲ್ಲಿ ಅದೊಂದು ಎಸ್ಕೇಪ್ ಆಯಿತು. ಸೊ ಹಿಂಗೆ ಆ ಶಾಟ್ ಮುಗಿಸ್ಕೊಂಡು ಎಲ್ಲ ಆಯಿತು. ಅವರೇ ಸುವರ್ಣರೇ ಕೂತಿದ್ರು. ವೆರಿ ರಿಸ್ಕಿ ಶಾಟ್. ಅವ್ರು ಸಖತ ಮಾಡೋರು, ಯಾವ ಥರ ಶಾಟ್ ಬೇಕಾದ್ರೂ ಮಾಡೋರು. ಅವ್ರು ಡೋಂಟ್ ಕೇರ್. ಭಾಳ ನಿಂಗೇನು ಬೇಕು ಹೇಳಿ ಮಾಸ್ಟರ್ ಮಾಡ್ತೀನಿ ಅನ್ನೋರು. ಆಮೇಲೆ ಸುವರ್ಣ ಸಾರು ನಮ್ಮ ಟೈಗರ್ ಪ್ರಭಾಕರ್ ಸಾರ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಜಾಸ್ತಿ ಕ್ಯಾಮ್ರಾಮ್ಯಾನಾಗಿ ಮಾಡಿದ್ದೀವ್ರೆ. ಆಯಿತಾ, ನಾನು ಅಲ್ಲಿ ಪ್ರಭಾಕರ್ ಸರ್ ಹತ್ರ ಡೂಪು ಫೈಟ್ರಾಗಿ ಸುಮಾರು ಪಿಕ್ಚರ್ ಮಾಡಿದೆ ಅಂತ ನಾನು ಹೇಳಿದೆ ಅಲ್ಲ. ಅವಾಗ ಹೋಗ್ಬೇಕಾದ್ರೆ ಈಗ ಒಬ್ಬ ಕ್ಯಾಮ್ರಾಮ್ಯಾನು, ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನು, ನನಗೆ ಆವಾಗಲೇ ಇಂಟ್ರೆಸ್ಟು ಅವೆಲ್ಲ ಕ್ಯಾಮ್ರಾದೆಲ್ಲ ತಿಳ್ಕೊಬೇಕು ಅಂತ. ಸುವರ್ಣ ಸರ್ ಹತ್ರ ಹೋಗೋದು, ಈಗ ಪ್ರಭಾಕರ್ ಸರ್ ತೆಗಿತಾರೆ ಅವರಲ್ಲ, ಆ ಲೆನ್ಸ್ನ ಹೋಗಿ ಕೇಳೋದು, ಯಾವ ಲೆನ್ಸ್ ಹಾಕಿದ್ದೀರಾ ಅಂತ. ಫಸ್ಟ್ ಡೇ 50 ಲೆನ್ಸ್ ಹಾಕಿದ್ದೀನಿ ಮಂಜು ಅನ್ನೋರು, ಅವ್ರ ಖುಷಿ ಹೇಳೋರು 50 ಲೆನ್ಸ್ ಹಾಕಿದ್ದೀನಿ ಅಂತ. ಆಮೇಲೆ ಇನ್ನೊಂದು ಸರಿ ಇದ್ಯಾವ ಲೆನ್ಸ್ ಅಂದರೆ, ಈಗ ಅವರು ಕ್ಲೋಸಪ್ಸ್ ತೆಗಿಯೋರಲ್ವ, ಇದ್ಯಾವ ಲೆನ್ಸ್ ಅಂದರೆ 75 ಲೆನ್ಸ್ ಮಂಜು, ಇದು 50 ಇಷ್ಟಿರುತ್ತೆ, ಈ 75 ಇಷ್ಟಿರುತ್ತೆ ಅಂತ ಆ ರೇಂಜ್ ವೇರಿಯೇಷನ್ ಹೇಳೋರು. ಅವರು ಒಂದು ದಿನಾನೂ ಕೋಪ ಮಾಡ್ಕೊಳ್ಳಿಲ್ಲ ಸರ್. ನೆಕ್ಸ್ಟ್ ಒಂದು 2-3 ಸರಿ ಈ ಥರ ಕೇಳಿದ್ಮೇಲೆ ಆಮೇಲೆ ವರ್ಕ್ ಮಾಡ್ಬೇಕಾದ್ರೆ ಪ್ರಭಾಕರ್ ಸರ್ ಜೊತೆ ಅವರೇ ಕರೆಯೋರು, ಮಂಜು ಬಾಯಿಲಿ ಅಂತ, ಇದು 16 ಲೆನ್ಸ್ 18 ಲೆನ್ಸ್, ಇದು ತುಂಬ ವೈಡ್ ಇರುತ್ತೆ ನೋಡು ಅಂತ ತೋರಿಸು. ಅವರೇ ಯಾರು ಸರ್, ಒಬ್ಬ ಫೈಟ್ರಿಗೆ ಯಾರು ತೋರಿಸ್ತಾರೆ ಹೇಳಿ, ವ್ಯೂ ಪಾಯಿಂಟ್ ಬಿಟ್ಟಿದ್ದು ನನಗೆ ತೋರಿಸಿದ್ರು. ಸೊ ಅದು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಅದು ಏನೋ ಒಂಥರ ಅಷ್ಟು ಒಳ್ಳೆ ಕ್ಯಾಮ್ರಾಮ್ಯಾನ್ ಸರ್ ಅವರು. ಅದರಲ್ಲಿ ಫಸ್ಟ್ ಚೇಜಿಂಗಲ್ಲೆಲ್ಲ ಫಸ್ಟ್ ಕ್ಯಾಮ್ರಾ ಬಂದು ಮೇಯ್ನ್ ಕ್ಯಾಮ್ರಾ ಸುವರ್ಣ ಸರ್ ಮಾಡಿದ್ರು. ಅವ್ರಿಗೆ 2ನೇ ಕ್ಯಾಮ್ರಾ ಮನೋಹರ್, ಸೆಕೆಂಡ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದು ಫುಲ್ ಮನೋಹರ್. 3 ಕ್ಯಾಮ್ರಾ ಇದ್ದಿದ್ದು, 3 ಕ್ಯಾಮ್ರಾಸ್ ಇದ್ದಿದ್ದು, ಇನ್ನೊಬ್ರು ಯಾರು ಮಾಡೋದು ಅಂತ ನಂಗೆ ಜ್ಞಾಪಕ ಇಲ್ಲ. ಬಟ್ 2 ಕ್ಯಾಮ್ರಾ ಫಸ್ಟು ಸುವರ್ಣ, ಆಮೇಲೆ ಮನೋಹರ್ ಅವರು. ಸೊ ಈ ಥರ. ಸೊ MG ರೋಡಲ್ಲೆಲ್ಲ ಇದು ಏನೋ ಮಲ್ಲೇಶ್ವರ ಮೇಲೆಲ್ಲ ಇನ್ನೊಂದು ರಿಸ್ಕಿ ಶಾಟ್ ಒಂದು ಮಾಡಿದೆ. ಅದು ಕಷ್ಟ, ಈಗ ಆ ಥರ ಯೋಚನೆನೂ ಮಾಡೋಕ್ಕಾಗಲ್ಲ. ಎಂಥ ರಿಸ್ಕಿ ಶಾಟ್ ಅಂದರೆ, ಅಲ್ಲೆಲ್ಲ ಆಯ್ತಲ್ವಾ, ಮಲ್ಲೇಶ್ವರ ಮೇಲೆ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಕಟ್ಟೆ ಥರ ಒಂದು ರೋಡ್ ಇರ್ತದೆ, ಪಕ್ಕದಲ್ಲಿ ಫುಲ್ಲು ಡೆಪ್ತ್ ಇರುತ್ತೆ, ಫೀಲ್ಡ್ ಕೆಳಗಡೆ ಫೀಲ್ಡ್ ಗ್ರೌಂಡು. ಅವಾಗೆಲ್ಲ ಫುಲ್, ಇವಾಗೆಲ್ಲ ಬೇರೆ ಇದಾಕವ್ರೆ, ಏನು ಬ್ಯಾರಿಕೇಡ್ ಹಾಕವ್ರೆ, ಅವಾಗೆಲ್ಲ ಓಪನ್ ಇತ್ತು. ಕಟ್ಟೆ ಮೇಲೆ ಒಂದು 50ರಿಂದ 60 ತರಕಾರಿ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದೆ. ತರಕಾರಿ ಗಾಡಿಗಳು ತುದಿಯಲ್ಲಿ ಹಿಂಗೆ ಹಿಡ್ದಿರುತ್ತಲ್ಲ, ಆ ಮೇಲ್ಗಡೆ ಹಿಂಗೆ ಹಿಡ್ದು ಅಂದರೆ ಆ ಮೇಲ್ಗಡೆ ಫುಲ್ ನಿಲ್ಸ್ಕೊಂಡು ಹೋಗಿದೆ. ಇಲ್ಲಿ ರಸ್ತೆ ಫುಟ್ಪಾತ್ ಹತ್ತು ಬಿಡ್ತದೆ, ಆ ಗಾಡಿಗಳನ್ನ ಗುದ್ಕೊಂಡು ಹೋಗುತ್ತೆ. ಯಾವುದೋ ಆ್ಯಂಬುಲೆನ್ಸು, ಆ ಗಾಡಿಗಳು ರೋಡ್ಗೆ ಉರುಳಬೇಕು. ಪಕ್ಕದಲ್ಲಿ ಒಂದು 100-150 ಜೂನಿಯರ್ ಆರ್ಟಿಸ್ಟ್ ಇಟ್ಟಿದ್ದೆ, ಅವರೆಲ್ಲ ಓಡಬೇಕು. ಇದು ಶಾಟ್. ಸೊ ಈ ಶಾಟ್ ತುಂಬಾ ರಿಸ್ಕಿ, ಗಾಡಿಗಳು ಗುದ್ದಬೇಕು. 3 ಕ್ಯಾಮ್ರಾ ಇಟ್ಟು ಒಂದೇ ಟೇಕ್ ಮಾಡಿಬಿಟ್ಟೆ. ಲೋ ಆ್ಯಂಗಲ್ ಒಂದು ಕ್ಯಾಮ್ರಾ, ಕಾರ್ ಒಳಗಡೆ ಒಂದು ಕ್ಯಾಮ್ರಾ, ಮುಂದ್ಗಡೆ ಕ್ರೈನ್ ಇಟ್ಬಿಟ್ಟು ಕ್ರೈನ್ ಮೇಲೆ ಒಂದು ಝೂಮು, ಒಂದೇ ಶಾಟ್ ಮಾಡಿದ್ವಿ ಸರ್. ಗಾಡಿಗಳು ಬೀಳ್ತಾಯಿದೆ, ಜನ ಓಡ್ತಾವ್ರೆ, ಅವರು ಬೀಳ್ತಾವ್ರೆ. ಆಮೇಲೆ ಕೆಲವು ಗಾಡಿಗಳಿಗೆ ಜನ ಸಿಕ್ಕಾಕೊಂಡ್ಬಿಡೋರು, ಗಾಡಿ ಉಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಜನ ಇದ್ರ ಜಾತೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಆ ಕಾರ್ಗೆ ಆ್ಯಂಬುಲೆನ್ಸ್ ಪಕ್ಕದಲ್ಲ ಕಾರ್ಗೆ ಡ್ಯಾಶ್ ಹೊಡೆದ್ರೆ ಕಾರ್ ಕೂಡ ಉರುಳ್ಬೇಕು ಗಾಡಿಗಳ ಜೊತೆ ಡೌನ್ಗೆ. ಅದು ಉರುಳಿಸ್ದೆ, ಆ ಕಾರೆಲ್ಲ ಹೋಗಿ ಉಳಿದ್ಮೇಲೆ ಒಂದು ಬೈಕ್ ಜಂಪ್ ಆಗುತ್ತೆ. ಆ ರವಿ ಅನ್ನೋರು ಬೈಕ್ ಜಂಪ್ ಮಾಡಿದ್ರು. MG ರೋಡಲ್ಲಿ ನೆಕ್ಸ್ಟ್ ಒಂದು ಬೈಕ್ ಜಂಪ್ ಇದೆ, ಅದನ್ನು ಮಾಡಿದವರು ಇಲ್ಲೂ ಮಾಡಿದ್ದು ಅದಕ್ಕೆ ಮುಂಚೆ. ಅದು ಬಂತು.
ಅಲ್ಲಿ ಇನ್ನೊಂದು ಮಿಸ್ ಆಯಿತು. ಬಂತಾ ಬೈಕ್ ಜಂಪ್ ಆಯಿತು. ಬೈಕ್ ಜಂಪ್ ಆದಮೇಲೆ ಕಾರ್ ಬ್ಲಾಸ್ಟ್ ಆಗುತ್ತೆ. ಕಾರ್ ಬ್ಲಾಸ್ಟ್ ಇಟ್ಟಿದ್ದೀವಿ. ಇದು ಎಂಡ್ ಶಾಟ್ ಆವತ್ತು. ಇದು 2ನೇ ದಿನ ಎಂಡ್ ಶಾಟ್ ಚೇಸಿಂಗ್ ಮಾಡಿದ್ದು. ಕಾರ್ ಬ್ಲಾಸ್ಟ್ ಇಟ್ಟಾಗ ಮುಂದ್ಗಡೆ ಫೈಟ್ರ್ ಕೆಂಪಣ್ಣ ಅಂತ ಒಬ್ರು ಹಿಂಗೆ ಓಡ್ ಬರ್ತಾ ಇರ್ತಾರೆ. ಅವರು ಕೆಂಪಣ್ಣ ಅಂತ ಅವ್ರ ಹೆಸರು. ಅವ್ರು ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಚೇಸ್ ಮಾಡೋದಕ್ಕೆ ಓಡ್ ಬರ್ತಾ ಇರ್ತಾರೆ. ಆ ಕಾರ್ ಡೋರ್ ಕಿತ್ಕೊಂಡ್ಬಂತು ಸರ್. ಕಿತ್ಕೊಂಡ್ಬಂದು ಹಿಂಗೆ ಟರ್ನಾಗಿ ಒಂದು ಅವ್ರ ಪಕ್ಕದಲ್ಲಿ ಹಿಂಗೆ ಪಾಸ್ ಆಯಿತು. ಸಪ್ ಅಂತ ಆ ಶಾಟ್ ಇದೆ. ಅದು ಕಿತ್ಕೊಂಬರೋ ಅಂಥದ್ದೇ ಅಲ್ಲ. ಆ ಶಾಟ್ ನಾವು ಅಂದ್ಕೊಂಡಿಲ್ಲ. ಆ ಬ್ಲಾಸ್ಟಿಗೆ ಕಿತ್ಕೊಂಡ್ಬಂದ್ಬಿಡ್ತದೆ ಯಾವುದು ಹಳೆ ಕಾರು. ಕೆಲವು ಟೈಮ್ ನಾವು ಅಂದ್ಕೊಂಡಿದ್ದೊಂದು ಆಗೋದೊಂದು ಅನ್ನೋದಕ್ಕೆ ಉದಾಹರಣೆ. ಕೆಲವು ಟೈಮ್ ಹಂಗೆ ಆಗ್ಬಿಡುತ್ತೆ. ಆಯಿತಾ? ಸೊ ಆಯ್ತು, 2ನೇ ದಿನ ಆಯಿತು ಚೇಸಿಂಗ್. ಜೋರ ಬಂತು 2ನೇ ದಿನ. ಈಗ 3ನೇ ದಿನ ಎಮ್ ಜಿ ರೋಡ್ ಇನ್ಸಿಡೆಂಟ್ ನಿಮ್ಗೆ ಗೊತ್ತೇ ಇದೆ. ಅದು ಹೆಂಗಾಯಿತು ಅಂದರೆ ಡಬಲ್ ಡೆಕ್ಕರಿಂದ ಒಂದು 2 ಬೈಕ್ ಜಂಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಎಮ್ ಜಿ ರೋಡಲ್ಲೂ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಬೈಕ್ಸ್ ಎಲ್ಲ ಎಂಟ್ರಿ ತೊಗೊಂಡೆ. ಒಂದು ಕಾರು ಟಾಪ್ಲಿಂಗ್ ಆಗುತ್ತೆ, ಅದು ಆಯಿತು. ಒಂದು 5-6 ಜೀಪ್ ಆ ಕಾರ್ನ ಗುದ್ಕೊಂಡು ಹೋಗುತ್ತೆ, ಅದು ಆಯಿತು. ಅದಾದಮೇಲೆ ಒಂದು ಇದು ಆ್ಯಂಬುಲೆನ್ಸ್ಗೆ ಅಡ್ಡ ಇದು ಬರುತ್ತೆ, ಯಾವುದು ಡಬಲ್ ಡೆಕ್ಕರ್ ಬರುತ್ತೆ. ಆ್ಯಂಬುಲೆನ್ಸ್ ಸಡನ್ನಾಗಿ ಅಡ್ಡ ಬರುತ್ತೆ. ಒಂದು ಸಡನ್ ಬ್ರೇಕ್ ಆಗ್ತಾನೆ. ಮೇಲ್ಗಡೆ ಕೂತಿದ್ದು ಇಬ್ಬರು, ಒಂದು ಲೇಡಿ ಒಂದು ಜೆಂಟ್ಸು ಗ್ಲಾಸ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬೀಳ್ತಾರೆ. ಠಳ್ ಅಂತ ಗ್ಲಾಸ್ ಬ್ರೇಕ್ ಕೆಳಗಡೆ ಬೀಳ್ತಾರೆ. ಆ ಶಾಟ್ ಆಯಿತು. ನೆಕ್ಸ್ಟು ಬೈಕ್ ಜಂಪ್ ಆಗುತ್ತೆ ಸೈಡಲ್ಲಿ. ಈಗ ಬೈಕ್ ಜಂಪು ಇದಕ್ಕೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ಇಲ್ಲಿ ಏನಾಯಿತು ಏನಂತ ಇವತ್ತು ಹೇಳ್ಬಿಡ್ತೀನಿ ಕೇಳಿ. 1000 ಬಾಕ್ಸ್ ತರಿಸಿದ್ದೆ. 1000 ಬಾಕ್ಸ್ ಕಾರ್ಡ್ಬೋರ್ಡ್ ಬಾಕ್ಸಸ್. ಅದು ಸೇಫ್ಟಿಗೆ ನಾವು ಹಾಕ್ತೀವಿ. ಅದು ಕಾರ್ಡ್ಬೋರ್ಡ್ ಬಾಕ್ಸು. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಬಸ್ಸಿಗೆ ನಿಲ್ಲಿಸಿದ್ದೆ. ಇಲ್ಲಿ ಬಸ್ಸು ಡಬಲ್ ಡೆಕ್ಕರ್, ಇಲ್ಲಿ ಬಟನ್ಸ್, ಇಲ್ಲಿ ಮಿಲಿಟ್ರಿ ಪರೇಡ್. ಈ ಕಡೆ ಮಿಲಿಟ್ರಿ ಪರೇಡ್ ಗ್ರೌಂಡ್ ಇದೆ. ರಿಪಬ್ಲಿಕ್ ಡೇ ಎಲ್ಲ ಆಗುತ್ತೆ ಗೊತ್ತಾ, ಮಾಣಿಕ್ಯ ಪರೇಡ್ ಗ್ರೌಂಡು. ಅಲ್ಲಿ ಗ್ರೌಂಡಿಂದ ಬೈಕ್ಸ್ ಬರುತ್ತೆ. ಇಲ್ಲಿ ರ್ಯಾಂಪ್ ಇಟ್ಟಿದೆ. ರ್ಯಾಂಪ್ ಬಸ್ ಕರೆಕ್ಟಾಗಿ ಜಾಯ್ನ್ ಆಗುತ್ತೆ. ರ್ಯಾಂಪ್ ಇಟ್ಟಿದೆ. ರ್ಯಾಂಪಿಂಗ್ ಹತ್ಕೊಂಡು ಈ ಕಡೆ ಬೀಳ್ಬೇಕಷ್ಟೇ ಬೈಕ್ಸ್. ಈ ಕಡೆ 1000 ಬಾಕ್ಸ್ ಹಾಕಿದೆ. ಸೇಫ್ಟಿ ಇದೆ. ಬೇರೆ 2 ಬೈಕು ಬೀಳ್ಬೋದು. ಸೊ ನೀವು ಆರಾಮಾಗಿ ಬನ್ನಿ. ಸುಮ್ಮನೆ ಸ್ಲೋ ಆಗಿ ಬಂದು ಒಂದು 40 ಕಿಲೋಮೀಟರ್ ಬಂದು ಸುಮ್ಮನೆ ಹಿಂಗೆ ಬೀಳಿ ಅಂತ ಅಷ್ಟೇ ಶಾಟ್. ಈ ಶಾಟ್ ನೋಡೋಕ್ಕೆ ಒಂದು 3000-4000 ಜನ ನಿಂತವ್ರೆ ಎದುರುಗಡೆ ರೋಡಲ್ಲಿ, ಆ ಕಡೆ ಈ ಕಡೆ. ನೀವು ನಂಬಲ್ಲ, ಎಮ್ ಜಿ ರೋಡಲ್ಲಿ ಆ ಕಡೆ ಬ್ಲಾಕು. ಬ್ರಿಗೇಡ್ ರೋಡ್ ಸರ್ಕಲ್ ಇದೆಯಲ್ಲ ಅದು ಬ್ಲಾಕು. ಈ ಕಡೆ ಸ್ಟೇಡಿಯಂ ಸರ್ಕಲ್ ಇದೆಯಲ್ಲ ಅಲ್ಲಿವರೆಗೂ ಬ್ಲಾಕು. ಆ ಶೂಟಿಂಗ್ ಆಗೋರ್ಗೆ ಯಾರನ್ನೂ ಬಿಟ್ಟೇ ಇಲ್ಲ. 94 ಯಾರನ್ನೂ ಬಿಟ್ಟಿಲ್ಲ. ಸೊ ಆ ಥರ ಶೂಟಿಂಗ್ ಮಾಡೋಕ್ಕೆ ಕಷ್ಟ. ಅದೇ ಲಾಸ್ಟ್ ಬಿಡಿ, ಆಮೇಲೆ ಕೊಟ್ಟೇ ಇಲ್ಲ ಬಿಡಿ ಶೂಟಿಂಗ್ ಅವರು. ಆಯಿತಾ? ಪ್ರಜಾವಾಣಿ ಪ್ರೆಸ್ ಎದುರುಗಡೆ ಅದು ಬೇರೆ ಇತ್ತಲ್ಲಿ. ಆಯಿತಾ? ಸೊ ಆಯಿತು, ಶಾರ್ಟ್ ರೆಡಿ. ಬೈಕ್ಸ್ ಕಳಿಸ್ದೆ ನಾನು. ಒಂದು ಆ ರ್ಯಾಂಪಿಂದ ಒಂದು 60-70 ಅಡಿಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದೆ. ಸೊ 3 ಕ್ಯಾಮ್ರಾ ನಾನು ಆ್ಯಕ್ಷನ್ ಹೇಳಬೇಕಲ್ಲ. ಈ ಕ್ಯಾಮ್ರಾ ರೆಡಿ, ಆ ಕ್ಯಾಮ್ರಾ ರೆಡಿ, ಈ ಕ್ಯಾಮ್ರಾ ರೆಡಿ ಅಂತೆಲ್ಲ ಆಯಿತು. ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಹಿಂಗೆ ನೋಡ್ತೀನಿ, ಬೈಕು 100 ಅಡಿ ದೂರ ಹೋಗ್ಬಿಟ್ಟವ್ರೆ. ನಾನು ಹೇಳಿದ ಜಾಗಕ್ಕಿಂತ ದೂರ ಹೋಗ್ಬಿಟ್ಟಾರೆ. ಅವ್ರ ಮೈಂಡಲ್ಲಿ ಏನು ಜೋರಾಗಿ ಬರಬೇಕು, ಇಷ್ಟೊಂದು ಜನ ನೋಡ್ತಾವ್ರೆ, ಸಖತ್ತಾಗಿ ಮಾಡ್ಬೇಕು ಶಾಟು ಅಂದ್ಕೊಂಡು ಅಷ್ಟು ಸ್ಪೀಡ್ ಬೇಕೇ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ 35-40 ಕಿಲೋಮೀಟ್ರ್ ಸಾಕು ಅಂತ ನಾವು ಹೇಳಿದ್ದು. ಡಿಸ್ಟೆನ್ಸ್ ಅಷ್ಟೇ ಇರಬೇಕು. ಹೋಗ್ಬಿಟ್ಟವ್ರೆ 90 ಅಡಿಗೆ ಬರ್ತಾವ್ರೆ ಸರ್. 50 ಅಡಿ ನಾನು ಸ್ಲೋಗಿ ಬರ್ತಾರೆ ಅರ್ಧಕ್ಕೆ ಬರೋ ಅಷ್ಟೊತ್ತು ಗೊತ್ತಾಗೋಯ್ತು ನನಗೆ ಏನಾಗುತ್ತೆ ಅಂತ. ನಿಲ್ಸೋಣ ಅಂತ ಹಿಂಗೆ ಬಂದೆ. ಅಷ್ಟೊಂದು ರ್ಯಾಂಪ್ ಹತ್ರ ಬಂದುಬಿಟ್ಟಿದ್ರು. ಬೇಡ ಅಂತ ನಿಲ್ಸೋಣ ಅಂತ ಬಂದೆ. ಗೊತ್ತಾಗೋಯ್ತು ನನಗೆ ಅವ್ರ ಸ್ಪೀಡ್ ನೋಡಿ. ಅಲ್ಲ ಅಷ್ಟು ಸ್ಪೀಡ್ ಬರೋಂಗೇ ಇಲ್ಲ. ರ್ಯಾಂಪ್ ಅದು ರಪ್ ಒಂದು ಟೇಕ್ ಆಫ್ ಆಯಿತು. ಆ ಫೋರ್ಸ್ಗೆ ಟೇಕ್ ಆಫ್ ಆಗಿತ್ತು. ಫೋರ್ಸ್ಗೆ ಆ ಬೈಕ್ ಬಸ್ ಎಡ್ಜ್ಗೆ ಹಿಂಗೆ ಹೊಡಿತು. ಬ್ಯಾಕ್ ವೀಲ್ ಹೊಡೆದ ತಕ್ಷಣ ಬೈಕ್ ಮಾತ್ರ ಬೀಳ್ತಾಯಿದೆ. ಅವನು ಹಂಗೇ ಏರಲ್ಲಿ ಹಾರ್ಕೊಂಬಂದು ಬಾಕ್ಸ್ ಹಾಕಿದ್ನಲ್ಲ, ಸೇಫ್ಟಿ ಬಾಕ್ಸ್ ಎಲ್ಲ ದಾಟ್ಕೊಂಡು ಬರ್ಟನ್ಸ್ ಕೋರ್ಟ್ ಅಂತಿದೆ ಎದುರುಗಡೆ ಒಂದು ಬಿಲ್ಡಿಂಗ್. ಬರ್ಟನ್ ಕೋರ್ಟ್ ಬಿಲ್ಡಿಂಗು ಗೇಟ್ ಒಳಗಡೆ ನುಗ್ಗಿ ಹಾರ್ಕೊಂಡು ಲಾನ್ ಇದೆ, ಲಾನ್ ಮೇಲೆ ಬಿದ್ದೋದ ಒಬ್ಬ ಶಿವು ಅಂತ. ಅವನು ಬಿದ್ದು ಡೈವ್ರೋಲ್ ಹೊಡೆದ್ಬಿಟ್ಟ. ಅವನಿಗೆ ಏನಾಗಿಲ್ಲ. ಆಯಿತಾ? ಈ ಬೈಕ್ ಡ್ಯಾಶ್ ಹೊಡೆದು ಒಂದು ಪಲ್ಟಿ ಹೊಡೆದು ರೋಲಾಗಿ ಆ ಹ್ಯಾಂಡ್ಲಾಗಿ ಅವ್ನು ಮೂಗು ಹೊಡಿತು ಅಷ್ಟೇ. ಶಿವುಗೆ ಅಷ್ಟೇ. ಆ ಮೂಗು ಹತ್ರ ಸ್ವಲ್ಪ ಏಟಾಯಿತು. ಅದು ಬಿಟ್ಟರೆ ಎರಡನೇ ಅವನು ರವಿ, ಅದೇ ಬಿಫೋರ್ ಡೇ ನಾನು ಕಾರ್ ಜಂಪ್ ಮಾಡಿದ್ದ ಅಂತ ಹೇಳಿದ್ರೆ ಆ ಹುಡುಗ. ಆ ಹುಡುಗನು 80-90 ಅಲ್ಲ, ಅವನು ಇಬ್ಬರು ಒಂದೇ ಸ್ಪೀಡ್ ಬಂದಿದ್ದು. ಇವನು ಫಸ್ಟು 90, ಅವನು 80 ಬಂದ. ಸೊ ಆ ಹುಡುಗನೂ ಅದೇ ಥರ ಡ್ಯಾಶ್ ಹೊಡಿತು, ಬಿದ್ದ ಸರ್. ನಾನು ಯಾಕಿದ್ದು 1000 ಬಾಕ್ಸ್ ಹಾಕಿದ್ದೀನಲ್ಲ, 40ರಲ್ಲಿ ಬಂದೆ. ಆ 1000 ಬಾಕ್ಸ್ ಮೇಲೆ ಬಿದ್ದಿರೋರು ಏನು ಆಗ್ತಾನೆ ಇಲ್ಲ. ಒಂದು ಸಾರಿ ಹೇಳಿದೆ, ಈ ಹುಡುಗರಿಗೆ ಅದೇನು ಜೋಶ್ ಬಂತೋ ಏನೋ ಪಾಪ ನುಗ್ಗಿಬಿಟ್ಟವ್ರೆ. ಆಯಿತಾ?
ಸೊ ರವಿ ಗಾಡಿನೂ ಬಿತ್ತು. ರವಿ ಗಾಡಿ ಬಿದ್ದು ರವಿ ಬಂದು ಬಟನ್ಸ್ ಕೊಟ್ಟು ಗೇಟ್ ಇದ್ದಿಲ್ಲ, ಗೇಟ್ಗೆ ಡ್ಯಾಶ್ ಹೊಡೆದ್ಬಿಟ್ಟ. ಗಾಡಿ ಒಂದು ಕಡೆ ಹಂಗೆ ಬಂದು ಗೇಟ್ ಹತ್ರ ಬಿದ್ದೋಗ್ಬಿಟ್ಟ. ಆ ಗೇಟ್ ಹತ್ರ ಬಿದ್ದಿದ್ದಕ್ಕೆ ಅವರು ಬಚಾವು. ಸೊ ಅವ್ರಿಗೆ ಹಿಂಗೆ ಬಾಡಿ ಬಿತ್ತಲ್ಲಿ ಕಾಲು ಹಂಗೆ ಹೊಡಿತು. ಈ ಕಾಲು ಸ್ವಲ್ಪ ಫ್ರ್ಯಾಕ್ಚರ್, ರೈಟ್ ಕಾಲು ಫ್ರ್ಯಾಕ್ಚರ್ ಆಯಿತು. ಅಷ್ಟೇ. ಇವ್ರಿಗೆ ರೈಟ್ ಕಾಲು ಫ್ರ್ಯಾಕ್ಚರು, ಅವ್ರಿಗೆ ಮೂಗು ಗೇಟು. ಸರ್ ಇಬ್ಬರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವತ್ತಲ್ಲಿ ಪ್ಯಾಕಪ್ ಆಯಿತು. ಜನ ಎಲ್ಲ ನೋಡ್ತಾವ್ರೆ. ಫುಲ್ಲು ನೆಕ್ಸ್ಟ್ ಡೇ ಫುಲ್ ನ್ಯೂಸ್ ಆಗೋಯ್ತಲ್ಲ ಇನ್ನು 3 ದಿನ. ಸೊ ಸುಮಾರು ಜನ ಸತ್ತೋದ್ರು ಅಂದ್ಕೊಂಡಿದ್ದಾರೆ. ಈಗಲೂ ಕೆಲವರು ಅಂದ್ಕೊಂಡಿರ್ತಾರೆ. ಈಗ ಕ್ಲಾರಿಫೈ ಮಾಡ್ತಾಯಿದ್ದೀನಿ, ಲಾಕಪ್ ಡೇ ಇನ್ಸಿಡೆಂಟಲ್ಲಿ ಯಾರೂ ಸತ್ತಿಲ್ಲ. ಇಬ್ಬರು ಹುಡುಗರು ಚೆನ್ನಾಗಿದ್ದಾರೆ, ಈಗಲೂ ಚೆನ್ನಾಗಿದ್ದಾರೆ. ಒಬ್ರಿಗೆ ಕಾಲು ಇಟ್ಟು ಬಿತ್ತು ಅಷ್ಟೇ, ರವಿಗೆ. ಚೆನ್ನಾಗಿದ್ದಾರೆ ಈಗ. ನಡೀತಾರೆ ಈಗ, ಚೆನ್ನಾಗಿದ್ದಾರೆ. ಆವಾಗಲೇ 1 ವರ್ಷಕ್ಕೆ ಸರೋಯ್ತು. ಸೊ ಶಿವಗೆ ಸಣ್ಣ ಮೂಗೇಟಷ್ಟೇ, ಏನಿಲ್ಲ. ಅವರ ರವಿಗೆ ಕಾಲು ಫ್ರ್ಯಾಕ್ಚರ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಟೆನ್ಷನ್ ಇಲ್ಲ. ಸೊ ರಾಮ್ ಅವರು ಎಲ್ಲ ಸ್ವಲ್ಪ ಹಾಸ್ಪಿಟ್ಲ್ದು ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಸೊ ಇಮಿಡಿಯೇಟ್ ಅವತ್ತು ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ್ ಡೇನೂ ನಾವು ಶೂಟಿಂಗ್ ಮಾಡಿಲ್ಲ, ಬೇರೆ ನೋಡಿಕೊಂಡು ಮಾಡೋಣ ಅಂತ. ಆದಮೇಲೆ 3 ಡೇಸ್ ಗ್ಯಾಪ್ ಕೊಟ್ಟು ಆಮೇಲೆ ಕಾರ್ಕಳ ಕುದುರೆಮುಖ ಹಂಗೆ ಹೊಟ್ಟೋಗಿದ್ದು ಚೇಸ್ಗೆ. ಅಲ್ಲಿವರೆಗೂ ಕಾರ್ಕಳ ಕುದುರೆಮುಖ ಮಾಡಿದ್ದು. ಅಲ್ಲಿ ಈಗ ಇನ್ಸಿಡೆಂಟ್ ಆಗೋಯ್ತಲ್ಲ, ಇನ್ಸಿಡೆಂಟ್ ಆದಮೇಲೂ ನಾವು ಎದೆ ಗುಂದಿಲ್ಲ. ಇನ್ನೂ ಚಾಲೆಂಜಿಂಗ್ ಆಗಿ ಬಂದು ಇನ್ನೂ ಹುಷಾರಾಗಿ ಈಗ 100 ಬಾಕ್ಸ್ ಹಾಕೋ ಜಾಗದಲ್ಲಿ 300 ಬಾಕ್ಸ್ ಹಾಕಿ ಒಂದೊಂದು ಶಾರ್ಟೂ ಒಂದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ. ಸೊ 22 ದಿನ ಮಾಡಿದ್ವಿ ಆ ಚೇಸ್. 22 ದಿನ, 22 ಡೇಸ್. ಕಾರ್ಕಳ ಕುದುರೆಮುಖ, ಕಾರ್ಕಳದಿಂದ ಕುದುರೆಮುಖ ರೋಡಲ್ಲಿ 100 ಬೈಕ್ ಫಸ್ಟ್ ಶಾಟ್ ಇಟ್ಟಿದ್ದೀನಿ. ಫಸ್ಟ್ ಶಾಟ್ ಇಲ್ಲೆಲ್ಲ 100 ಬೈಕ್, ಇನ್ನೂ ಎಂಟ್ರಿ ಇಲ್ಲ. ಇಲ್ಲೆಲ್ಲ 6 ಬೇಕು, 8 ಬೇಕು, ಒಂದು 2 ಜೀಪು, 1 ಕಾರು, 2 ಕಾರು ಅಷ್ಟೇ. ಅಲ್ಲೇ ಎಂಟ್ರಿ. 100 ಬೈಕು, 10 ಜೀಪು, 10 ಕಾರು, ಅಲ್ಲೇ ಎಂಟ್ರಿ. ನೆಕ್ಸ್ಟ್ ಡೇ ಇವು ಇರೋದು. ಸೊ ಎಂಟ್ರಿ ಆಯ್ತು ಸರ್, 100 ಬೈಕ್ಸ್ ಎಂಟ್ರಿ ಕೊಟ್ವಿ ಅಂತ. ಅಲ್ಲಿ ಎಲ್ಲರೂ ಪೊಲೀಸ್ ಡ್ರೆಸ್ ಹಾಕೊಂಡು ಎಂಟ್ರಿ ಆಗ್ತಾಯಿದ್ದಂಗೆ ಓಂ ಪ್ರಕಾಶು ಅವ್ರ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಅಷ್ಟು ಖುಷಿಗೆ. ಏನು ಶಾಟು ಅಂತ ಹೇಳ್ಕೊಂಡು ಫುಲ್ಲು ಅವರೇ ಫುಲ್ಲು ಶಬಾಷ್ ಅನ್ನೋ ಥರ ತಟ್ಕೊಂಡು ಎಂತ ಮಾಡ್ತಾಯಿದ್ದೀನಿ ಅಂತ ಫುಲ್ ಫೀಲಿಂಗಲ್ಲಿ ಈಗಲೂ ಜ್ಞಾಪಕ ಇದೆ ರಿಯಾಕ್ಷನ್. ನಾನು ಮರೆಯೋಕ್ಕಾಗ್ತಾರೆ. ಓಂ ಪ್ರಕಾಶ್ ಬಂದು ನಾನು ತಬ್ಕೊಂಡು ಮಾಸ್ಟ್ರೇ ಅಂತ. ಸೊ ಸೂಪರ್. ಸೊ 100 ಬೈಕ್ಸ್ ಇಟ್ಕೊಂಡು ಕಾರ್ಕಳದಿಂದ ಕುದುರೆಮುಖ ಟ್ರಾವೆಲಿಂಗ್ ಡೈಲಿ ಆ ರೋಡಲ್ಲಿ ಎಕ್ಸ್ಟ್ರಾನರಿ ಚೇಸಿಂಗ್ ಮಾಡಿದ್ವಿ. ಇಲ್ಲ, ಆ್ಯಂಬುಲೆನ್ಸ್ ಟೈಪ್ ಬೇಕಲ್ಲ, TTನ ಆ್ಯಂಬುಲೆನ್ಸ್ ಟೈಪೇ ಮಾಡಿದ್ದು. ಸೊ ಅದು TT ಆ್ಯಂಬುಲೆನ್ಸೇ, ಒರಿಜಿನಲ್ ಆ್ಯಂಬುಲೆನ್ಸೇ ತರಿಸಿ ಮಾಡಿದ್ದು. ಸೊ ಒಂದೊಂದು ಶಾರ್ಟೂ ತುಂಬಾ ಟೆರರ್ ಆಗಿತ್ತು ಬಿಡಿ. ಅದು ಟೆರರ್, ಅದು ಅನುಭವನೇ ಬೇರೆ. ಎಲ್ಲ ಆರ್ಟಿಸ್ಟ್ಗಳು ಅದೇ ಥರ ಕೋಪ್ರೇಟ್ ಮಾಡಿದ್ರು. ಟಾಕ್ ಆಯಿತು, ಚೇಸ್ ಟಾಕ್ ಆಯಿತು, ಸಿನಿಮಾ ಹಿಟ್ಟಾಯಿತು. ಲಾಕಪ್ ಡೇತು ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ಟು. ಜನ ಆ್ಯಕ್ಷನ್ ಸೀಕ್ವೆನ್ಸ್ಗೋಸ್ಕರ ರಿಪೀಟ್ ಆಡಿಯನ್ಸು. ನಾನು ಒಂದು ಸುಮಾರು ರೌಂಡ್ಸ್ ಹೋದೆ. ಲಾಕಪ್ ಡೆತ್ ರಿಲೀಸ್ ಆದಾಗ ಸುಮಾರು ಥಿಯೇಟರ್ಸ್ಗೆ ಹೋದೆ. ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ಎಷ್ಟು ಅಲರ್ಟ್ ಆಗೋರು ಗೊತ್ತಾ ಸಿನಿಮಾದಲ್ಲಿ. ನಮ್ಮ ಉಷ್ ಪಿಕ್ಚರ್ ಇದು ಹೇಳ್ದನಲ್ಲ, ಜನ ನಾನು ತ್ರಿಭುವನ್ ಥಿಯೇಟ್ರ್ ಹೋದಾಗ ಉಷ್ ಪಿಕ್ಚರಲ್ಲಿ ಎಡ್ಜಲ್ಲಿ ಹಿಂಗೆ ಬರೋರು, ಹಿಂಗೆ ಆ್ಯಕ್ಷನ್ಸ್ ಅದೇ ಥರ ಉಷಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ರು, ಲಾಕಪ್ ಡೆತ್ತಲ್ಲ ಹಂಗೆ ಸಖತ್ ಎಂಜಾಯ್ ಮಾಡೋರು. ಆ ಚೇಸ್ಗಾಗಲಿ, ವಿಜಿಲ್ಗಳು, ಇದು ಮಾಸು, ಸುಮಾರು ಕಡೆ ಕಲೆಕ್ಷನ್ ಓವರ್ಫ್ಲೋ ಬಿಕಾಸ್ ಆಫ್ ಆ ಚೇಂಜಿಂಗ್ ನೋಡೋದಕ್ಕೆ. ಸಿನಿಮಾನೂ ಚೆನ್ನಾಗಿತ್ತು, ಜೊತೆಗೆ ಇದು ಪ್ಲಸ್ ಆಯಿತು ಆ್ಯಕ್ಷನ್. ₹1 ಕೋಟಿ ಬಜೆಟ್. ಅದಕ್ಕೆ ಕೋಟಿ ನಿರ್ಮಾಪಕ ರಾಮ್ ಅವರು, ಕೋಟಿ ನಿರ್ಮಾಪಕ. ಸಿನಿಮಾಗೆ ಅವರು ಯಾವತ್ತೂ ಮೋಸ ಮಾಡಿದ್ರಲ್ಲ. ಯಾವ ಸಿನಿಮಾ ಅವ್ರಿಗೆ ಭಾಳ ಮಜಾ ಅಂದರೆ ಅವರು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೆ. ಇನ್ನೊಂದು ಹೆಸರು ಬೇಡ, ರಾಮು ಸರ್ ಒಂದು ಸಿನಿಮಾ. ಫಸ್ಟು ನನ್ನ ಡೇಟ್ ಇರಲಿಲ್ಲ, ಯಾರೋ ಬೇರೆ ಮಾಸ್ಟ್ರು ಒಬ್ರು ಹಾಕೊಂಡವ್ರೆ, ಅವ್ರ ಹೆಸರನ್ನ ಹೇಳಲ್ಲ. ಸೊ ಮಾಸ್ಟ್ರು ಹಾಕೊಂಡವ್ರೆ. ಅವರು ಯಾವುದೋ ಇನ್ನೊಂದು ಪಿಕ್ಚರ್ಗೆ ಹೋಗ್ಬೇಕು ಅಂದ್ಬಿಟ್ಟು ಇವರು 5 ದಿನ 3 ದಿನ 4 ದಿನ ಟೈಮ್ ಕೊಟ್ಟಿದ್ರಂತೆ. 2 ದಿನಕ್ಕೆ ಫೈಟ್ ಮುಗಿಸ್ಕೊಂಡು ಹೋಗ್ಬಿಟ್ಟವ್ರೆ. ಸುತ್ಕೊಂಡು ಹೋಗ್ಬಿಟ್ಟವ್ರೆ. ರಾಮು ಸರ್ಗೆ ಬೇಜಾರಾಗ್ಬಿಟ್ಟೈತೆ, ಏನಿದು 2 ದಿನಕ್ಕೆ ಮುಗಿಸ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಅದೇ ಫೀಲಿಂಗಲ್ಲಿದ್ದರಂತೆ. ನೆಕ್ಸ್ಟ್ ಫೈಟ್ಸ್ಗೆ ನಾನು ಎಂಟ್ರಿ ಆದೆ. ಈ ವಿಷಯ ನನಗೆ ಗೊತ್ತಾಗಿತ್ತು. ರಾಮು ಸರ್ಗೆ ಒಂದು ಫೈಟ್ 2 ದಿನ 3 ದಿನ ಅಂದರೆ ಅವ್ರಿಗೆ 2 ದಿನ 3 ದಿನದಲ್ಲಿ ಏನು ಮಾಡ್ತಾರೆ ಅನ್ನೋ ಥರ. ಸೊ ನನ್ನ ಕರೆದ್ರು,
ಮಾಸ್ಟರ್ ಒಂದು ಫೈಟ್ ಇದೆ ಬಸ್ ಸ್ಟ್ಯಾಂಡಲ್ಲಿ, ದುರ್ಗಿ ಪಿಕ್ಚರ್ಗೆ ಈ ಫೈಟ್ ಇದೆ, ಮಾಡಿಕೊಡ್ಬೇಕು, ಎಷ್ಟು ದಿನ ಬೇಕಾಗುತ್ತೆ ಅಂದರು. ಇದು ಗೊತ್ತಿತ್ತಲ್ಲ ನಮಗೆ ರಾಮು ಸರ್ದು ಹೊತ್ತು. ಆಮೇಲೆ ಈ ವಿಷಯ ಗೊತ್ತಾಯ್ತು. ಸರ್ ಕಡಿಮೆ ಅಂದರೂ ಒಂದು 10-12 ದಿನ ಬೇಕು ಸರ್. ಹಾಂ 12 ದಿನ ಯಾಕೆ ಮಾಸ್ಟರ್, ಅಷ್ಟು ದಿನ ಬೇಕಾ? ಒಳೊಳಗೆ ಅವ್ರ ಖುಷಿ, ಅವ್ರಿಗೆ ಹಂಗಂದರೆ ಅವ್ರಿಗೆ ಖುಷಿ, ಆದ್ರೂ ಅದು ಬಿಟ್ಕೊಡಲ್ಲ. ಅಷ್ಟು ದಿನ ಬೇಕಾ? ನೋಡಿ ಸ್ವಲ್ಪ ಒಂದು 8-9 ದಿನದಲ್ಲಿ ಮಾಡೋಕ್ಕಾಗಲ್ವಾ ಅಂತ. ಆಯ್ತು ಸರ್ 10 ದಿನ ಟ್ರೈ ಮಾಡ್ತೀನಿ, ಇಲ್ಲಾಂದರೆ 2 ದಿನ. ಆಯ್ತಾಯಿತು. ಆಮೇಲೆ ಆ ಕಡೆ ಹೋಗಿ ಫುಲ್ ಖುಷಿ ಅಂತೆ, ನೋಡಿ 9-10 ದಿನ ಕೇಳ್ತವ್ರೆ, ಇದಲ್ವ ಬೇಕಾಗಿರೋದು ಅಂತ. ಆ ಕಡೆ ಫುಲ್ ಖುಷಿ. ಮ್ಯಾನೇಜರ್ ಆಮೇಲೆ ಹೇಳಿದ್ರು, ಭಾಳ ಖುಷಿ ಪಟ್ಬಿಟ್ರು. ನನಗೆ ಗೊತ್ತಿತ್ತಲ್ಲ, ಅದಕ್ಕೆ ಬಿಟ್ಟೆ ಬಾಣ ಅಂದೆ. ಸೊ ಆಯಿತು. ಅದೇ ಥರ ದುರ್ಗಿ ಫೈಟು ಅದು ಒಂದು ಗ್ರ್ಯಾಫ್ ಮಾಡಿಕೊಂಡು ಅದೇ ಥರ ಮಾಡಿದ್ದು ರಾಮು ಬ್ಯಾನರಲ್ಲಿ, ಮಾಲಾಶ್ರೀ ಮೇಡಮು. ಸೊ ಆ ಫೈಟ್ ಕೂಡ ಹೈಲೈಟ್ ಆಯಿತು. ಸೊ ಇದು ಲಾಕಪ್ ಡೆತ್ತು. ಈಗ ಹಿಂಗಾಗಿ ಎಕ್ಸ್ಟ್ರಾನರಿ ಹಿಟ್ಟು, ಬ್ರಷ್ಸು. ದೇವರಾಜ್ ಸಾರು ಅಂತೂ ಸೂಪರ್ ಅದರಲ್ಲಿ. ಅದಾದಮೇಲೆ ರಾಮು ಸರಲ್ಲಿ ಹಂಗೆ ಇದು ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾಡಿದೆ ಲಾಕಪ್ ಡೆತ್ ಆದಮೇಲೆ. ಅದು ಒಳ್ಳೆ ಆ್ಯಕ್ಷನು. ಜಯನಗರ 3rd ಬ್ಲಾಕಲ್ಲಿ ಆ ಸ್ಟೇಡಿಯಮಲ್ಲಿ ಬಾಂಬುಗಳಿಟ್ಟು ಒಂದು ಆ್ಯಕ್ಷನ್, ಗನ್ಸು ಬಾಂಬ್ಸು ಇಟ್ಟು ಮಾಡಿದ್ದು ಫಸ್ಟ್ ನಮ್ಮದೇ, ಲಾಸ್ಟ್ ನಮ್ಮದೇ. ಆಮೇಲೆ ಯಾರೂ ಕೊಟ್ಟಿಲ್ಲ. ಆಮೇಲೆ ಒಂದೇ ಒಂದು ಅದು ಹೆಂಗೆ ಕೊಟ್ಟರು ಗೊತ್ತಿಲ್ಲ. ನೀನಾದೇನಾ ಅಂತ ಪ್ರಜ್ವಲ್ ಪಿಕ್ಚರೇ ಅಲ್ಲೊಂದು ಫೈಟ್ಗೆ ನಾನೇ ಮಾಡಿದೆ, ಕೊಟ್ಟರು. ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರ್ಬೋದು, ಕೊಟ್ಬಿಟ್ಟವ್ರೆ. ಅಲ್ಲಿವರೆಗೂ ನಾನು ಆಮೇಲೆ ಯಾವುದು ಮಾಡೇ ಇಲ್ಲ, ಅಲ್ಲಿ ಕೊಟ್ಟಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ಎಷ್ಟು ಬಾಂಬ್ ಬ್ಲಾಸ್ಟು ಸಿಕ್ಕಾಪಟ್ಟೆ ಮಾಡಿದ್ದು. ಇದು ಲಾಕಪ್ ಡೆತ್ ಆದಮೇಲೆ ಮಾಡಿದ್ದು. ಅದು ಸೇಮ್ ದೇವರಾಜ್ ಸರ್, ರಘುವರನ್ ಇದ್ದರು ಅದರಲ್ಲಿ ಆರ್ಟಿಸ್ಟ್. ರಘುವರನ್ ಇದ್ದರು, ದೊಡ್ಡಣ್ಣ ಇದ್ದರು, ಸುಮಾರು ಜನ ಆರ್ಟಿಸ್ಟ್ಗಳು. ರಾಮು ಸರ್ ಬ್ಯಾನರ್ ಅಂದರೆ ಅವ್ರ ಸಿನಿಮಾಗಳಂದರೆ ಆರ್ಟಿಸ್ಟ್ಗಳು ಹಂಗೆ ತುಂಬಿರ್ತಾರೆ. ಫುಲ್ ಇಡೀ ಸೌತ್ ಇಂಡಿಯಾ ಆರ್ಟಿಸ್ಟ್ಗಳೇ ಇರ್ತಾರೆ. ಸೊ ಈ ಥರ ಒಂದೊಂದು ಸಿನಿಮಾ ಒಂದು ಎಕ್ಸ್ಪೀರಿಯೆನ್ಸ್. ದೇವರಾಜ್ ಸರ್ ಜೊತೆನೂ ಅಷ್ಟೇ. ಅಲ್ಲ, ಡೂಪು ಜಾಲಿ ಓಡಿಸಿದ್ದು. ಸೊ ಶೋಭರಾಜ್ಗೆ ಡೂಪ್ ಜಾಲಿ ಓಡಿಸಿದ್ದು. ಹಿಂಗೆ ಒಂದೊಂದು ಸಿನಿಮಾದಲ್ಲೂ ರಾಮು ಸರ್ ಸಿನಿಮಾದಲ್ಲಿ ಈ ಥರ. ದುರ್ಗಿಯಲ್ಲಿ ಇನ್ನೊಂದು ಐಡಿಯಾ ಕೊಟ್ಟೆ ನಾನು. ದುರ್ಗಿಯಲ್ಲಿ ಮಾಲಾಶ್ರೀ ಮೇಡಮು ಆ್ಯಕ್ಷನ್ನು. ಸೊ ರಾಮು ಸರ್ ಹೇಳಿದ್ನಲ್ಲೇ 9 ದಿನ 10 ದಿನ ಮಾಡಿದ್ವಿ ಸರ್. ಅದು ಕಷ್ಟ ಇದೆ ಸರ್ ಮಾಡೋಕ್ಕೆ. ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಒಂದೊಂದು ಶಾಟ್ ಮಾಡೋಕ್ಕೂ 1 ಅವರ್ ಬೇಕು, ಕ್ರೌಡ್ ಕ್ಲಿಯರ್ ಮಾಡ್ಸೋಕ್ಕೆ ಅಂತ. ನಾವು 10 ದಿನ ಅಷ್ಟು ಹೆವಿ ಆ್ಯಕ್ಷನ್ ಮಾಡಿದ್ವಿ. ಲಾಸ್ಟಲ್ಲಿ ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ, ಇಡೀ ಸೌತ್ ಇಂಡಸ್ಟ್ರಿ ಆಗಲಿ, ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲಾಗಲಿ ಗ್ಲಾಸ್ ಬ್ರೇಕ್ ಮಾಡೋರು 10 ಗ್ಲಾಸ್ ಬ್ರೇಕ್ ಯಾರೂ ಮಾಡಿರಲಿಲ್ಲ ಅಟ್ ಎ ಟೈಮ್. ಸೊ ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲೇ ದುರ್ಗಿಯಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದು. ನಾನು ಅದು ಹೇಳಿದೆ ರಾಮು ಸರ್ಗೆ, 10 ಗ್ಲಾಸ್ ಬ್ರೇಕ್ ಯಾರೂ ಮಾಡಿಲ್ಲ ಸರ್, ಮಾಡೋಣ ಇದರಲ್ಲಿ ಅಂತ. ಆಯಿತು ಅಂತ ಒಪ್ಕೊಂಡು ಅದೇ ಥರ ಸೆಟ್ ಹಾಕ್ಕೊಟ್ರು ನನಗೆ. ಅದು ತಕ್ಕಾಗೆ ಮಾಲಾಶ್ರೀ ಮೇಡಮ್ ಕೂಡ ಸಖತ್, ಅವ್ರ ಆ್ಯಕ್ಷನ್ ಸಖತ್ ಮಾಡ್ತಾರೆ. ಅವ್ರ ಜೊತೆ ಸುಮಾರು ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಎಕ್ಸ್ಟ್ರಾಡನರಿ ಮಾಡ್ತಾರೆ. ಸೊ ಆ 10 ಗ್ಲಾಸ್ ಬ್ರೇಕ್ ಮಾಡಿದ್ವಿ ಶಾಟು. ಅದರಲ್ಲಿ ರವಿಶಂಕರ್ ಡೈರೆಕ್ಟ್ರು, ಸಾಯಿ ಕುಮಾರ್ ಬ್ರದರ್. ಈಗ ವಿಲನ್ ರವಿಶಂಕರ್ ಡೈರೆಕ್ಟ್ರು. ಆ ಶಾಟ್ ಆಗಿದ ತಕ್ಷಣ ಕುಣಿದಾಡ್ಬಿಟ್ರು ರವಿಶಂಕರ್. ಬಂದು ಹಂಗೆ ತಪ್ಕೊಂಡ್ಬಿಟ್ರು. ರಾಮು ಸರ್ ಅಲ್ಲಿದ್ದರು, ಅವರು ಫುಲ್ಲು ಎಕ್ಸ್ಟ್ರಾಂಡಿ ಶಾಟ್ ಅಲ್ಲ, ಆ ಥರ ಶಾಟ್ ಯಾರೂ ಮಾಡೇ ಇರಲಿಲ್ಲ ಅಲ್ಲಿವರೆಗೂ. ಸೊ ನನಗೂ ಭಾಳ ಆ ಶಾಟ್ ಬೇಕಾದ್ರೆ ನೋಡಿ. ಈಗ 10 ಗ್ಲಾಸ್ ಬ್ರೇಕ್ ಲಾಸ್ಟಲ್ಲಿ ಗ್ಲಾಸ್ ಬ್ರೇಕ್ ಆಗುತ್ತೆ. ಸೊ ಸೂಪರ್ ಶಾಟ್. ಈ ಥರ ರಾಮು ಅವ್ರ ಬ್ಯಾನರಲ್ಲಿ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಸ್ಟೈಲಲ್ಲಿ ಆ್ಯಕ್ಷನ್ ಮಾಡಿ. ಡೇವಿಡ್ಗೆ ಇನ್ನೊಂದು ಹೈಲೈಟ್ ಗೊತ್ತಾ? ಡೇವಿಡ್ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಕತೆ ಮೈಂಡಲ್ಲಿ ಇರ್ತದೆ. ಬರ್ಕೊಳ್ಳಿ, ಫಸ್ಟ್ ಸೀನು ಅಗ್ನಿ ಎಂಟ್ರಿ. ಅವನು ಬಂದ, ಆಫೀಸರ್ ಬಂದ, ಅಲ್ಲೊಂದು ಮಿನಿಸ್ಟರ್ ಬಂದರು, ಅಲ್ಲೊಂದು ಡೈಲಾಗು ಬರೀರಿ ಅಂತ ಬರ್ಸ್ತಾನೆ. ಬರ್ಸ್ಮೇಲೆ ಏನು ಬರ್ದಿದ್ರು ಓದಿ ಅಂತಾನೆ. ಅಯ್ಯೋ ಅಲ್ಲೊಂದು ಡೈಲಾಗ್ ಬಿಟ್ಟರೆ ಆ ಡೈಲಾಗ್ ಆ್ಯಡ್ ಮಾಡ್ಕೊಳ್ಳಿ ಅಂತಾನೆ. 1 ತಿಂಗಳಾಯ್ತು ಆ ಸ್ಕ್ರಿಪ್ಟ್ ಬರ್ಸೋಷ್ಟೊತ್ತಿಗೆ. ನೀವು ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಲಾಕಪ್ ಡೆತ್ ಆಯಿತು, ಸರ್ಕಲ್ ಇನ್ಸ್ಪೆಕ್ಟರ್ ಆಯಿತು. ಈ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋವಾಗ ಅದ್ರದ್ದು ಎಂಡ್ ಶೂಟಿಂಗ್, ಇನ್ನೇನು ಕ್ಲೈಮ್ಯಾಕ್ಸ್ ಮಾಡೋ ಟೈಮಲ್ಲಿ ಇದು 95 95 ಐ ಥಿಂಕ್ ಅಕ್ಟೋಬರ್ ನವಂಬರ್ ಲಾಸ್ಟ್ ಟೈಮಲ್ಲಿ. ಆ ಟೈಮಲ್ಲಿ ನನಗೊಂದು ಸಿನಿಮಾ ಮಾಡಬೇಕು ಕನ್ನಡದಲ್ಲಿ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಡೈರೆಕ್ಷನ್. ಯಾಕಂದರೆ ನಾನು ಫೈಟ್ ಮಾಸ್ಟ್ರಾಗಿ 5 ವರ್ಷ ಆಗಿತ್ತು. ಸೊ ಎಲ್ಲ ಥರ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೆ, ಎಲ್ಲರ ಜೊತೆ ಅನುಭವ ಇತ್ತು. 5 ವರ್ಷದಲ್ಲಿ 140 ಚಿಲ್ಲರೆ ಆಗಿತ್ತು. 140 ಚಿಲ್ಲರೆ ಆಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ 150ನೇ ಸಿನಿಮಾ. ಒಡಹುಟ್ಟಿದವರು 93 ಎಂಡು, 94 ಬಿಗಿನಿಂಗು, 100ನೇ ಸಿನಿಮಾ. ಇದು
ಇನ್ನು 2 ವರ್ಷಕ್ಕೆ 50ನೇ ಸಿನಿಮಾ. ಇನ್ನು 2 ಇಯರ್ಸ್ ಆದಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ 95 ಎಂಡ್. ಪ್ರತಿ ವರ್ಷ 30 ಪಿಕ್ಚರ್ 25-30. ಬಟ್ ನಿಮ್ಮೊಂದು ರೆಕಾರ್ಡ್ ಕೂಡ ಇದೆ, ಒಂದು ವರ್ಷದಲ್ಲಿ ಅದೆಷ್ಟು ಆ ಒಂದು ವರ್ಷ 66 ಸಿನಿಮಾ ರಿಲೀಸ್ ಆಯಿತು ಕನ್ನಡದಲ್ಲಿ. ಅದರಲ್ಲಿ 50 ಸಿನಿಮಾ ನಂದೇ ಇತ್ತು, 51 ಸಿನಿಮಾ. ನಾನೇ ಶಾಕು. ಅದು ಅಂದರೆ ನಾನು ವರ್ಕ್ ಮಾಡಿದ್ದು 51 ಸಿನಿಮಾ ವರ್ಕ್ ಮಾಡಿದ್ದೀನಿ ಒಂದು ಪೀರಿಯಡಲ್ಲಿ. 51 ಸಿನಿಮಾ ರಿಲೀಸ್ ಆಗಿತ್ತು. 95 ಆರ್ 94 ಆ ಎರಡರಲ್ಲಿ ಒಂದು ವರ್ಷ ನಾನು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ ವರ್ಷ ಅಂತ. ರಿಲೀಸ್ ಆಗಿದೆ 66 ಸಿನಿಮಾದಲ್ಲಿ 51 ಸಿನಿಮಾ ನನ್ನ ಟೈಟ್ಲ್ ಕಾರ್ಡ್ ಇರೋ ಸಿನಿಮಾ. ಸೊ ಸರ್ ನಾನು ನಮ್ಮ ಬ್ರದರು ಹಿಂಗೆ ಈ ಒಂದೊಂದು ವರ್ಷಕ್ಕೆ ಇಷ್ಟು ಸಿನಿಮಾ ಆಯಿತು ಅಂತ ಪೇಪರಲ್ಲಿ ಬರ್ತಾ ಇರುತ್ತೆ ಗೊತ್ತಾ, ಕಳೆದ ವರ್ಷ ಇಷ್ಟು ಸಿನಿಮಾಗಳು ರಿಲೀಸ್ ಆಯಿತು ಅಂದಾಗ ನಾವು ಎಷ್ಟು ಸಿನಿಮಾ ವರ್ಕ್ ಮಾಡಿದ್ದೀವಿ ಅಂತ ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಎಣಿಸ್ತಾ 51 ಸಿನಿಮಾ ಆಗ್ಬಿಟ್ಟಿತ್ತು ನಾನು ವರ್ಕ್ ಮಾಡಿರೋ ಸಿನಿಮಾ. 51 ನಾವು ಮಾಡಿದ್ದೀವಿ ಅಂತ ಒಂಥರ ಖುಷಿ ಆಯ್ತು ಬಿಡಿ. ಅದು ಇಲ್ಲ ನಿದ್ದೆ ಇಲ್ಲ, ನಂಬಲ್ಲ. ದೊರೆ ಇಲ್ಲಿ ಶೂಟಿಂಗ್ ಸರ್, ಮಂಚಿನ ಮೇಲೆ ಶೂಟಿಂಗ್ ದೊರೆ ಮುಗಿಸ್ಕೊಂಡು ಸಾಯಂಕಾಲ ಮೈಸೂರಲ್ಲಿ ನೈಟ್ ಶೂಟಿಂಗ್. ಮೈಸೂರಲ್ಲಿ ಮಹದೇವಪುರಕ್ಕೆ ಹೋಗ್ಬೇಕು ಮುಗಿಸ್ಕೊಂಡು. ಇಲ್ಲ 5 ಗಂಟೆಗೆ ಡೈರೆಕ್ಟ್ರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 5:15ಗೆ ಅಲ್ಲಿ ದೊರೆಗೆ ಕ್ಯಾಮ್ರಾಮೆನ್ನು ದೊರೆ ಸಿನಿಮಾಗೆ ಕ್ಯಾಮ್ರಾಮೆನ್ನು ಯಾರು ಇದು ಕೃಷ್ಣಕುಮಾರ್ ಅನಿಸುತ್ತೆ. ಕೃಷ್ಣಕುಮಾರ್ ಇರ್ಬೋದು 90%. ಸೊ ಅವ್ರನ್ನೂ ಅಡ್ಜಸ್ಟ್ ಮಾಡಿಕೊಂಡು 5:45ಗೆ ಲೈಟ್ ಡಲ್ ಆಯಿತು ಅಂತ ಹೇಳ್ಬಿಡಿ, ನಾವೊಂದು ಅರ್ಧ ಗಂಟೆ ಅಂತ ಸ್ವಲ್ಪ ಅಡ್ಜಸ್ಟ್ಮೆಂಟು. ಫೈಟಿಗೆ ಸ್ವಲ್ಪ ಲೈಟ್ ಡಲ್ ಆಯಿತು ಅಂತ ಹೇಳ್ತಾರೆ ಡೈರೆಕ್ಟ್ರಿಗೆ, ಅವ್ರಿಗೆ ಅಡ್ಜಸ್ಟ್ಮೆಂಟು. ಒಂದು 1/4 ಗಂಟೆ ಮುಂಚೆ ಹೋಗೋಕ್ಕೆ ಮೈಸೂರಿಗೆ ಹೋಗ್ಬೇಕಲ್ಲ, ಸ್ವಲ್ಪ ಹೊಡ್ಕೊಂಡು ಏನಾದರೂ ಬೇರೆ ಸಿಲೋಟ್ ಶಾಟ್ಸ್ ಮಾಡೋಣ ಅಂತ ಸೀನ್ಗೆ ಶಿವಮಣ್ಣಿಯವ್ರು ಸುಮ್ಮನೆ ಇರ್ತಾರಿಲ್ಲ. ಅಷ್ಟೇ, ನಿಮ್ಮದು ಲೈಟ್ ಡಲ್ ಆಯಿತು, ನೀವು ಹೊರಡಿ ಬನ್ನಿ ಕ್ಯಾಮ್ರಾಮ್ಯಾನ್ ನಾವು ಸಿಲೋಟ್ ಶಾಟ್ ತೆಗೋಣ ಅಂತ ಅವ್ರಿಗೆ ಸೀನ್ಗಳದ್ದು ಸಿಲೋಟ್ ಶಾಟ್ ತೆಗಿಯೋರು. ನೈಸ್ ಡೈರೆಕ್ಟರ್ ಶಿವಮಣ್ಣಿಯವರು. ಸೊ ನಾನು ಅಡ್ಜಸ್ಟ್ ಮಾಡಿ 1/2 ಅವರ್ ಬಿಡೋರು. ಇದು ಪ್ರೊಡ್ಯೂಸರ್ಗೆ ಗೊತ್ತಾಗ್ತಾ ಇರಲಿಲ್ಲ, ಅಲ್ಲಿ ಮ್ಯಾನೇಜರ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ವರ್ಕ್ ಗೊತ್ತು, ಬೆಳಗ್ಗೆಯಿಂದ ಜೋರಾಗಿ ವರ್ಕ್ ಮಾಡಿರ್ತೀವಿ. ಸೊ ಅಲ್ಲಿ ಬಿಟ್ಟರೆ ಮೈಸೂರು ನೈಟ್ ಶೂಟಿಂಗ್ ಆಯಿತಾ. ನೈಟಲ್ಲಿ ಮೇಘಮಾಲೆ ಹೀರೋ ಇದ್ದಾರಲ್ಲ ಸುನಾದ್ ರಾಜ್ ಅಂತ, ಅವ್ರದ್ದೊಂದು ಸಿನಿಮಾ, ಆ ಸಿನಿಮಾ ಶೂಟಿಂಗು ಮಧುರ ಮೈತ್ರಿ. ಕರೆಕ್ಟ್, ಮಧುರ ಮೈತ್ರಿ ನೈಟ್ ಶೂಟಿಂಗು. ಅಲ್ಲಿ ನೈಟ್ ಮುಗಿಸ್ಕೊಂಡು ತಿರ್ಗಿ ಬೆಳಗ್ಗೆ ದೊರೆಗೆ ಬರಬೇಕು. ಅಲ್ಲಿ 2 ಗಂಟೆವರೆಗೂ ಶೂಟಿಂಗು. ನಾನು ಹೋಗೋಷ್ಟೊತ್ತಿಗೆ 5:15ಗೆ ಬಿಟ್ಟರೆ 7:00ವರೆಗೆ ಹೋಗ್ಬಿಡ್ತಾಯಿದ್ದೆ ಫಾಸ್ಟಾಗಿ. ಯಾವ ಕಾರ್ಗೂ ಕಾಯ್ತಾ ಇರಲಿಲ್ಲ, ಇದಕ್ಕಾಗ್ತಾ ಇಲ್ಲ. ನಮ್ಮ ಜೊತೆ ಮುಕುಂದ್ ಅಂತ ಫೈಟ್ ಇದ್ದಲ್ಲ, ಮುಕುಂದು ಬೈಕಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ. ಬೈಕು ಬೆಂಗಳೂರು ಟು ಮೈಸೂರು, ಬೈಕಲ್ಲಿ ಹೋಗೋದು, ಅಲ್ಲಿ ಮುಗಿಸ್ಕೊಳ್ಳೋದು, ತಿರ್ಗಿ ಬೈಕಲ್ಲಿ ಎಂಟ್ರಿ, ತಿರ್ಗಿ ನೈಟ್ ಬೆಳಗ್ಗೆ ಇಲ್ಲ 6:00ವರೆಗೆ ಇಲ್ಲಿರ್ತಾಯಿದ್ದೆ. ನಿದ್ದೆ ಆಯಿತಾ. ಇಲ್ಲಿ ಮುಗಿಸ್ಕೊಂಡು ದೊರೆ ಮಾಡಿದ್ವಿ. ಈ ಥರ 3 ದಿನ, ಡೇ ದೊರೆ, ನೈಟ್ ಮಧುರ ಮೈತ್ರಿ, 3 ದಿನ ಮಾಡಿಕೊಂಡು ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಂಗಳೂರು ಶೂಟಿಂಗು. ಮಂಗಳೂರು ಇನ್ನೊಂದು ಪಿಕ್ಚರ್ ಶೂಟಿಂಗು. ಒಂದಿನ ಮಂಗಳೂರು, ಒಂದಿನ ಬೆಂಗಳೂರು. ಅಲ್ಲಿ ಮಂಗಳೂರು 1 ದಿನ, 2 ದಿನ ಮಂಗಳೂರು, ತಿರ್ಗಿ ಬೆಂಗಳೂರಲ್ಲಿ 2 ದಿನ. ಈ ಥರ ಡೇ ನೈಟ್ ಜಾಬ್ ಮಾಡ್ತಾಯಿದ್ದಿದ್ದು. ಸೊ ಈಗ ನಾವು ಇದ್ರದ್ದು ಹೇಳ್ತೇವೆ ಪೊಲೀಸ್ ಸ್ಟೋರಿದ್ದು, ಆ ಥರ ವರ್ಕ್ ಸರ್. ಅದು ಆ ಥರ ನೀವು ಹೇಳಿದ್ರಲ್ಲ ಡೇ ನೈಟ್ ಮಾಡ್ತಾಯಿದ್ರಲ್ಲ, 51 ಸಿನಿಮಾ ರಿಲೀಸ್ ಆಯಿತು ಒಂದು ವರ್ಷಕ್ಕೆ ಅನ್ನಲ್ಲ, ಇದು ವರ್ಕು. ಈ ಥರ ಇಲ್ಲೊಂದು ಸಿನಿಮಾ ಅಲ್ಲೊಂದು ಸಿನಿಮಾ ಈ ಥರ. ಸೊ ಅಂದರೆ ಅಷ್ಟು ಮಾಡಿದ್ರೂ ಸಮಾಧಾನ ಇಲ್ಲ, ಇನ್ನೂ ಮಾಡಬೇಕು ಅಂತ. ಸೊ ಆ ಥರ ಹಸು ಜಾಸ್ತಿ ಬಿಡಿ ವರ್ಕಲ್ಲಿ ನಮಗೆ. ಸೊ ಪೊಲೀಸ್ ಸ್ಟೋರಿ ಹೆಂಗಾಯಿತು ಅಂದರೆ, ಈ ಥರ ನಾನು ಒಂದು ಸಿನಿಮಾ ಮಾಡಬೇಕು ಡೈರೆಕ್ಷನ್ನು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಈ ನ್ಯೂಸು ಸ್ವಲ್ಪ ಹರಡುತ್ತಲ್ಲ ಗಾಂಧಿನಗರದಲ್ಲ ವರ್ಕು. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಯಾರಿಗೂ ಹೇಳಿರ್ತೀನಿ, ಅವ್ರು ಇನ್ನೊಬ್ರಿಗೆ ಹೇಳಿರ್ತಾರೆ, ಹಿಂಗೆ ಹರಡುತ್ತೆ. ಇದು ಒಂದು ಕಿವಿ ಹೋಗಿ ಮಾಸ್ಟರ್ ಯಾವುದೋ ಡೈರೆಕ್ಷನ್ ಮಾಡಬೇಕು ಅಂತಿದ್ದಾರೆ, ಒಂದು ಕತೆ ಹುಡುಕ್ತಾ ಇದ್ದಾರೆ, ಒಂದು ಕತೆ ಹುಡುಕ್ತಾವ್ರೆ ಅಂತ ನಾನು ಕತೆ ಸರ್ಚಿಂಗಲ್ಲಿದ್ದೀನಿ. 95 ಇದು ನಾನು ಫೈಟ್ ಮಾಸ್ಟರ್ಗೆ ಬ್ಯುಸಿ ಇದ್ದೀನಿ, ಮಾಡ್ತಾಯಿದ್ದೀನಿ. ಇದರ ಒಂದು ಸರಿ ಡೇವಿಡ್ ಅಂತ ಒಬ್ಬರು ಬಂದರು. ನಾನು ಒಂದು ಸಿನಿಮಾಗೆ ಎಡಿಟಿಂಗ್ ಅಂತ ಚಾಮುಂಡಿ ಸ್ಟುಡಿಯೋಗೆ ಹೋಗಿದ್ದೆ. ಸೊ ಇದಕ್ಕೆ ಮುಂಚೆ ನೆಟ್ ಕ್ಲಬ್ ಸರ್ಕಲ್ ನಮ್ಮ ಆಫೀಸು, ನಮ್ಮದು ಸ್ಟೆಂಟಿನೇ ಇದ್ದಿದ್ದು ನೆಟ್ ಕ್ಲಬ್ ಸರ್ಕಲ್. ಅಲ್ಲಿ ನನಗೆ ಆವಾಗ ಡೇವಿಡ್ ಸಿಕ್ಕೋರು. ಅವ್ರು ಹೇಗೆ ಸಿಗೋರು ಅಂದರೆ, ಅವರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರು ನಟ ಕೂಡ ಸೈಡ್ ರೋಲ್ಸ್ ಮಾಡೋರು. ಆ ಸೈಡ್ ರೋಲಲ್ಲಿ ಎಲ್ಲಿ ಸಿಕ್ಕಿದ್ರು ಅಂದರೆ, ಶೃಂಗಾರ ಕಾವ್ಯ ಅಂತ ಒಂದು ಸಿನಿಮಾ, ರಘುವೀರ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಬೇಕಾದ್ರೆ ಅಲ್ಲೊಂದು ಫೈಟ್ಗೆ ಇವ್ರು ಬಂದಿದ್ದರು, ಅದರಲ್ಲಿ ಒಂದು ಪಾತ್ರ, ಆ ಫೈಟ್ ಮಾಡಿಸಿದ್ದೆ. ಅದೊಂದು ಅವ್ರ ಜೊತೆ ಪರಿಚಯ ಆಗಿತ್ತು. ಅದು ಬಿಟ್ಟರೆ ನೆಟ್ ಕ್ಲಬ್ ಸರ್ಕಲಲ್ಲಿ ನಮ್ಮ ಸ್ಟೆಂಟಿನಲ್ಲಿ ನಾವು ಯಾವಾಗ ಈವ್ನಿಂಗು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಬರ್ತಾಯಿದ್ವಿ. 7:30-8:00ವರೆಗೆ ಈ ವ್ಯಕ್ತಿ ಬರೋರು ಡೇವಿಡ್. ಅವ್ರ ಪಾಪ ಈ ಜೀನ್ಸ್ ಪ್ಯಾಂಟ್ಸು ಶರ್ಟ್ಸು ಎಲ್ಲ ಮಾರೋರು. ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು
ಹಿಂಗೆ ಮಾರೋಕ್ಕೆ ಅಂತ ಬರೋರು. ಅವರು ಈ ಥರ ಇದನ್ನು ನಾನು ಇದು ಒಂದು ಸೈಡ್ ಬಿಸ್ನೆಸ್ ನಂದು ಅಂದ್ಬಿಟ್ಟು ನನಗೆ ಅಲ್ಲಿ ಪ್ಯಾಂಟ್ಗಳೆಲ್ಲ ತೋರಿಸೋರು. ನಾನು ಒಂದು 2-3 ಪ್ಯಾಂಟ್ ತೊಗೊಂಡಿದ್ದೆ, ಒಂದು 2 ಪ್ಯಾಂಟೇನೋ ಒಂದು ಸರಿ ತೊಗೊಂಡಿದ್ದೆ. ಆ ಒಂದು ಪರಿಚಯ ಈ ಥರ ಒಂದು 2-3 ಸರಿ ಬರೋವಾಗ ಒಂದು ಮೊಮೆಂಟಲ್ಲಿ ನನ್ನನ್ನು ಬಂದು ಮೀಟ್ ಮಾಡಿದ್ರು. ತಿರ್ಗಾ ಪ್ಯಾಂಟ್ ಏನೋ ಮಾರಕ್ಕೆ ಬಂದವ್ರೆ ಅಂದ್ಕೊಂಡು ಇವತ್ತು ಯಾವ ಡಿಸೈನ್ ತಂದಿದ್ದೀರಾ ಅಂತೇನೋ ಕೇಳಿದೆ ನಾನು ಜಾಲಿಗೆ. ಇಲ್ಲ ಇವತ್ತು ನಿಮ್ಮನ್ನು ಪರ್ಸ್ನಲ್ ಮೀಟ್ ಆಗೋಣ ಅಂತ ಬಂದೆ. ಅದು ಏನು ವಿಷಯ ಅಂದೆ. ನನ್ನ ಹತ್ರ ಒಂದು ಕತೆ ಇದೆ, ಸೊ ನೀವು ಏನೋ ಕತೆ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಈ ಕತೆನ ನೀವು ಮಾಡೋದು ತುಂಬ ಚೆನ್ನಾಗಿರುತ್ತೆ, ಇದು ಆ್ಯಕ್ಷನ್ ಓರಿಯೆಂಟೆಡ್ ಸಬ್ಜೆಕ್ಟು ಮಾಡಿ ಒಂದು ಸರಿ ಕತೆ ಕೇಳಿ ದಯವಿಟ್ಟು ಅಂದರು. ನನ್ನಲ್ಲಿ ಒಂದು ಗುಣ ಇದೆ, ಅದು ಏನಂದರೆ ನಾನು ಯಾರನ್ನೂ ಅಂಡರ್ಎಸ್ಟಿಮೇಟ್ ಮಾಡಲ್ಲ. ಯಾರೇ ಅವ್ರು ಎಂಥವರೇ ಆದ್ರೂ, ಅವರು ಬಿಕಾರಿ ಆದ್ರೂ, ಅವರು ಸ್ಲಮ್ಮಲ್ಲಿರೋರಾದ್ರೂ ಇಲ್ಲ ರಿಚ್ ಪರ್ಸನ್ ಆದ್ರೂ ನಾನು ಎಲ್ಲರೂ ಒಂದೇ ಭಾವನೆಯಲ್ಲಿ ನೋಡ್ತೀನಿ. ನಾನು ರಿಚ್ಚು ಸ್ಲಮ್ಮು ಅಂತ ನಾನು ಆ ಭಾವನೆಯೇ ನನಗಿರಲ್ಲ. ಫಸ್ಟ್ ಆಫ್ ಆಲ್ ಕೀಳು ಮೇಲು ಅಂತ ಭೇದವ ನೋಡಲ್ಲ. ಸೊ ಎಲ್ಲರಲ್ಲೂ ಇನ್ನೊಂದು ತಿಳ್ಕೊಳ್ಳಿ, ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ. ಎಲ್ಲರಲ್ಲೂ ನಿಮ್ಮಲ್ಲೂ ಒಂದಿರುತ್ತೆ, ಅವರಲ್ಲೂ ಒಂದಿರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. ಸೊ ನಾನು ಯಾರನ್ನೂ ಅಂಡರ್ಸ್ಟ್ಯಾಂಡ್ ಮಾಡಲ್ಲ. ಡೇವಿಡ್ ಬಂದು ಕೇಳಿದಾಗ ನಾನು ಹೇಳಿದೆ, ಅವರು ಒಂದು ಒಳ್ಳೆ ಕತೆ ಇದ್ದಂದ್ರೆ ಸರಿ ಕೆಲಸ ಮಾಡಿ ನಾಳೆ ಬೆಳಿಗ್ಗೆ ಒಂದು 12:30 ಬನ್ನಿ ಬ್ರೇಕ್ ಟೈಮಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ, ಅಲ್ಲಿ ಎಡಿಟಿಂಗಲ್ಲಿ ಇರ್ತೀನಿ, ಕತೆ ಹೇಳಿ ಅಂದೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಎಡಿಟಿಂಗ್ ಹೋದೆ. ಕರೆಕ್ಟಾಗಿ ಇವರು 12 ಗಂಟೆಗೆ ಬಂದು ಕಾಯ್ತಾಯಿದ್ರು ಪಾಪ. 1 ಗಂಟೆಗೆ ಬ್ರೇಕ್ ಆಯಿತು, ಬಂದೆ. ನಂದು ಮಾರುತಿ ವ್ಯಾನ್ ಒಂದಿತ್ತು, ವೈಟ್ ಮಾರುತಿ ವ್ಯಾನ್ ಇತ್ತು ಅವಾಗ. ಸೊ ಬಂದು ವಿಶ್ ಮಾಡಿದ್ರು, ಬನ್ನಿ ಡೇವಿಡ್ ಅಂದೆ, ಕತೆ ಹೇಳ ಈಗ ಅಂದರು. ಬ್ರೇಕ್ ಟೈಮಲ್ಲಿ ಕೂಡ್ಸ್ಕೊಂಡೆ ಮಾರುತಿ ವ್ಯಾನಲ್ಲೇ, ಬನ್ನಿ ವ್ಯಾನ್ ಒಳಗಡೆ ಕೂತ್ಕೊಳ್ಳೋ ಅಂತೇಳಿ. ಯಾವಾಗಲೂ ಅಣ್ಣವ್ರು ಬಂದು ಅಲ್ಲಿ ನಮಸ್ಕಾರ ಮಾಡೋರು ಅಂತ ಹೇಳಿದ್ನಲ್ಲ, ಆ ಮರದ ಪಕ್ಕದಲ್ಲೇ ಮಾರುತಿ ವ್ಯಾನ್ ಹಾಕಿದೆ, ಅಲ್ಲೇ ಕೂಡ್ಸ್ಕೊಂಡು ಕತೆ ಹೇಳಿದ್ರು. ಅಲ್ಲಿ ಹೇಳ್ಬಿಟ್ಟೆ, ಒಂದು 1 ಅವರ್ ಬರ್ತೀನಿ ಅಂತ ಎಡಿಟ್ರಿಗೆ ಹೇಳಿದೆ ಸರ್ ಕತೆ ಒಳಗಡೆ ಈ ಥರ ಒಂದು ಪೊಲೀಸ್ ಅಗ್ನಿ ಕ್ಯಾರೆಕ್ಟ್ರು ಎಲ್ಲ ಈ ಥರ ಕತೆ ಅಂತ ಹೇಳಿದ್ರು. 1 ಅವರಲ್ಲಿ ಅಂತ ಹೇಳಿದ್ದು ನಾನು. ಅವ್ರ ಕತೆ ಹೇಳಿದ್ದು ನೋಡಿ 2.25 ಗಂಟೆ 2.5 ಅವರ್ ಆಗಿದೆ. ನಾನು ಮರ್ತು ಬಿಟ್ಟಿದ್ದೀನಿ ಎಡಿಟಿಂಗ್ ಹೋಗೋದು. ಕತೆ ಕೇಳ್ಕೊಂಡೆ ಇದ್ಬಿಟ್ಟೆ. ಫುಲ್ಲು ವ್ಯಾನ್ ಒಳಗಡೆ ಆ ಮನುಷ್ಯ ಕುಂತ್ಕೊಂಡು ಅಲ್ಲೇ ಬಕ್ಕೊಂಡು ಅಲ್ಲೇ ಆ್ಯಕ್ಷನ್ ತೋರಿಸ್ಕೊಂಡು ಸಖತ್ತಾಗಿ ಹೇಳಿದ್ರು, ಇದು ಕತೆ ಸರ್ ಅಂತ. ಚೆನ್ನಾಗಿ ಮಾಡಿದ್ದೀರ ಕತೆ, ನಂಗೆ ಖುಷಿ ಆಗೋಯ್ತು, ನಮ್ಮ ಅಣ್ಣನಿಗೂ ಖುಷಿ ಆಯಿತು. ಚೆನ್ನಾಗಿದೆ ಡೇವಿಡ್, ಒಂದು ಕೆಲಸ ಮಾಡಿ, ನಾಳೆ ಇದೇ ಟೈಮಿಗೆ ಇಲ್ಲಿ ಬನ್ನಿ ಮೀಟ್ ಆಗೋಣ. ನಾನು ಏನೋ ಒಂದು 100% ಈ ಕತೆ ಮಾಡೋಣ, ಕನ್ಫರ್ಮ್ ಯಾವ ಥರ ಮಾಡೋದೇನೋ ನಾನು ಹೇಳ್ತೀನಿ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ದೆ. ಖುಷಿಯಿಂದ ಹೊರಟ ಡೇವಿಡ್. ಓಕೆ ಸರ್ ಅಂತ ಹೇಳ್ಬಿಟ್ಟು ಹೊರಟ. ಸೊ ಈಗ ನಾನು ನಮ್ಮ ಅಣ್ಣ ಯೋಚನೆ ಮಾಡಿದ್ವಿ, ಯೋಚನೆ ಮಾಡಿ ಈ ಸಿನಿಮಾ ಮಾಡೋಣ ಸಖತ್ತಾಗಿರ್ತದೆ ಅಂಥೇಳಿ. ಅವಾಗ ಇನ್ನೂ ಟೈಟ್ಲ್ ಏನೂ ಇಟ್ಟಿರಲಿಲ್ಲ. ಸೊ ಯಾರು ಅವರು ಇಟ್ಟಿರಲಿಲ್ಲ, ಅವ್ರಿಗೆ ಟೈಟ್ಲೇ ಇಟ್ಟಿಲ್ಲ. ಡೇವಿಡ್ ಕತೆ ಹೇಳಿದ್ರಷ್ಟೇ, ಅಗ್ನಿ ಕ್ಯಾರೆಕ್ಟರ್ ಮಾತ್ರ ಇಟ್ಟಿದ್ದ. ಎಲ್ಲ ಕ್ಯಾರೆಕ್ಟರ್ಸು ಆ ಸಿನಿಮಾದಲ್ಲಿ ಇರೋದು ಡೇವಿಡ್ ಹೇಳಿರೋದೆ. ಅಗ್ನಿ ಇರ್ಬೋದು, ರಾಣ ಇರ್ಬೋದು, ಬ್ಲ್ಯಾಕ್ ಟೈಗರ್ ಇರ್ಬೋದು, ಅದೆಲ್ಲ ಡೇವಿಡ್ ಇಟ್ಟಿರೋದೆ. ಆಯಿತಾ. ಬ್ಲ್ಯಾಕ್ ಕೋಬ್ರಾ ಸಿನಿಮಾ ಟೈಟ್ಲ್ ಇಟ್ಟಿರಲಿಲ್ಲ. ಸೊ ನಾನು ನಮ್ಮ ಅಣ್ಣ ಇದು ಮಾಡಲೇಬೇಕು ಈ ಸಿನಿಮಾ ಅಂತ ಡಿಸೈಡ್ ಮಾಡಿಬಿಟ್ವಿ. ಸೊ ಹಂಗೆ ಎಡಿಟಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಮಾತ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ಮಾತಾಡಿದ್ವಿ, ಇದು ನಾವೇ ಪ್ರೊಡ್ಯೂಸ್ ಮಾಡೋಣ, ಬಟ್ ನಾವು ಒಬ್ಬರೇ ಮಾಡೋದು ಬೇಡ, ಯಾರನ್ನ ಜೊತೇಲಿ ಇಟ್ಕೊಳ್ಳೋಣ, ಯಾರೊಂದು ಒಬ್ಬರು ಎಕ್ಸ್ಪೀರಿಯೆನ್ಸ್ ಆಗಿರೋರು ಬೇಕು, ಏನು ಮಾಡೋದು ಅಂತ ಹಿಂಗೆ ಮೈಂಡಲ್ಲಿ ಯಾರನ್ನೋ ಅಂತ ಇನ್ನೂ ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತ ಮಾತಾಡ್ಕೊಂಡು ಆಯಿತು ಅಂದ್ಕೊಂಡು ಹೋದ್ವಿ. ಸೊ ನೆಕ್ಸ್ಟ್ ಡೇ ಎಡಿಟಿಂಗ್ ಹೋದ್ವಿ. ನೆಕ್ಸ್ಟ್ ಡೇನೂ ಡೇವಿಡ್ ಬಂದರು. ಸೊ ನೆಕ್ಸ್ಟ್ ಡೇನೂ ಮಾಡೋಣ ಡೇವಿಡ್, ಇನ್ನೊಂದು 2 ದಿನ ಟೈಮ್ ಕೊಡು, ಬಟ್ ನೀನು ಡೈಲಿ ಬಂದು ಹೋಗ್ತಾ ಇರೋ ಅಂತ ಹೇಳಿದ್ವಿ. ಆಯಿತು ಅಂತ ಡೈಲಿ ಬರೋ ಡೇವಿಡ್. 3-4 ದಿನ ಆಯಿತು. 4ನೇ ದಿನ ಲಾಸ್ಟ್ ಹಿಂಗೆ ಎಡಿಟಿಂಗ್ ಹೋಗ್ಬೇಕಾದ್ರೆ, ಅವತ್ತು ಡೇವಿಡ್ ಬಂದಿರಲಿಲ್ಲ. ಹೋಗ್ಬೇಕಾದ್ರೆ ಅಲ್ಲಿ ಆಫೀಸಿಂದ ಜೆ ಕೃಷ್ಣ ಆಚೆ ಬಂದರು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ. ಸೊ ಹಿಂಗೆ ಆಚೆ ಬಂದರು. ಸೊ ಹಂಗೆ ಅವ್ರು ಸಿಕ್ಕಿದಾಗಲೇ, ಯಾಕಂದರೆ ತುಂಬ ಕ್ಲೋಸ್ ಅಲ್ವಾ, ಫೈಟರ್ ಆಗಿರ್ಬೇಕಾದ್ರೂ. ನಾನು ಮಾಸ್ಟರ್ ಆಗಿದ್ದು ಫಸ್ಟ್ ಪಿಕ್ಚರು ಅವರೇ ಕ್ಯಾಮ್ರಾಮ್ಯಾನು. ಹಂಗೆ ಮಾತಾಡ್ಕೊಂಡಿದ್ವಿ, ಹಂಗೆ ಕಾರ್ ಹತ್ರ ಮಾತಾಡ್ಕೊಂಡು ನಿಂತಿದ್ವಿ. ನಿಂತಿರ್ಬೇಕಾದ್ರೆ ಆವಾಗ ನಾನು ಅಂದೆ, ಯಾರಿಗೆ, ಕೃಷ್ಣ ಅವ್ರಿಗೆ ಹೇಳಿದೆ. ಇದಕ್ಕೆ ಮುಂಚೆ ಕೃಷ್ಣ ಅವರು ಒಂದು 5 ನಿಮಿಷ ಒಳಗಡೆ ಓಡ್ಬರ್ತೀನಿ ಅಂತ ಹೋದರು. ನಾನು ನಮ್ಮಣ್ಣ ಅಂದ್ಕೊಂಡ್ವಿ, ಕೃಷ್ಣ ಅವ್ರನ್ನ ಹಾಕೊಂಡ್ಬಿಡೋಣ ಪಾರ್ಟ್ನರಾಗಿ, ಚೆನ್ನಾಗಿರ್ತದೆ. ಯಾಕಂದರೆ ಎಕ್ಸ್ಪೀರಿಯೆನ್ಸು, ನಮಗೂ ಒಬ್ಬರು ಎಕ್ಸ್ಪೀರಿಯೆನ್ಸ್ ಇರೋರು ಬೇಕು. ನಾವು ಫಸ್ಟ್ ಎಂಟ್ರಿ ಆಗ್ತಾಯಿದ್ದೀವಿ, ಬ್ಲ್ಯಾಂಕಾಗಿ ನಾವು ಹೋಗೋದು ಬೇಡ, ಅವರು ಸಿನಿಮಾ ಮಾಡಿದ್ದಾರೆ. ನಮ್ಮ ಅಣ್ಣನ ಓಕೆ ಅಂದರು. ಸೊ ಕೃಷ್ಣ ಅವ್ರು ನೆಕ್ಸ್ಟ್ ಬಂದರು. ಹಿಂಗೆ ಮಾತಾಡ್ತಾ, ಒಂದು ಸಬ್ಜೆಕ್ಟ್ ಇದೆ, ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ, ಸೊ ನೀವು ಬರ್ತೀರಾ ಪಾರ್ಟ್ನರ್ಶಿಪ್ ನಮ್ಮದ್ರಲ್ಲಿ ಮಾಡ್ತೀರಾ, ನೀವೇ ಕ್ಯಾಮ್ರಾಮ್ಯಾನು ಪ್ಲಸ್ ಒನ್ ಆಫ್ ದ ಪಾರ್ಟ್ನರ್ ಅಂತ. ಖಂಡಿತ ಮಾಡೋಣ ಮ್ಯಾಮ್. ಯಾವ ಥರ ಸಬ್ಜೆಕ್ಟು ಅಂದರು. ಪಕ್ಕಾ ಆ್ಯಕ್ಷನ್ ಸಬ್ಜೆಕ್ಟು. ಆ ಸಬ್ಜೆಕ್ಟ್ ಹೇಳಿಸ್ತೀನಿ, ಡೇವಿಡ್ ಅಂತ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡೋಣ, ನಂದು ಫಸ್ಟ್ ಡೈರೆಕ್ಷನ್ ಅಲ್ವಾ. ಸೊ ಸಬ್ಜೆಕ್ಟು ಕರೆಕ್ಟಾಗಿ ಸೂಟ್ ಆಗುತ್ತೆ.
ನೀವು ಮಾಡಿ ಕ್ಯಾಮ್ರಾ ವರ್ಕ್ ಮಾಡಿ ಪ್ಲಸ್ ಒನ್ ಆಫ್ ದ ಪಾರ್ಟ್ನರ್ ಅಂದು ಓಕೆ ಅಂತ ಫಿಕ್ಸ್ ಆಗೈತೆ. ಪೊಲೀಸ್ ನಿನ್ ಮನೆ ಹೊಸಲೇ ದಾಟಿಲ್ವಾ, ಅದಕ್ಕೆ ಹೊಸಲೇ ಬೇಡ ಅಂತ ಕಿತ್ತಾಕ್ಬಿಟ್ಟೆ. ಖುಷಿಯಾಗಿ ಹೋದ್ರು, ಯಾರೋ ಕೃಷ್ಣ ಕೂಡ ಖುಷಿಯಾಗಿ ಹೋದ್ರು. ಅವತ್ತು ಅವ್ರ ಸಬ್ಜೆಕ್ಟ್ ಕೇಳಿಲ್ಲ. ಯಾವಾಗ ಸಿಗೋಣ ಅಂದರು, 3 ಡೇಸ್ ಆದಮೇಲೆ, ನಾನು 2 ಡೇಸ್ ಶೂಟಿಂಗ್ ಇತ್ತು. ನೆಕ್ಸ್ಟು 3 ಡೇಸ್ ಆದಮೇಲೆ ಸಿಗೋಣ, ನಾನು ಫೋನ್ ಮಾಡ್ತೀನಿ ಅಂತೇಳಿ ಹೋದ್ವಿ. ಎಲ್ಲ ಆಯಿತು, 3 ಡೇಸ್ ಆಯಿತು. ನೆಕ್ಸ್ಟು ಫೋನಲ್ಲಿ ಅವರು ಲ್ಯಾಂಡ್ಲೈನಿಗೆ ಮಾಡಿ ಎಲ್ಲಾದ್ರೂ ಮಧ್ಯದಲ್ಲಿ ಮೀಟ್ ಆಗೋಣ ಅಂತೇಳಿ ನಟರಾಜ್ ಥಿಯೇಟ್ರ್ ಎದುರುಗಡೆ ಸಾಮ್ರಾಟ್ ಹೋಟ್ಲ್ ಅಂತ ಒಂದಿದೆ, ನಟರಾಜ್ ಎದುರುಗಡೆ ಶೇಷಾದ, ಅಲ್ಲಿ ಮೀಟಿಂಗ್ ಇಟ್ವಿ. ಒಂದು ಮಧ್ಯಾಹ್ನ 11:30 ಬೆಳಗ್ಗೆ. ಸೊ ನಾನು ನಮ್ಮ ಅಣ್ಣ ಹೋದ್ವಿ. ಅಲ್ಲಿ ಡೇವಿಡ್ ಬಂದ, ಕೃಷ್ಣನು ಬಂದರು. ಅಲ್ಲಿ ಕರೆಕ್ಟ್ 11:30ಗೆ ಡೇವಿಡ್ನ ಪರಿಚಯ ಮಾಡಿಸಿದೆ. ಅಲ್ಲಿ ಡೇವಿಡು ಕೃಷ್ಣ ಫಸ್ಟ್ ಪರಿಚಯ ಆಗಿದ್ದು. ಪರಿಚಯ ಆದಮೇಲೆ ಇದು ಕತೆ. ಸೊ ಕತೆ ಸೂಪರಾಗಿದೆ. ನಾನು ಹೇಳ್ತೀನಿ, ನಾಳೆಯಿಂದ ರೂಮ್ ಹಾಕ್ಬೋಣ, ನಾನು ಹೇಳ್ತೀನಿ ಕತೆ. ಹೌದಾ, ಯಾವ ಥರ ಸಬ್ಜೆಕ್ಟ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಸಬ್ಜೆಕ್ಟು. ಅವ್ರ ಕ್ಯೂರಿಯಾಸಿಟಿ ಅವ್ರಿಗೆ. ಸೊ ಹೌದಾ, ಆಯಿತು ಅಂತ ಹೇಳಿದ್ರು. ಸೊ ಅಲ್ಲಿ ನಮ್ಮ ಅಣ್ಣ ಇದ್ಕೊಂಡು, ಅವರು ಕೃಷ್ಣ ಅವರು ಏನು ಟೈಟ್ಲ್ ಏನಾದ್ರು ಅಂದ್ಕೊಂಡಿದ್ದೀರಾ ಬಾಸು ಅಂದರು. ಟೈಟ್ಲ್ ಇನ್ನೂ ಏನು ಅಂದ್ಕೊಂಡಿಲ್ಲ, ಬನ್ನಿ ಏನು ಟೈಟ್ಲೇನು ಸಖತ್ತಾಗಿ ಒಳ್ಳೆ ಟೈಟ್ಲ್ ಇಡೋಣ ಅಂತ ಇದ್ದಾಗ ನಮ್ಮ ಅಣ್ಣ ಗುರುಮೂರ್ತಿ ಅವರು ಪೊಲೀಸ್ ಸ್ಟೋರಿ ಅಂತ ಇಟ್ಟರೆ ಹೆಂಗಿರುತ್ತೆ ಅಂದರು. ಇದೇ ಡೈಲಾಗ್, ಪೊಲೀಸ್ ಸ್ಟೋರಿ ಅಂತ ಇಟ್ಟರೆ ಹೆಂಗಿರುತ್ತೆ ಅಂದರು. ನನಗೆ ಫುಲ್ ಖುಷಿ ಆಯಿತು. ನನ್ನ ಹತ್ರ ಯಾವಾಗಲೇ ಹೇಳ್ತಾರೆ ಫಸ್ಟ್ ಟೈಮು, ಸಖತ್ತಾಗಿದೆ ಗುರು ಅಂತಂದೆ. ಜೆ ಕೃಷ್ಣಗೆ ಫುಲ್ ಖುಷಿಯಾಗಿತ್ತು, ಎಕ್ಸ್ಟ್ರಾನರ್ ಇರ್ತದೆ ಬಾಸು ಅಂದರು. ಕಟ್ ಮಾಡಿದೆ. ನೆಕ್ಸ್ಟ್ ಆತಿಥ್ಯ ಹೋಟ್ಲಲ್ಲಿ ರೂಮ್. ನೆಕ್ಸ್ಟ್ ಡೇ ಟೈಟ್ಲ್ ಫಿಕ್ಸ್ ಆಗೋಯ್ತು. ಈಗ ಡೇವಿಡ್ಗೂ ಖುಷಿಯಾಗಾಯಿತು, ಈ ಕತೆಗೆ ಸೂಪರಾಗಿರುತ್ತೆ ಟೈಟ್ಲ್ ಅದು, ಅವರು ಖುಷಿಯಾಗಾಯಿತು. ಸೊ ಈಗ ಆತಿಥ್ಯ ಹೋಟ್ಲು, ಗಾಂಧಿ ಬಜಾರ್ ಸರ್ಕಲ್, ಚಿಕ್ಕ ಹೋಟ್ಲು, ಚಿಕ್ಕ ರೂಮು, 10x10 ರೂಮ್, 10x10 ರೂಮಲ್ಲಿ ಹೋಟ್ಲು. ಯಾಕಂದ್ರೆ ನಮ್ಮದು ಕಾಸು ಕಡಿಮೆ ಆಗಿರೋಂಥದ್ದು ನೋಡಬೇಕು ನಾವು, ಬಜೆಟ್ ಪ್ರೊಡಕ್ಷನ್ನು ಎಲ್ಲ ಹಾಕ್ಕೊಂಡು ಮಾಡ್ತಾರೆ ಅದು. ನೀವು ಜೆ ಕೃಷ್ಣ ಅವ್ರ ಪ್ರೊಡ್ಯೂಸರ್, ನಾನು ನಮ್ಮ ಅಣ್ಣ ಜೆ ಕೃಷ್ಣ. ಸೊ ಜೆ ಕೃಷ್ಣ ಅವ್ರ ಹೆಸರು ಹಾಕಿಲ್ಲ, ಅವರು ನರಸಿಂಹಮೂರ್ತಿ ಒಂದು ಪ್ರೊಡ್ಯೂಸರು. ಈಗ ನಾನು ನಮ್ಮಣ್ಣ ಒಂದು ಪಾರ್ಟ್ನರ್ಶಿಪ್ಪು, ಜೆ ಕೃಷ್ಣ ನರಸಿಂಹಮೂರ್ತಿ ಅವರು ಫೈಟ್ರೆ. ಅವರು ನಾನು ಇನ್ನೊಬ್ಬನ ಪಾರ್ಟ್ನರ್ ತೊಗೊತೀನಿ ಅಂದರು. ಯಾರನ್ನ ಅಂದರೆ ನರಸಿಂಹಮೂರ್ತಿನ ಅಂದರು. ತೊಗೊಳ್ಳಿ ಅಂದ್ವಿ. ಸೊ ಅವರು ಬಂದರು. ಅವರಿಬ್ಬರು ಒಂದು ಪಾರ್ಟ್ನರು, ನಾವಿಬ್ಬರು ಒಂದು ಪಾರ್ಟ್ನರ್. 50-50 ಆಯ್ತು ನಮಗೆ, ಅವರು 50, ಅವರಿಬ್ಬರಿಗೆ. ಹಿಂಗೆ ಅಂದರೆ 25-25 4 ಜನಕ್ಕೆ ಆಯಿತಾ. ನಾವು ಹಾಕಿದ್ದೆ ಅಷ್ಟು ದುಡ್ಡು, 25,000 ಸಾವಿರ ಎಲ್ಲರೂ ಹಾಕಿದ್ದು ಆ ಸಿನಿಮಾಗೆ. ಸ್ಟಾರ್ಟ್ಗೆ ಅಷ್ಟೇ ಹಾಕಿದ್ದು. 1 ಲಕ್ಷದಲ್ಲಿ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ಎಕ್ಸ್ಟ್ರಾನರಿ ಅದೇ ಅಂದರೆ ನಿಜವಲ್ಲೂ. ಆ 1 ಲಕ್ಷ ಆವಾಗ ನಿಮಗೆ ಏನು, 1 ಲಕ್ಷ ಅಂದರೆ ಈಗ ಒಂದು 25 ಲಕ್ಷದ ಥರ, ಅಂದರೆ ಅಷ್ಟು ಬೆಲೆ ಇತ್ತು ದುಡ್ಡಿಗೆ. ಸೊ ಆಯಿತು. ನೆಕ್ಸ್ಟ್ ಡೇ ಆತಿಥ್ಯ ಹೋಟೆಲ್ ರೂಮ್. ಆ ರೂಮ್ಗೆ ಐ ಥಿಂಕ್ 300 ರೂಪಾಯಿ ಬಾಡಿಗೆ. ಶೋಭರಾಜ್ ಮೇನ್ವೆಲ್ನ ಫಿಕ್ಸ್ ಮಾಡಿದ್ವಿ. ಶೋಭರಾಜ್ ಬಂದರು. ಶೋಭರಾಜ್ ಬ್ರದರ್ ಕ್ಯಾರೆಕ್ಟ್ರು ಜಾಕಿ ಶಿವನ್ ಫಿಕ್ಸ್ ಮಾಡಿದ್ವಿ. ಬ್ಲ್ಯಾಕ್ ಕೋಬರ್ ಕ್ಯಾರೆಕ್ಟರ್ ಅವ್ರು ಬಂದರು. ಡಿಸ್ಕಷನ್ಗೆ ನೀವೆಲ್ಲ ಬರಬೇಕು, ನಾವು 15 ದಿನ ಫ್ರೀ ಮಾಡ್ಕೊಂಬಿಡಿ. 15 ದಿನ ಫ್ರೀ ಮಾಡ್ಕೊಂಡು ಮಾಡಿಸ್ಬಿಟ್ವಿ ಎಲ್ಲರೂ. ನಾನು, ಡೇವಿಡ್ಡು, ಜೆ ಕೃಷ್ಣ, ನಮ್ಮಣ್ಣ ಗುರುಮೂರ್ತಿ, ಶೋಭರಾಜು, ಆಮೇಲೆ ಜಾಕಿ ಶಿವು, ಇಷ್ಟು ಜನ ಫಿಕ್ಸು ಆಯಿತಾ. ನರಸಿಂಹಮೂರ್ತಿ. ಸೊ ಡೈಲಿ ಡಿಸ್ಕಷನ್ ಸರ್, ಡೈಲಿ ಅವ್ರು ಕತೆ ಹೇಳಿದ್ರು, ಬಟ್ ಸ್ಕ್ರೀನ್ ಪ್ಲೇ ಮಾಡಬೇಕಲ್ಲ. ಕತೆ ಮಾತ್ರ ಸ್ಕ್ರೀನ್ ಪ್ಲೇ ಕೂತ್ಕೊಂಡ್ವಿ. ಡೈಲಿ ಇವರೆಲ್ಲರೂ ಸಿಗರೇಟ್ ಹೊಡಿತಾರೆ, ನಾನೊಬ್ಬನ ಬಿಟ್ಟು. ನಮ್ಮ ಅಣ್ಣ ಹೊಡಿತಾರೆ, ಡೇವಿಡ್ ಹೊಡಿತಾರೆ, ಶೋಭರಾಜು. ಎಲ್ಲ ಹೊಗೆಗಳ ಮಧ್ಯದಲ್ಲಿ ನಾನೊಬ್ಬ ಬಲಿಪಶು ಸರ್. ಫುಲ್ 10x10 ಒಂದೇ ಒಂದು ಕಿಟಕಿ ತೆಗೆದೀವಿ, ಹೊಗೆ ಕೂಡ ಹೋಗ್ತಾ ಇಲ್ಲ. 15 ದಿನ ಡೈಲಿ ಇವರೆಲ್ಲ ದಮ್ ಹೊಡಿಯೋರೆ. ಅವರು ಏನು ಫುಲ್ಲು ಡಿಸ್ಕಷನ್, ಇನ್ನೂ ಒಂದು ಹೊಡಿಯೋರು, 2 ಹೊಡಿಯೋರು. ಸೊ ಅವೆಲ್ಲ ನಾನು ತಲೆಗೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ನಾವು ಫುಲ್ಲು ವರ್ಕ್ ಏನೋ ಕತೆ ಮೂಡು ಸಖತ್ತು. ಸ್ಕ್ರೀನ್ ಪ್ಲೇ ಆಯಿತು, ಸ್ಕ್ರೀನ್ ಪ್ಲೇ ರೆಡಿ ಆಯ್ತು. ಈಗ ಪೊಲೀಸ್ ಸ್ಟೋರಿ ಸಬ್ಜೆಕ್ಟ್ ರೆಡಿ, ಯಾರನ್ನ ಹಾಕೊಳ್ಳೋದು ಅನ್ನೋದು. ನೆಕ್ಸ್ಟು ಯಾರನ್ನ ಹಾಕೊಂಡು ಮಾಡೋಣ ಅಂತ ಡಿಸ್ಕಷನ್ ಬಂತು. ವಿಲನ್ಸ್ ಫಿಕ್ಸ್ ಆಗೋರು ಅಷ್ಟೇ. ಹಿಂಗೆ ಡಿಸ್ಕಷನ್ ಬಂದಾಗ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅದಕ್ಕೆ ಇನ್ನೊಬ್ಬರು ಬಂದರು ಸರ್, ಅವರ ಹೆಸರು ಹೇಳೋದು ಮರ್ತೋದೆ. ಶ್ರೀನಿವಾಸ್ ಕುಮಾರ್ ಅಂತ ನಮ್ಮ ಕೋ ಡೈರೆಕ್ಟ್ರು. ಅದು ಅವ್ರನ್ನ ಡೇವಿಡ್ ಕರ್ಕೊಂಬಂದಿದ್ದು, ಕೋ ಡೈರೆಕ್ಟ್ರು. ಅವರ ಆ ಸಿನಿಮಾ ಕೋ ಡೈರೆಕ್ಟ್ರು ಬಂದು ದಾಮೋದರ್ ಅಂತ ಇದ್ದರು. ಇವರು ಸ್ಕ್ರಿಪ್ಟ್ ಬರೆಯೋಕ್ಕೆ ಕರೆಸಿದ್ವಿ. ಶ್ರೀನಿವಾಸ್ ಕುಮಾರ್ ಪ್ಲಸ್ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರು ಪ್ಲಸ್ ಸ್ಕ್ರಿಪ್ಟ್ ರೈಟ್ರ್ ಎಲ್ಲ, ಐ ಮೀನ್ ಕಾಪಿ ಮಾಡೋಕ್ಕೆ. ಡೇವಿಡ್ಗೆ ಇನ್ನೊಂದು ಹೈಲೈಟ್ ಗೊತ್ತಾ, ಡೇವಿಡ್ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಈಗಲೂ ಬರೋಲ್ಲ, ಆವಾಗಲೂ ಬರೋಲ್ಲ. ಕತೆ ಮೈಂಡಲ್ಲಿರ್ತದೆ. ಶ್ರೀನಿವಾಸನ ಕೂರಿಸೋದು, ಬರ್ಕೊಳ್ಳಿ ಫಸ್ಟ್ ಸೀನು, ಅಗ್ನಿ ಎಂಟ್ರಿ, ಅವನು ಬಂದ, ಆಫೀಸರ್ ಬಂದ,
ಅಲ್ಲೋ ಮಿನಿಸ್ಟ್ರು ಬಂದರು, ಅಲ್ಲೊಂದು ಡೈಲಾಗು ಬರೀರಿ ಅಂತ ಬರ್ಸ್ತಾನೆ. ಬರ್ಸ್ಮೇಲೆ ಏನು ಬರ್ದಿದ್ರು ಓದಿ ಅಂತಾನೆ. ಇದು ಆದರೆ ಅಯ್ಯೋ ಅಲ್ಲೊಂದು ಡೈಲಾಗ್ ಬಿಟ್ಟರೆ ಆ ಡೈಲಾಗ್ ಆ್ಯಡ್ ಮಾಡ್ಕೊಳ್ಳಿ ಅಂತಾನೆ. ಸೀನ್ ಬರ್ಸೋದು ಓದಿಸೋದು ಹಿಂಗೆ. ಒಂದು ತಿಂಗಳಾಯಿತು ಆ ಸ್ಕ್ರಿಪ್ಟ್ ಬರ್ಸೋ ಅಷ್ಟೊತ್ತಿಗೆ. ಯಾಕಂದರೆ ಡೇವಿಡ್ ಮೈಂಡಲ್ಲಿರೋದು ಬರಬೇಕಲ್ಲಿ. ಶ್ರೀನಿವಾಸನ ಕೂಡಿಸ್ಬಿಟ್ಟಿದ್ದೆ ನಮ್ಮ ಸೀನಾ. ಪಾಪ ಫುಲ್ಲು ಚೆನ್ನಾಗಿ ಅದೊಂದು ಇನ್ನೊಂದು 15 ದಿನ ಎಕ್ಸ್ಟ್ರಾ ಸ್ಕ್ರಿಪ್ಟ್ ಆದಮೇಲೆ. ಸೊ 1 ತಿಂಗಳಿಗೆ ಸ್ಕ್ರಿಪ್ಟ್ ರೆಡಿ ಆಯಿತಾ. ಅಲ್ಲಿಗೆ ಸೀನಾ ಎಂಟ್ರಿ. ಈಗ ಯಾರನ್ನ ಹಾಕೊಳ್ಳೋದು? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ ಡೇವಿಡು ಮಂಚದ ಮೇಲೆ ಕೂತ್ಕೊತಾನೆ, ಕತೆ ಹೇಳ್ತಾನೆ. ಎದ್ದು ನಿಂತ್ಕೊಂಡ್ಬಿಡ್ತಾನೆ, ಕತೆ ಹೇಳ್ತಾನೆ. ಮತ್ತೆ ಮಂಚದಿಂದ ಕೆಳಗಡೆ ಜಂಪ್ ಆಗ್ತಾನೆ, ಕತೆ ಹೇಳ್ತಾನೆ. ಮಂಚದ ಮೇಲೆ ಡೈ ಹೊಡಿತಾನೆ, ಕತೆ ಹೇಳ್ತಾನೆ. ಸಾಯಿ ಕುಮಾರ್ ಅವನ್ನೇ ನೋಡ್ತಾನೆ ಅಂದ್ಬಿಟ್ಟು ಆ ಕ್ಯಾರೆಕ್ಟರೈಸೇಷನ್ ಫಿಲ್ಅಪ್ ಆಗೋಯ್ತು ಸಾಯಿ ಕುಮಾರ್ಗೆ. ಆ ಗರ್ಭದಲ್ಲಿರೋ ಮಗುಗೆ ಇವನಪ್ಪನ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಏನಂದೆ? ಈಗ ಯಾರನ್ನ ಹಾಕೊಳ್ಳೋದು ಏನು ಅಂದಾಗ ಫಸ್ಟು ಈಗ ಆಸೆಗೆ ಎಲ್ಲಿ ಮಿತಿ ಇದೆ ಹೇಳಿ. ವಿಷ್ಣು ಸರ್ನ ಹಾಕೊಂಬೋಣ ಅಂತ ಬಂತು. ಸಖತ್ತಾಗಿರ್ತದೆ. ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ. ನೀವು ನಂಬಲ್ಲ, ಫಸ್ಟ್ ಅಂದ್ಕೊಂಡಿದ್ದು ಅಣ್ಣವ್ರನ್ನ. ಅದು ಯಾರ ಹತ್ರ ಹೋಗಿಲ್ಲ. ಅಣ್ಣವ್ರು ಎಲ್ಲ ಥರ ಮಾಡವ್ರೆ. ಈ ಥರ ಪವರ್ಫುಲ್ ಪೊಲೀಸು. ನಮಗೆ ಅವ್ರ ಹತ್ರ ಹೋಗೋಕ್ಕಾಗತ್ತಾ? ನಾವು ಅಂತ ನಾವೇ ಮಾತಾಡ್ಕೊಳ್ಳೋದು. ಅವ್ರ ಹತ್ರ ಹೋಗೋಕ್ಕಾಗತ್ತಾ? ನಮ್ಮ ಬಜೆಟ್ಗೆ ಅವ್ರನ್ನ ಹಾಕ್ಕೊಳ್ಳೋಕ್ಕಾಗತ್ತಾ? ಸರಿ, ನೆಕ್ಸ್ಟು ವಿಷ್ಣು ಸರ್ ಹತ್ರ ಹೋಗ್ಬಿಟ್ರೆ ನಾವು ಮಾತಾಡ್ತಾ ಇರೋದು ಇನ್ನೂ ಹೋಗಿಲ್ಲ. ವಿಷ್ಣು ಸರ್ ಸಖತ್ತಾಗಿರ್ತದೆ ಅಂತ ಅಂದ್ಕೊಂಡು ಹಂಗೆ ವಿಚಾರಿಸ್ತೀವಿ ಎಷ್ಟು ತೊಗೊಬೋದು ವಿಷ್ಣು ಸರ್ ಅಂದಾಗ. ಆ ರೇಟ್ ಕೇಳ್ಬಿಟ್ಟು ಬೇಡ, ಅವ್ರ ಹತ್ರನೂ ನಾವು ಹೋಗೋಕ್ಕಾಗತ್ತಾ? ನಮ್ಮಿರೋ ಬಡ್ಜೆಟ್ಗೆ ಅವ್ರ ಹತ್ರ ಹೋಗಿ ಅವ್ರ ಲೆವೆಲ್ ನಾವು ತೂಗೋಕ್ಕಾಗತ್ತಾ? ವಿಷ್ಣು ಸರ್ ನಾಟ್ ರೀಚಬಲ್, ನಮ್ಮ ಬಜೆಟ್ಗೆ ಆಗಲ್ವೇ? ಸರಿ, ಹಿಂಗೆ ಅಂದ್ಕೊಳ್ತಾ ಇರಬೇಕಾದ್ರೆ ಸೊ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು, ಅನುರಾಗ ಸಂಗಮ ಅಂತ. ಕುಮಾರ್ ಗೋವಿಂದ್ ಜೊತೆ ಇದು ಮಾಡಿದ್ದೆ, ಯಾವುದು ಉಶ್. ಸೊ ಒಂದು ಪರಿಚಯ ಇತ್ತು, ಕುಮಾರ್ ಗೋವಿಂದ್ ಹಾಕೊಂಬೋಣ ಅಂತ ಮಾತಾಡ್ಕೊಂಡು. ಸೊ ಈಗ ನಾನು, ಡೇವಿಡ್ಡು, ನಮ್ಮಣ್ಣ, ಜೆ ಕೃಷ್ಣ ಎಲ್ಲ ಹೋದ್ವಿ. ಜೊತೆಲಿ ನರಸಿಂಹಮೂರ್ತಿನಿದ್ದರು. ಕುಮಾರ್ ಗೋವಿಂದ್ ಹತ್ರ ಮಾತಾಡಿದ್ವಿ ಫೋನಲ್ಲಿ. ಬಂದುಬಿಡಿ ನಾಳೆ ಕತೆ ಹೇಳಿ ಅಂದರು. ಹೋದ್ವಿ. ಸೊ ನೆಕ್ಸ್ಟ್ ಡೇ ಮಧ್ಯಾಹ್ನ ಹೋದ್ವಿ. ಸೊ ಅವರು ಕೂತ್ಕೊಂಡ್ರು. ಕತೆ ಹೇಳಿ ಅಂದರು. ಹಾಲಲ್ಲಿ ಕೂತ್ಕೊಂಡು ಕತೆ ಡೇವಿಡ್ ಫುಲ್ಲು ಎಮೋಷನ್ ಆಗಿ ಹೇಳ್ತಾವನೆ. ಪಾಪ ಕುಮಾರ್ ಗೋವಿಂದರು ಹಿಂಗೆ ಕೇಳ್ತಾವ್ರೆ. ಅವರು ಕತೆ ಹೇಳ್ತಾರೆ, ವಿಜುವಲ್ ಮಾಡ್ಕೊತಾವ್ರೆ. ಹಿಂಗೆ ಹೇಳ್ತಾವ್ರೆ. ಈ ಪಾರ್ಟಿ ಕತೆ ಹೇಳ್ತಾರೆ ನಿಲ್ಲಿಸ್ಬಿಟ್ಟ ನಮ್ಮ ಕಡೆ, ನಿದ್ದೆ ಮಾಡ್ತಾವ್ರೆ ನೋಡಿ. ನಾನು ಹಿಂಗಂದು ಕುಮಾರ್ ಗೋವಿಂದೆ, ಹೇಳಿ ಗುರುವೆ, ನಾನು ಕೇಳ್ಕೊತಾ ಇದ್ದೀನಿ, ವಿಜುವಲ್ ಮಾಡ್ಕೊತಾ ಇದ್ದೀನಿ, ನೀವು ಕತೆ ಹೇಳಿ ಅಂತ. ಅಲ್ಲ, ನೀವು ಕಣ್ಣು ಮುಚ್ಕೊಂಡಿದ್ರೆ ನಾನು ಹೆಂಗೆ ಕತೆ ಹೇಳಿ ಅಂತ ಇವರು. ಅಲ್ಲ, ನೀವು ಹೇಳಿದ್ರು ನಾನು ವಿಜುವಲೇಷನ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕ್ಯಾರೆಕ್ಟರ್ನ ಅಂತ ಪಾಪ ಅವ್ರು ಹೇಳ್ತಾವ್ರೆ. ಅವ್ರದ್ದು ತಪ್ಪಿಲ್ಲ. ಕೆಲವರು ಒಬ್ಬೊಬ್ಬರು ಒಂದು ಸ್ಟೈಲ್ ಕತೆ ಕೇಳ್ತಾರೆ. ಈಗ ಡೇವಿಡ್ಗೆ ಮೂಡ್ ಆಫ್. ಹೆಂಗೋ ಕಷ್ಟಪಟ್ಟು ಹೇಳಿದ್ರು ಡೇವಿಡ್, ಕತೆ ಹೇಳ್ದ. ಕತೆ ಎಲ್ಲ ಆಯಿತು. ಕತೆ ಎಲ್ಲ ಆದಮೇಲೆ ಅವರು ಮೂರು ಪಿಕ್ಚರ್ ಒಪ್ಕೊಂಡ್ಬಿಟ್ಟವ್ರೆ. ಅನುರಾಗ ಸಂಗಮ ಇಟ್ಟು ಯಾವಾಗ ಮಾಡಬೇಕಂತಿದ್ದೀರಾ ಅಂದರು ಯಾರೋ ಕುಮಾರ್ ಗೋವಿಂದ್. ನಾವು ಜನವರಿ 26 ಓಪನ್ ಮಾಡಬೇಕಂತಿದ್ದೀವಿ. ಜನವರಿ 26 ಡೇಟ್ ಬೇಕು. ನಾವು ಮುಹೂರ್ತ 1996 ಜನವರಿ 26. ಸೊ ಅವಾಗ ಕುಮಾರ್ ಗೋವಿಂದು ಪಾಪ ಸೇನ್ ಹಾಕ್ಬಿಟ್ಟವ್ರೆ. ಅವ್ರದ್ದೇನು ತಪ್ಪಿಲ್ಲ. 3 ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ದೀನಿ. 1 ಪಿಕ್ಚರ್ ಹೆಂಗೋ ತಳ್ಬೋದೀನಿ, 2 ಪಿಕ್ಚರ್ ಹೆಂಗೆ ನಾನು ಇದು ಮಾಡಲಿ, ಅಡ್ವಾನ್ಸ್ ಇಸ್ಕೊಂಬೆ. ಒಬ್ರದ್ದು ಹೈದ್ರಾಬಾದ್ ಪ್ರೊಡ್ಯೂಸರು, ಸೊ ಇನ್ನೊಬ್ರದ್ದು ಇಲ್ಲಿ ಪ್ರೊಡ್ಯೂಸರ್ ಅಂತ ಪಾಪ ಏನು ಹೇಳಿದ್ರು. ಡೇಟ್ ಇಲ್ಲ ಅವ್ರದ್ದು. ಬಟ್ ಸಬ್ಜೆಕ್ಟ್ ಚೆನ್ನಾಗಿದೆ, ಬಟ್ ಏನು ಮಾಡೋದು ನಾನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಆಯಿತು ಸರ್, ಬರ್ತೀವಿ, ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರಿ ಬಂದುಬಿಟ್ವಿ. ಹಾಗಾದ್ರೆ 6 ತಿಂಗಳು ಡೇಟ್ ಇಲ್ಲ. ಈಗೇನು ಮಾಡೋದು? ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸೊ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಶೂಟಿಂಗ್ ಹೋಗಿದ್ದೆ ಈ ಮಿಡ್ಲಲ್ಲಿ. ಕುಮಾರ್ ಗೋವಿಂದ್ ಮೀಟ್ ಆದಮೇಲೆ ಈ ಮಧ್ಯೆ 150ನೇ ಪಿಕ್ಚರ್ ಸರ್ಕಲ್ ಇನ್ಸ್ಪೆಕ್ಟರ್ ಶೂಟಿಂಗ್ ಹೋಗಿದ್ದೆ. ಸಾಯಿ ಕುಮಾರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಇದ್ದೆ. ಸ್ವಾತಂತ್ರ್ಯ ಬಂದಮೇಲೆ ಪ್ರಾಣಕ್ಕೆ ಹೆದ್ರಿ ಬಾವುಟ ಹಾರ್ಸಕ್ಕೆ ಯಾರು ಬರ್ತಿಲ್ವಲ್ಲ, ಎಂಥ ಮಕ್ಕಳನ್ನ ಹೆತ್ತಿದೆ ಆ ತಾಯಿ. ಹ್ಯಾಟ್ಸ್ ಆಫ್ ಯು ಭಾರತ್ ಮಾತಾ. ಆ ವಾಯ್ಸ್ ಅದೆಲ್ಲ ಸಖತ್ ಮಾಡ್ತಾನಲ್ಲ ಈ ಹುಡುಗ ಅಂತೇಳಿ. ಸರ್ ಜೆ ಕೃಷ್ಣ ಹತ್ರ ನೆಕ್ಸ್ಟ್ ಸೀಟಿಂಗ್ ಇದ್ದಾಗ ನಮ್ಮಣ್ಣ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿವಿ ಸಾಯಿ ಕುಮಾರ್ ಹಾಕ್ಕೊಳ್ಬೇಕು ಅಂತ. ನಾವು ಅಂದ್ಕೊಂಡ್ಬಿಟ್ವಿ ಸಾಯಿ ಕುಮಾರ್ ಹಾಕ್ಕೊಂಡು ಹೆಂಗಿರ್ತದೆ ಅಂತ. ನಾನು ನಮ್ಮ ಬ್ರದರ್ ಅಂದ್ಕೊಂಡು ಸಖತ್ತಾಗಿರ್ತದೆ ಆ ವಾಯ್ಸ್ಗೆ, ಇದಕ್ಕೆ ಹಾಕ್ಕೊಂಬೇಡ ಅಂತೇಳಿ. ಸರ್ ನೆಕ್ಸ್ಟ್ ಮೀಟಿಂಗಲ್ಲಿ ಜೆ ಕೃಷ್ಣ ನಾವು ಹಿಂಗೆ ಕೂತಾಗ ಹೇಳಿದ್ವಿ ಸಾಯಿ ಕುಮಾರ್ ಹೆಂಗಿರ್ತದೆ ಅಂತ. ನಿಜ ಹೇಳ್ಬೇಕಂದ್ರೆ ಜೆ ಕೃಷ್ಣದ ಅದಕ್ಕೆ ಮುಂಚೆ ಅವ್ರು ಪುಟ್ಟಮಲ್ಲಿ ಅಂತ ಒಂದು ಸಿನಿಮಾ ಮಾಡಿದರು ಆಯಿತಾ. ಜೆ ಕೃಷ್ಣಗೆ ಇಷ್ಟ ಇರಲಿಲ್ಲ ಸಾಯಿ ಕುಮಾರ ಬೇಡ ಗುರುವೆ, ಪುಟ್ಟಮಲ್ಲಿಯಲ್ಲಿ ಹಾಕ್ಕೊಂಡು ಮಾಡಿದ್ದೆ, ಈಗ ಸಬ್ಜೆಕ್ಟ್ಗೆ ಅವ್ರು ಸೂಟ್ ಆಗುತ್ತಾ, ಮಾಮೂಲು ಆಗಿಬಿಡ್ತದಲ್ವ, ಸಾಯಿ ಕುಮಾರ್ ಸಾಫ್ಟಾಗಿ ಮಾಡ್ತಾರೆ, ಇಲ್ಲ ಅವ್ರ ವಾಯ್ಸ್ ಸಖತ್ತಾಗಿರ್ತದೆ, ಈ ಕ್ಯಾರೆಕ್ಟರ್ಗೆ ಅವರು ಸಖತ್ ಸೂಟ್ ಆಗ್ತಾರೆ, ಯೋಚನೆ ಮಾಡಿ. ಬಟ್ ಸಾಯಿ ಕುಮಾರು ಫಿಕ್ಸು, ಯಾಕಂದರೆ ಸಾಯಿ ಕುಮಾರ್ ವಾಯ್ಸ್ ಎಕ್ಸ್ಟ್ರಾಡರಿ.
ನೀವು ಸುಮ್ಮನೆ ಮೈಂಡಲ್ಲಿ ಥಿಂಕ್ ಮಾಡಿ ಅಂತೇಳಿ ಜೆ ಕೃಷ್ಣಗೆ ಒಂದು 10 ನಿಮಿಷ ಟೈಮ್ ಕೊಟ್ಟೆ. ಅವರೆಲ್ಲೋ ಒಂದು ಕಡೆ ಆಸೆ ಇದೆ ಹಾಕ್ಕೊಬೇಕು ಅಂತ. ಆಮೇಲೆ ಅವ್ರು ಪುಟ್ಟ ಮದುವೆ ಮಾಡಿದ್ರಲ್ಲ ಅದನ್ನು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಯಿದ್ರು. ಹಾಕ್ಕೊಳ್ಳೋಣ ಸುಮ್ಮನೆ ಸೂಪರಾಗಿರ್ತಾರೆ ಅಂತೇಳಿ ಫಿಕ್ಸ್ ಮಾಡಿಬಿಟ್ವಿ. ಆಯಿತು ಗುರುವೆ ಓಕೆ ಅಂತ ಜೆ ಕೃಷ್ಣನ ಒಪ್ಕೊಂಬಿಟ್ರು. ಈಗ ಸಾಯಿಕುಮಾರ್ ಫಿಕ್ಸ್. ಅದಾದಮೇಲೆ ಅಲ್ಲಿವರೆಗೂ ಹೀರೋ ಮಾಡಿಲ್ಲ ಸಾಯಿಕುಮಾರ್, ಹೀರೋ ಮಾಡಿಲ್ಲ, ಎಲ್ಲ ಸಪೋರ್ಟಿವ್. ಯಾವುದೋ ಒಂದು ಸಿನಿಮಾದಲ್ಲಿ ಲಕ್ಷ್ಮೀ ಅವ್ರದ್ದು ಪಿಕ್ಚರ್, ಧನರಾಜ್ ಪ್ರೊಡ್ಯೂಸರು, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು, ಆ ಹೆಸರೇ ಜ್ಞಾಪಕ ಬರ್ತಾಯಿಲ್ಲ. ಅದ್ರ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟ್ರು ದೇವರಾಜ್ ಅವ್ರ ಜೊತೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್, ಅದು ಕೂಡ ಪೊಲೀಸೇ. ಲಾಕಪ್ ಡೆತ್ ಸಪೋರ್ಟಿಂಗು. ಮೇಯ್ನ್ ರೋಲ್ ಯಾವುದು ಮಾಡಿ, ಇನ್ನು ಯಾವುದು ಮನೆ ಕತೆ ಥರ ಒಂದು ಸಿನಿಮಾ ಯಾವುದೋ ಇತ್ತು, ಮನೆ ರಾಮಾಯಣನ ಏನೋ, ಅದರಲ್ಲೊಂದು ಗಂಡನ ಪಾತ್ರ, ಸಾಫ್ಟ್ ಕ್ಯಾರೆಕ್ಟ್ರು. ಈ ಥರ ಎಲ್ಲ ಮಾಡಿಕೊಂಡು ಬರ್ತಾಯಿದ್ದವ್ರಿಗೆ ನಾನು ಅವ್ರದ್ದು ಡೆತ್ ಸೀನ್ ತೆಗಿಬೇಕಾಯ್ತು ಸಾಯಿಕುಮಾರ್ದು. ನೆಕ್ಸ್ಟ್ ಡೇ ಇವತ್ತು ಫಿಕ್ಸ್ ಆಗೋಯ್ತು ಸಾಯಿಕುಮಾರು. ಫಿಕ್ಸ್ಗೆ ಹಿಂದಿನ ದಿನ ಹೇಳ್ತೀನಿ. ನಾವು ಇಷ್ಟೊತ್ತು ಜೆ ಕೃಷ್ಣ ನಾವು ಮಾತಾಡಿ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಬಿಫೋರ್ ಡೇ ಸಾಯಿಕುಮಾರ್ ಸಿಕ್ಕಿದ್ರು. ಒಂದು ಚೇಂಜಿಂಗ್ ಮಾಡ್ತಾಯಿದ್ವಿ, ಸರ್ಕಲ್ ಇನ್ಸ್ಪೆಕ್ಟರ್ ಸಿಕ್ಕಿ ಈ ಥರ ಒಂದು ಸಿನಿಮಾ ಮಾಸ್ಟರ್ ಯಾವುದೋ ಸಿನಿಮಾ ಮಾಡ್ತಾಯಿದ್ದೀರಂತೆ, ನನಗೇನೋ ಪಾತ್ರ ಇದೆಯಾ ಅದರಲ್ಲಿ ಅಂದರು. ಯಾವ ಥರ ಕತೆ ಏನು ಅಂದರು. ನಾನು ಹೇಳಿದೆ ಒಂದು ಲೈನು, ಈ ಥರ ಕತೆ ಹಿಂಗಿಂಗೆ ಕತೆ, ಒಂದು ಅಗ್ನಿ ಅಂತ ಇರೋ ಕ್ಯಾರೆಕ್ಟ್ರು, ನನಗೇನಾದರೂ ಪಾತ್ರ ಅಂದರು. ಏನಿದೆ ನಿಮಗೆ ಪಾತ್ರ ಅಂಥದ್ದು ಅಂದೆ. ಅವ್ರ ಕತೆ ಲೈನ್ ಕೇಳಿದ್ರಲ್ಲ, ಆ ತಮ್ಮನ ಕ್ಯಾರೆಕ್ಟರ್ ಅಣ್ಣನ ಕ್ಯಾರೆಕ್ಟರ್ ಇದೆಯಲ್ಲ ಆ ಪಾತ್ರ ಕೊಡಿ ಅಂದರು. ಅದು ಆಲ್ರೆಡಿ ಅವಿನಾಶ್ಗೆ ಹೇಳ್ಬಿಟ್ಟಿದ್ವಿ. ಸಾಯಿ ಅಯ್ಯೋ ಅದು ಚೆನ್ನಾಗಿತ್ತು, ಸರಿ ಬಿಡಿ ನಾನು ಬ್ಯಾಡ್ ಲಕ್ ಅಂದ್ಕೊಂಡು ಇದು ಸುಮ್ಮನೆ ಆಗ್ಬಿಟ್ಟ ಸಾಯಿ. ಈಗ ನೆಕ್ಸ್ಟ್ ಡೇ ಫಿಕ್ಸ್ ಆಗೋಯ್ತು ನಮ್ಮ ಮೈಂಡಲ್ಲಿ ಸಾಯಿ ಫಿಕ್ಸು. ಈಗ ಅದಕ್ಕೆ ನೆಕ್ಸ್ಟ್ ಡೇ ಶೂಟಿಂಗ್ ತಿರ್ಗ ಮತ್ತೆ ಶೂಟಿಂಗ್ ಹೋದ್ವಿ. ಅಲ್ಲಿ ಸಾಯಿಕುಮಾರ್ ಡೆತ್ ಸೀನು ನನ್ನ ಮೈಂಡ್, ನಾನು ಫಿಕ್ಸ್ ಆಗೋಯ್ತಲ್ಲ ಸಾಯಿ ಅಂತ. ಸೊ ಸಾಯಿಕುಮಾರ್ದು ಫೈರ್ ಮಾಡ್ತಾರೆ, ಸಾಯಿಕುಮಾರ್ ಸಾಯಿ ಸೀನ್ ಶೂಟ್ ಮಾಡಿದೆ ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ. ನಮ್ಮದೊಂದು ಇದಿದೆ ರೂಢಿ, ಏನು ಗೊತ್ತಾ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಯಾರಾದರೂ ಸತ್ತಿರೋ ಶಾರ್ಟ್ ತೆಗೆದ್ರೆ ಅವ್ರು ನಗ್ತಾರೆ, ಅದು ನಿಮಗೆ ಗೊತ್ತಿದೆ. ನಕ್ಕೊಂಡಿದ್ದೊಳ್ದು ಸಾಯಿ ಸತ್ತಿರೋ, ಈಗ ಹಳೆ ಸಾಯಿಕುಮಾರ್ ಸತ್ತೋದ, ಈಗ ಹೊಸ ಸಾಯಿಕುಮಾರು ಈಗಿಂದ ಸ್ಟಾರ್ಟು, ನಕ್ಕೊಂಡೆದ್ದೋಳು ಅಂದೆ. ಸಾಯಿ ಹಿಂಗೆ ನಕ್ಕೊಂಡೆದ್ದ ಅಂತೇಳಿ ಶಾರ್ಟ್ ತೆಗೆದ್ಬಿಟ್ಟು ಹಿಂಗೆ ಪಾಸ್ ಆಗ್ತಾಯಿದ್ದೀನಿ, ಮಾಸ್ಟರ್ ಅಂದು ಹಿಂದೆ ಓಡಿ ಬಂದ. ಏನು ಹಳೆ ಸಾಯಿಕುಮಾರ್ ಸತ್ತೋದ, ಹೊಸ ಸಾಯಿಕುಮಾರ್ ಅಂದು. ಆ ಡೈಲಾಗ್ ಉದ್ದೇಶ ಏನು? ಡೈಲಾಗ್ ಉದ್ದೇಶ ಏನು ಸಾಯಿ ಏನೂ ಇಲ್ಲ, ನೀಗೊಂದು ಬ್ಯಾಡ್ ನ್ಯೂಸ್ ಅಂದೆ. ಏನು ಮಾಸ್ಟರ್ ಅಂದು. ನನ್ನ ಸಿನಿಮಾ ಪೊಲೀಸ್ ಸ್ಟೋರಿಗೆ ನೀನೇ ಹೀರೋ ಅಂದೆ. ಮಾಸ್ಟರ್ ಅಂದ್ಬಿಟ್ಟು ಕೈ ಕೊಟ್ಟು ಹಂಗೆ ಕಾಲಿಗೆ ನಮಸ್ಕಾರ ಮಾಡಿ ಸಾಯಿ ಹಂಗೆ ಎತ್ಕೊಂಡೆ ತಬ್ಕೊಂಡೆ ಇದೇ ಡೈಲಾಗ್ ಹೇಳಿದೆ. ನಿನಗೆ ಬ್ಯಾಡ್ ನ್ಯೂಸ್ ಅಂದೆ, ಅವ್ನು ಶಾಕು. ಈ ಡೈಲಾಗ್ ಅಂದೆ, ಫುಲ್ಲು ತಪ್ಕೊಂಡು ಫುಲ್ಲು ಸಾಯಿಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡ್ತು. ನೀನು ಹೀರೋನ ಸಿನಿಮಾಕ್ಕೆ, ನಾನು ಹೀರೋನ ಅಂತ ಹೇಳ್ದ. ಹೌದಪ್ಪ ನೀನೇ ಹೀರೋ, ಫಿಕ್ಸ್ ಆಗೋಯ್ತು. ನೀನು ನಾಳೆ ಕತೆ ಹೇಳ್ತಾಯಿದ್ವಿ, ಆತಿಥ್ಯ ಹೋಟ್ಲ ಹತ್ರ ಬಂದುಬಿಡು, ಎಷ್ಟೊತ್ತಿಗೆ ಬರಬೇಕು ಅಂದ. ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ಬಂದುಬಿಡು ಅಂದ. ನೆಕ್ಸ್ಟ್ ಡೇ 10 ಗಂಟೆಗೆ ಎಂಟ್ರಿ ಆತಿಥ್ಯ ಹೋಟ್ಲು. ಎಂಟ್ರಿ ಆದ ರೂಮ್ ಒಳಗಡೆ. ಅವತ್ತು ಬೇರೆ ಎಲ್ಲರನ್ನೂ ಕ್ಯಾನ್ಸಲ್ ಮಾಡಿದೆ, ಸಾಯಿಗೆ ಒಬ್ಬನಿಗೆ ಕತೆ ಹೇಳಿದೆ. ಡೇವಿಡ್ನ ಕರೆಸ್ದೆ, ಕೂತ್ಕೊಂಡೆ. 11 ಗಂಟೆಗೆ ಟಿಫನ್ ಮಾಡ್ಕೊಂಡು ಕೂತ್ಕೊಂಡೆ. ಸಾಯಿ ಡೇವಿಡ್ ಕತೆ ಹೇಳಿದ 3 hours. ಎಕ್ಸ್ಟ್ರಾನರಿ ಜೋಶ್. ನಾನು ಡೇವಿಡ್ಗೆ ಅಲ್ಲೋರ್ಗೂ ಎಷ್ಟು ಜನಕ್ಕೆ ನಾನು ಕತೆ ಹೇಳಿ ಅಂತಂದ. ನೋಡಪ್ಪ ಸುಮಾರು ಜನ ಕತೆ ಹೇಳ್ಬೇಡ ಪಾಪ, ತಲೆ ಕೆಡ್ಸ್ಕೊಂಬೇಡ, ಇದು ಫೈನಲ್ ಸಾಯಿಕುಮಾರ್ ಫಿಕ್ಸು, ನಿನ್ನ ಟ್ಯಾಲೆಂಟ್ ಇಲ್ಲಿ ತೋರಿಸು ಅಂದ. ಆಯಿತು ನೋಡಿ ಅಂದ. ಸರಿ ಹೇಳ್ದ. ಅದೇ ಥರ ಡೇವಿಡು ಸಾಯಿಕುಮಾರಿಗೆ ಕಣ್ಣೇ ಮಿಟಕ್ಸಿಲ್ಲ. ಆ ಕತೆನ ಕೇಳ್ತಾ ಸಾಯಿಕುಮಾರು ಹಿಂಗಿದ್ದವನು ಹಿಂಗಾಗ್ಬಿಟ್ಟ ಫುಲ್ಲು. ಬಿಗಿನಿಂಗಿಂದ ಕೊನೆಯವರೆಗೂ ಆ ಡೇವಿಡು ಮಂಚದ ಮೇಲೆ ಕೂತ್ಕೊತಾನೆ, ಕತೆ ಹೇಳ್ತಾನೆ, ಎದ್ದು ನಿಂತ್ಕೊಂಡ್ಬಿಡ್ತಾನೆ, ಕತೆ ಹೇಳ್ತಾನೆ. ಮತ್ತು ಮಂಚದಿಂದ ಕೆಳಗಡೆ ಜಂಪ್ ಆಗ್ತಾನೆ, ಕತೆ ಹೇಳ್ತಾನೆ. ಮಂಚದ ಮೇಲೆ ಡೈ ಹೊಡಿತಾನೆ, ಕತೆ ಹೇಳ್ತಾನೆ. 10 ಅಡಿ ರೂಮಲ್ಲಿ ಹಿಂಗೆ ಎಲ್ಲ ಹೇಳಿ ಸಾಯಿಕುಮಾರ್ ಅವನ್ನೇ ನೋಡ್ತಾನೆ ಅಂದ್ಬಿಟ್ಟು ಆ ಕ್ಯಾರೆಕ್ಟರೈಸೇಷನ್ನು ಫಿಲ್ಲಪ್ ಆಗೋಯ್ತು ಸಾಯಿಕುಮಾರ್ಗೆ. ಕತೆ ಹೇಳಾಯ್ತು. ಎಂಡ್ ಆದಮೇಲೆ ಡೇವಿಡ್ ಕೂತು ಆ ಕಡೆ, ಡೇವಿಡ್ ರಿಯಾಕ್ಷನ್ ನೋಡೇ ಇಲ್ಲ. ಆ ಕಡೆ ಹೋಗ್ಬಿಟ್ಟು ಸಿಗರೇಟ್ ಹಚ್ಕೊಂಡು ಒಂದು ಬಾಟ್ಲ್ ನೀರು ಎತ್ಬಿಟ್ಟ ಫುಲ್ಲು ಕೊಡೋದು. ಡೇವಿಡ್ಡು ಕತೆ ಹೇಳಿ ಸುಸ್ತಾಗಿ ಈ ಕಡೆ ಸಾಯಿಕುಮಾರ್ ಸೈಲೆಂಟಾಗಿ ಕೂತಿದ್ದ. ನಾವಿದ್ದು ಆಚೆ ಬಂದ್ವಿ, ಬರಲಿ ಒಂದು 5 ನಿಮಿಷ ಅಂತ. ಆಚೆ ಹಿಂಗೆ ನಾನು ನಮ್ಮ ಅಣ್ಣ ಮಾತಾಡ್ಕೊಂಡು ನಾವು ಕೃಷ್ಣಗೆ ಮಾತಾಡ್ತಾಯಿದ್ದೆ. ಬಂದ ಮೆತ್ತಗೆ ಸಾಯಿಕುಮಾರ್, ನಬೋತೋ ನ ಭವಿಷ್ಯತ್. ಏನದು ಕಥೆ? ತೆಲುಗಲ್ಲಿ ಸ್ವಲ್ಪ ತೆಲುಗು ಕನ್ನಡ ಎಲ್ಲ ಮಾತಾಡೋನು. ಏನದು ಕತೆ, ಏನದು ನರೇಷನ್, ಏನದು ಸ್ಕ್ರಿಪ್ಟ್? ಮಾಸ್ಟರ್ ಈ ಕತೆ ಇದ್ದಂಗೆ ಹಿಂಗೆ ನಾವು ಸಿನಿಮಾ ಮಾಡಿಬಿಟ್ರೆ ಸಿನಿಮಾ ಎಲ್ಲೋ ಹೋಗುತ್ತೆ. ಹಂಗೇನಪ್ಪ ಮಾಡ್ತೀವಿ, ಇನ್ನೇನು ಮಾಡ್ತೀವಿ? ಅದಕ್ಕೆ ತಾನೇ 1 ತಿಂಗಳಿಂದ ಕೂತ್ಕೊಂಡಿರೋದು ನಾನು. ಸರಿ ಮಾಸ್ಟರ್, ಯಾವಾಗಿಂದ ಡೇಟ್ ಬೇಕು?
ಅಪ್ಪ 26ಕ್ಕೆ ಸ್ಟಾರ್ಟು, ಕಂಟಿನ್ಯೂಸ್ 1.5 ತಿಂಗಳು ನೀನು ಡೇಟ್ ಬೇಕು, ಫಿಕ್ಸ್ ಡೇಟ್ ಕೊಟ್ಬಿಟ್ಟ. ರೇಟೇ ಮಾತಾಡಿಲ್ಲ, ರೇಟು ಇಲ್ಲ ಏನಿಲ್ಲ. ನಾವೇನೋ ಕೊಡ್ತೀವಿ, ನೀವು ಏನಾದರೂ ಕೊಟ್ಕೊಳ್ಳಿ, ನೀವು ಎಷ್ಟಾದರೂ ಕೊಟ್ಕೊಳ್ಳಿ ಅಂತ ಹೋದ. 55,000 ರೂಪಾಯಿ ಫಿಕ್ಸ್ ಮಾಡೋದು ಸಾಯಿ ಕುಮಾರ್ ಪಾಪ. 96ಅಲ್ಲಿ 55,000 ರೂಪಾಯಿಗೆ, ಹಾಂ 55,000 ರೂಪಾಯಿ, 5,000 ರೂಪಾಯಿ ಅವ್ರ ಸ್ಟಾಫ್ಗೆ, 50,000 ರೂಪಾಯಿ ಸಾಯಿ ಕುಮಾರ್ಗೆ. ಸೊ ಫಿಕ್ಸ್ ಆಯಿತು. ಸೊ ಸ್ಟಾರ್ಟ್ ಆಯಿತು ಸಿನಿಮಾ. ನನಗೆ ರಿಕಮೆಂಡೇಶನ್, ಇನ್ಫ್ಲೂಯೆನ್ಸ್. ಫಸ್ಟ್ ಡೇ ಮುಹೂರ್ತ ದಿನವೇ ನಾನು ಈಗ ಮುಹೂರ್ತ ಮಾಡಬೇಕಂದ್ರೆ ಈಗ ಮಾಮೂಲಾಗಿ ಮಾಡೋಕ್ಕಾಗಲ್ಲ. ಅದು ಈಗಲೂ ನೋಡಿ ತೋರಿಸ್ತೇನೆ ನಿಮಗೆ. ಅದರದ್ದು ಇನ್ವಿಟೇಷನ್, ಮುಹೂರ್ತದ ಇನ್ವಿಟೇಷನ್ನು ರೀಲಲ್ಲಿ ಮಾಡಿದ್ದೆ. ರೀಲ್ ಅಂದರೆ ಈಗ ನಾವು ಈ ಡಬಲ್ ಪಾಸಿಟಿವ್ ಆಗ್ತೀವಿ ಗೊತ್ತಾ ರೀಲ್, ಅದನ್ನು ಕಟ್ ಮಾಡಿಸಿ 5-6 ರೀಲ್ ಮಾಡಿಸಿ. ಸೊ ಫಸ್ಟ್ ನಾವು ಹೋಗಿದ್ದು ಅಣ್ಣವ್ರ ಮನೆಗೆ, ಅಣ್ಣವ್ರನ್ನ ಫಸ್ಟ್ ಶಾಟ್ ಡೈರೆಕ್ಷನ್ಗೆ ಒಪ್ಪಿಸಿದ್ವಿ. ಅಕ್ಕವ್ರ ಹತ್ರ ಮಾತಾಡಿ ಫಸ್ಟ್ ಶಾಟು ಅಣ್ಣವ್ರ ಡೈರೆಕ್ಷನ್ನು, ನಾನು ಅಣ್ಣವ್ರ ಫ್ಯಾನು ಅಂತೆಲ್ಲ ಗೊತ್ತಲ್ಲ, ಅವ್ರಿಗೆ ಅಣ್ಣವ್ರ ಜೊತೆ ವರ್ಕ್ ಮಾಡಿದ್ದೆ. ಸರ್ ಆಯಿತು, ಕಟ್ ಮಾಡಿದೆ. ನಮ್ಮ ಗುರುಗಳು ಟೈಗರ್ ಪ್ರಭಾಕರ್ ಅವ್ರ ಹತ್ರ ಹೋದೆ. ಈ ಥರ ಫಸ್ಟ್ ಅಣ್ಣವ್ರ ಡೈರೆಕ್ಷನ್ನು, ಅಣ್ಣವ್ರ ಫಸ್ಟ್ ಶಾಟ್ ಡೈರೆಕ್ಷನ್ನು, ನೀವು ಕ್ಲಾಪು ಆಯಿತಾ. ನೆಕ್ಸ್ಟ್ ಕಟ್ ಮಾಡಿದ್ರೆ ರಾಮು ಅವ್ರ ಹತ್ರ ಹೋದ್ವಿ, ಯಾಕಂದರೆ ನನಗೆ ಎಲ್ಲ ಫೋಟೋ. ರಾಮು ಅವರು ಸುಚಾನು ಅವ್ರದ್ದೊಂದು, ಒಬ್ರು ಕ್ಲಾಪು, ಒಬ್ರು ಸುಚಾನು, ಒಬ್ರು ಫಸ್ಟ್ ಟೈಮ್ ಡೈರೆಕ್ಷನ್, ಹಿಂಗೆ ಎಲ್ಲರನ್ನೂ ಒಪ್ಸಾಯ್ತು. ಸೊ ಈಗ ಪೂಜೆ ದಿನ ನನಗೆ ಅವತ್ತು ಗೊತ್ತಾಯ್ತು ಹಿಂದಿನ ದಿನ ಅಣ್ಣವರು ಬರೋಕ್ಕಾಗ್ತಾಯಿಲ್ಲ ಅಂತ. ಯಾಕಂದರೆ ಅವ್ರಿಗೆ ಏನೋ ಸ್ವಲ್ಪ ಲೈಟಾಗಿ ಏನೋ ಹೆಲ್ತ್ ಇಶ್ಯೂ ಇತ್ತು, ಸ್ವಲ್ಪ ಬರೋಕ್ಕಾಗಲ್ಲ, ಮಂಡಿ ನೋವು ಏನೋ ಇತ್ತು ಪಾಪ. ಸೊ ಅಕ್ಕವ್ರು ಬಂದರು. ಆಮೇಲೆ ಪೂಜೆ ದಿನ ಆಫ್ಟರ್ ಲಾಕಪ್ ಡೆತ್ ಆದಮೇಲೆ ಸೆಂಟ್ರ್ ಸ್ಪೆಡ್ ಅಂತ ಬರೋದು ಆ್ಯಡ್, ಹಿಂಗೆ ಸೆಂಟ್ರ್ ಸ್ಪೆಡ್ಡಲ್ಲಿ 2 ಫುಲ್ ಪೇಜ್ ಸೇರಿಸಿ ಒಂದು ಆ್ಯಡ್ ಬರೋದು, ಈಗಲೂ ಇದೆ ನೋಡಿ. ಉದಯವಾಣಿ ಕನ್ನಡಪ್ರಭ 1996 ಜನವರಿ 26ನೇ ತಾರೀಕು ನೀವು ತೆಗೆಸಿ, ಸೆಂಟ್ರ್ ಸ್ಪೆಡಲ್ಲಿ ಪೊಲೀಸ್ ಸ್ಟೋರಿ ಇಂದಿನ ಚಿತ್ರೀಕರಣ ಪ್ರಾರಂಭ, ದ ವಾರ್ ಬಿಟ್ವೀನ್ ಲಾ ಮೇಕರ್ಸ್ ಆ್ಯಂಡ್ ಲಾ ಬ್ರೇಕರ್ಸ್ ಅಂತಿರುತ್ತೆ ಕ್ಯಾಪ್ಷನ್. ಅದು ಜ್ಞಾಪಕ ಇದೆ. ಈ ಕಡೆ ಅರ್ಧ ಫೇಸ್ ಫುಲ್, ಒಂದು ಪೇಜ್ಗೆ ಸಾಯಿ ಕುಮಾರ್ ಫೇಸ್, ಇನ್ನು ಅರ್ಧ ಫೇಸ್ ಶೋಭರಾಜ್ ಫೇಸ್. ಶೋಭರಾಜ್ಗೆ ಅಷ್ಟು ದೊಡ್ಡ ಪಬ್ಲಿಸಿಟಿ ಅದೇ ಫಸ್ಟು. ಮಧ್ಯದಲ್ಲಿ ನಂದು ಫೋಟೋ ಡೈರೆಕ್ಷನಲ್ಲಿ, ನಂದು ಫೋಟೋ ಚಿಕ್ಕದಾಗಿ ಹಿಂಗೆ ಹಾಕ್ಕೊಂಡು ಫುಲ್ಲು ವಿಧಾನಸೌಧ ಹಾಕ್ಬಿಟ್ಟು, ವಿಧಾನಸೌಧ ಮುಂದೆ ಸಾಯಿ ಕುಮಾರ್ ಹಿಂಗೆ ಕೂತಿರ್ತಾರೆ ಗೊತ್ತಾ, ಅದು ಹಾಕಿ ಇಷ್ಟು ಡಿಸೈನ್ ಆಯಿತಾ. ಸೊ ಅಕ್ಕವ್ರು ಬಂದರು, ರಾಘಣ್ಣ ಬಂದರು, ರಾಮು ಅವ್ರು ಬಂದರು, ಟೈಗರ್ ಪ್ರಭಾಕರ್ ಅವ್ರು ಬಂದರು. ಸೊ ಪೂಜೆ ಎಕ್ಸ್ಟ್ರಾರ್ಡಿನರಿ ಆಯಿತು. ಅಕ್ಕವರು ಕ್ಲಾಪ್ ಮಾಡಿದ್ರು, ರಾಮು ಅವರು ಸುಚಾನ್ ಮಾಡಿದ್ರು, ಟೈಗರ್ ಪ್ರಭಾಕರ್ ಫಸ್ಟ್ ಶಾಟ್ ಡೈರೆಕ್ಷನ್ ಮಾಡಿದ್ರು. ಸೊ ಎಲ್ಲ ಫಸ್ಟ್ ಶಾಟ್ ಏನಂದರೆ ಈಗ ಈ ಸಾಯಿ ಕುಮಾರ್ ಹಿಂಗೆ ಟರ್ನ್ ಆಗ್ತಾರೆ, ಟರ್ನಾಗಿ ಅದು ಜಾಗಿಂಗ್ ಮಾಡಬೇಕಾದ್ರೆ ಅವನ ಮಧ್ಯದಲ್ಲಿ ಬರುತ್ತೆ ಸಿನಿಮಾದಲ್ಲಿ ಟರ್ನಾಗಿ, ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಅಂತಾರೆ ಹಿಂಗೆ, ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಅಂದ್ಬಿಟ್ಟು ಹಿಂಗೆ ಕ್ಯಾಮ್ರಾಗೆ ಹಿಂಗೆ ಅಂತಾರೆ, ಅದೇ ಡೈಲಾಗ್. ಅದು ಸಿನಿಮಾದಲ್ಲಿ ಇದೆ, ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಅಂತ ಆ ರೇಮಂಡ್ ಡಿಸೋಜಾಗೆ ಹೇಳೋ ಸೀನಲ್ಲಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. 96 ಆಯಿತು. ಅಂದರೆ ನಾವು ಏನಂದರೆ ಬಂಡದೇರಿಯ ನಮಗೆ, ನಮ್ಮ ಹತ್ರ ಇದ್ದಿದ್ದು ದುಡ್ಡು ಅಷ್ಟೇ ಅಲ್ವಾ. ಸೊ ಆವತ್ತು ಗೂಪಂದಿನ ದಿನ ಇನ್ನೊಂದು ಸರ್ಪ್ರೈಸ್ ನಮಗೆ, ಅದು ಸಾಯಿ ಕುಮಾರ್ ಕೊಟ್ಟಿದ್ದು ಸರ್ಪ್ರೈಸ್. ತೆಲುಗು ಸಿನಿಮಾ, ನಮ್ಮ ಸಿನಿಮಾ ಡಬ್ಬಿಂಗ್ ರೈಟ್ಸ್ ತೆಲುಗು ಅವ್ರಿಗೆ ಬಂದು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಮುಹೂರ್ತದ ದಿನವೇ 50,000 ರೂಪಾಯಿ, 100 ರೂಪಾಯಿ ಬಂಡ್ಲು, 5 ಬಂಡ್ಲು ಕೊಟ್ಬಿಟ್ರು ಮುಹೂರ್ತದ ದಿನವೇ. ಎಷ್ಟು ಹೆಲ್ಪ್ ಆಯ್ತು ನಮಗೆ ಅಂದರೆ 4 ಲಕ್ಷಕ್ಕೆ ಡಬ್ಬಿಂಗ್ ರೈಟ್ ಸೇಲ್ ಫಸ್ಟ್ ಡೇನೆ. ಇನ್ನು ಗೊತ್ತಾಯ್ತಲ್ಲ, ಪಾಸಿಟಿವ್ ಬಂದ್ಬಿಡ್ತಲ್ಲ, 3ನೇ ದಿನವೇ ಸೀನ್ ಚೇಂಬರಲ್ಲಿ ಮಾಡಿದ್ದೆ. ಯಾವುದು ಅದೆಲ್ಲ ಮಿನಿಸ್ಟ್ರುಗಳು ಬೆವರಿಳಿಸ್ತಾರೆ ಗೊತ್ತಾ, ಆ ಸೀನ್ 3rd ಡೇನೇ ಶೂಟಿಂಗ್. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ ಸೀನಲ್ಲಂತೂ ಎಲ್ಲ ಶಾಕ್, ಅಂದರೆ ಇಡೀ ಯೂನಿಟೇ ಶಾಕ್ ಆಗುತ್ತೆ ಆ ಸೀನ್ ಆದಮೇಲೆ. ಏನು ಈ ಸಿನಿಮಾ ಏನೋ ಜೋರಾಗಿ ಬರ್ತಾ ಇದೆ ಅಂತ ಟಾಕ್ ಅಲ್ಲಿಂದನೇ ಸ್ಪ್ರೆಡ್ ಆಗೋಯ್ತು. ಇದೇ ಥರ ಫುಲ್ಲು ಮಾಡ್ತಾ ಒಂದು ಆ್ಯಕ್ಷನ್ ಬ್ಲಾಕ್ ಮಾಡಬೇಕಾಯ್ತು, ನಮ್ಮಲ್ಲಿ ಬಡ್ಜೆಟ್ ಇಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.